ಶ್ರೀ ಗುರವೇ ನಮಃ. ಓಂ ಓಂ. ಐಡೆಂಟಿಟಿ ಆಫ್ ದ ಜೀವ ವಿತ್ ಬ್ರಹ್ಮನ್. 19ನೇಯ ಅಂದರೆ 19th ಅಂಶ ಹೇಳ್ತಾ ಇದ್ದೀವಿ. ಜೀವ ಬ್ರಹ್ಮರ ಏಕತ್ವ ಅಂದರೆ ಏನು? ಜೀವ ಬ್ರಹ್ಮರ ಏಕತ್ವ, ಜೀವ ಬ್ರಹ್ಮಗಳ ಏಕತ್ವ ಅಂದರೆ ಸರಿಯಾದ ಅರ್ಥವೇನು? ಅಂದರೆ ಶಂಕರರು ಹೇಳುವ ಸರಿಯಾದ ಅರ್ಥವೇನು? ಕೆಲವರು ಅದನ್ನು ಏನೆಂದು ತಪ್ಪರ್ಥ ಮಾಡಿಕೊಂಡರು, ಏನೆಂದು ತಪ್ಪಾಗಿ ಅರ್ಥ ಮಾಡಿಕೊಂಡರು, ಅದು ನೋಡಬೇಕು. ಅದನ್ನು ಸರಿ ಮಾಡಿ ಶಂಕರರ ನಿಜವಾದ ಅರ್ಥವೇನು ಅದು ತಿಳ್ಕೊಂಡು ಅಷ್ಟೇ. ಆ ಎರಡೇ ಹೇಳುವುದು ಪುಸ್ತಕನೇ ಅದಕ್ಕೋಸ್ಕರ. ಏನು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರ. ಶಂಕರರು ಹೇಳುವ ವಿಷಯಗಳಲ್ಲಿ ಜನರು ಮಾಡಿಕೊಂಡಿರುವ ತಪ್ಪು ತಿಳುವಳಿಕೆಗಳು ಯಾವುವು ಅಷ್ಟೇ. ಅಲ್ಲಿ ನೋಡಿ, ದ ಡಾಕ್ಟ್ರಿನ್ ದಟ್ ಪರಮಾತ್ಮನ್ ರಿಯಲ್. ಶಂಕರ ಹ್ಯಾಸ್ ಬಿನ್ ಚಾರ್ಜ್ಡ್ ಬೈ ಸಮ್ ಆರ್ಥೋಡಾಕ್ಸ್ ಕ್ರಿಟಿಕ್ಸ್. ಆರ್ಥೋಡಾಕ್ಸ್ ಅಂದರೆ ಯಾರು? ಮಧ್ವ ರಾಮಾನುಜ ಅಂತ ಅವರೇ ಅಲ್ಲವೇ? ಕ್ರಿಟಿಕ್ಸ್ ಆರ್ಥೋಡಾಕ್ಸ್ ಅಂದರೆ ಅವರೇ ಆಗ್ತಾರೆ, ಆಧುನಿಕರಲ್ಲ. ಮಧ್ವ ಆ್ಯಂಡ್ ರಾಮಾನುಜ ಏನು ಹೇಳಿದ್ದಾರೆ? ದಟ್ ಹೆರೆಸಿ ಆಫ್ ಪ್ರೀಚಿಂಗ್ ದ ಐಡೆಂಟಿಟಿ ಈಸ್ ಪ್ಯೂನಿ ಜೀವ. ಸಣ್ಣ ಜೀವನನ್ನು ಇಡೀ ಜಗತ್ತಿನ ಸೃಷ್ಟಿಕರ್ತೆಯಾದ ಪರಮಾತ್ಮನ ಜೊತೆಗೆ ಒಬ್ಬನು ಒಂದೇ ಎಂದು ಹೇಳುವುದು ಎಷ್ಟು ತಪ್ಪು ಅದು. ಇದು ಯುಕ್ತಿಯಿಂದ ತಪ್ಪಾಗುತ್ತದೆ, ಅನುಭವಕ್ಕೆ ವಿರೋಧವಾಗುತ್ತದೆ. ಅನುಭವದಲ್ಲಿ ವಿರೋಧ, ಯುಕ್ತಿಗೆ ವಿರೋಧ, ಶಾಸ್ತ್ರಕ್ಕೆ ವಿರೋಧವಾಗುವುದು ಅಲ್ಲವೇ? ನಮ್ಮ ಶ್ರದ್ಧಾ ಭಕ್ತಿ ಕಲ್ಕೊಳ್ತೀವಿ, ಧರ್ಮ ಹೋಗುತ್ತದೆ, ಶ್ರದ್ಧಾ ಭಕ್ತಿ ಇಲ್ಲ, ನಾನೇ ಈಶ್ವರ ಎಂದು ಅಹಂಕಾರ ಬಂದುಬಿಟ್ಟರೆ ಏನಾದರೂ ಧರ್ಮ ಆಚರಿಸ್ತಾನ? ಪುಣ್ಯ ಇರುತ್ತದ? ಎಲ್ಲ ಪಾಪನೇ ಮಾಡ್ತಾನೆ, ಎಲ್ಲರನ್ನೂ ದುರಹಂಕಾರಿಯಾಗಿ ಹಿಂಸೆ ಮಾಡ್ತಾನೆ, ಪಾಪಿ ಹೆಚ್ಚಾಗಿ ನರಕಕ್ಕೆ ಹೋಗ್ತಾನೆ. ಅದರಿಂದ ಈ ಜೀವನೇ ಬ್ರಹ್ಮ ಎಂದು ಹೇಳುವುದು ನರಕಕ್ಕೆ ದಾರಿ ಮಾಡುತ್ತದೆ. ಹೀಗೆ ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ ಹಾಗೆ. ಇದರಿಂದ ಜನರು ಸಜ್ಜನರಾಗಲ್ಲ, ಧರ್ಮಾತ್ಮರಾಗಲ್ಲ, ಭಕ್ತರಾಗಲ್ಲ, ಪರಮಾತ್ಮ ಪ್ರಾಪ್ತಿಯಂತೂ ಆಗುವುದೇ ಇಲ್ಲ ಅಲ್ಲವೇ? ಧರ್ಮ ಇಲ್ಲ, ಭಕ್ತಿ ಇರುವುದಿಲ್ಲ. ಧರ್ಮ ಏಕಿಲ್ಲ? ನಾನೇ ಈಶ್ವರ ಅಂದರೆ ನಾನು ಇಷ್ಟ ಬಂದಂತೆ ಮಾಡ್ತೀನಿ, ನಾನು ಏನು ಮಾಡಿದರೆ ಅದೇ ಧರ್ಮ. ಇನ್ನೊಬ್ಬರ ಮಾತು ನಾನೇಕೆ ಕೇಳಬೇಕು? ಧರ್ಮ ಬಿಡುತ್ತಾನೆ. ಈಗ ಈಶ್ವರ ನನಗಿಂತ ಬೇರೆ ಹೆಚ್ಚಿನವನು ಎಂದು ಇಟ್ಕೊಂಡರೆ ನಾನು ಭಕ್ತಿಯಿಂದ ವಿನಯದಿಂದ ಈಶ್ವರನ ನಮಸ್ಕಾರ ಮಾಡ್ತೀನಿ. ಈಶ್ವರ, ಗುರುಗಳು, ತಾಯಿ ತಂದೆ, ದೊಡ್ಡವರು, ಪೂಜ್ಯರು ಯಾರೇ ಆಗಲಿ, ಪೂಜ್ಯರನ್ನು ದೊಡ್ಡವರನ್ನು ನಮಸ್ಕಾರ ಮಾಡ್ತೀವಿ, ವಿನಯದಿಂದ ಇರ್ತೀವಿ. ಸಾತ್ವಿಕ ಗುಣ, ವಿನಯ, ಭಕ್ತಿ ಇರುತ್ತದೆ. ನಾನೇ ಈಶ್ವರ ಅಂದರೆ ಏನು ಹೇಳ್ತಾನೆ? ನಾನು ಇನ್ನೊಬ್ಬರಿಗೆ ನಾನೇಕೆ ಪೂಜೆ ಮಾಡಬೇಕು? ಇನ್ನೊಬ್ಬರಿಗೆ ನಾನೇಕೆ ನಮಸ್ಕಾರ ಮಾಡಬೇಕು? ನಾನೇ ಈಶ್ವರ ಅಂದರೆ ಜೀವಬ್ರಹ್ಮ ಏಕತ್ವ ಅಂದರೆ ಅವರು ಅಹಂಕಾರವೇ ಎಂದು ಅರ್ಥ ಮಾಡಿಕೊಂಡರು ಅಲ್ಲವೇ? ಗೊತ್ತಾಗ್ತಾ ಇದೆ ಅವರ ಈ ವಿಮರ್ಶದಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ ಜೀವಬ್ರಹ್ಮ ಏಕತ್ವ ಅಂದರೆ ಅಲ್ಲ, ಇಲ್ಲೇನೋ ಇದು ಸ್ವಲ್ಪ ಇದಾಗ್ತದೆ. ಇದು ಸರಿಯಾಗಿದೆ, ಪರವಾಗಿಲ್ಲ. ಜೀವಬ್ರಹ್ಮ ಏಕತ್ವ ಅಂದರೆ ಜೀವನೇ ಈಶ್ವರ ಹಾಗೆ ತಿಳ್ಕೊಂಡು ಬಿಟ್ಟರು. ಜೀವನೇ ಈಶ್ವರ ಅಂದರೆ ನಾನೇ ಈಶ್ವರ ಅಂದರೆ ನಮಗೇನು ಧರ್ಮಾಚರಣ ಬೇಡ, ಸದ್ಗುಣಗಳು ಕಲಿಯೋದು ಬೇಡ, ಪರೋಪಕಾರ ಬೇಡ, ಭಕ್ತಿ ಬೇಡ, ವಿನಯ ಬೇಡ, ನಿರಹಂಕಾರತ, ತ್ಯಾಗ, ವೈರಾಗ್ಯ, ಅಹಂಕಾರ ಬಿಡುವುದು ಯಾವುದು ಬೇಡ. ನೀನು ಯಾರಾಗಿದ್ದೀಯೋ ಜೀವ, ನೀನೇ ಪರಮಾತ್ಮ. ಇದರಿಂದ ಅಹಂಕಾರ ಹೆಚ್ಚಾಗ್ತದೆ ಹೊರತು ಇದರಿಂದ ಏನು ಉಪಕಾರ ಆಗ್ತದೆ? ಭಕ್ತಿ ಬಿಡು, ಪರಮಾತ್ಮ ಸಾಧನ, ಆಧ್ಯಾತ್ಮಿಕ ಸಾಧನ ಬಿಡು. ಲೌಕಿಕರಲ್ಲಿಯೂ ಒಂದು ಸಜ್ಜನನಾಗಿರುವುದಿಲ್ಲ, ಹಾಗಾಗಿ ಬಿಡ್ತದೆ. ಆದ್ದರಿಂದ ಈ ಜೀವಬ್ರಹ್ಮ ಏಕತ್ವ ಎಂಬ ಸಿದ್ಧಾಂತ ತಪ್ಪು. ಅಂದರೆ ಒಂದು ತಪ್ಪು ಕೆಲವೊಮ್ಮೆ ಏನಾಗ್ತದೆ,
ಅವರು ಯಾರೋ ಏನು ಮಾಡಿದ್ದರೋ ಗೊತ್ತಿಲ್ಲದೆ ತಾನೇ ಊಹಿಸ್ಕೊಂಡನೋ ಯಾರೋ ತಪ್ಪು ಹೇಳಿದ್ದರೋ ಆ ತಪ್ಪನ್ನಿಟ್ಕೊಂಡು ಅವರನ್ನು ದ್ವೇಷ ಮಾಡ್ತಾನೆ. ಅವರಲ್ಲಿ ಬರಬಾರದು ಹೇಳ್ತಾನೆ, ಅವರಿಗೆ ತೊಂದರೆ ಕೊಡ್ತಾನೆ. ಎಷ್ಟೋ ದಿವಸ ನಂತರ ಗೊತ್ತಾಗ್ತದೆ ಇದೆಲ್ಲ ಏಕೆ ಮಾಡಿದೆ ಅಂದರೆ ಗೊತ್ತಾಗ್ತದೆ ಅವರಂಥವನಲ್ಲ, ಅದು ಮಾಡಲೇ ಇಲ್ಲ ಅಂದರೆ ಅಯ್ಯಯ್ಯೋ ಅವ್ರು ಮಾಡಲೇ ಇಲ್ಲವಾ, ಅವರಷ್ಟು ಮೋಸಕಾರಿ ಅಲ್ಲವಾ, ನಮಗೆ ಅನ್ಯಾಯ ಮಾಡಲಿಲ್ಲ, ಏನು ಮಾಡಲಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರ ಪಾಡಿಗೆ ಅವರು ಇರುತ್ತಾರೆ, ಇದು ಮಾಡಿದ್ದು ಇವರಲ್ಲ ಎಂದು ಗೊತ್ತಾದರೆ ಅಯ್ಯೋ ಇದೆಲ್ಲ ಏನು ಅಂದರೆ ಅವರು ಬೇರೆಯವರು ಮಾಡಿದ್ದಾರೆ, ಇವರ ಮೇಲೆ ದ್ವೇಷ ಮಾಡ್ಕೊಂಡು ಬಿಟ್ಟು. ಅಂದರೆ ಕೇವಲ ತಪ್ಪು ತಿಳುವಳಿಕೆಯಿಂದ ಸಜ್ಜನನನ್ನು ದುರ್ಜನರಾಗಿ ತಿಳ್ಕೊಂಡು ಅಕಾರಣವಾಗಿ ಒಬ್ಬರನ್ನು ದ್ವೇಷ ಮಾಡ್ತೀವಿ. ಹಾಗೆ ಇದು ಹಾಗೆಯೇ ನನ್ನನ್ನೇ ಈಶ್ವರ ಎಂದು ತಿಳ್ಕೊಂಡು ಬಿಟ್ಟರೆ ಈಗ ಎಲ್ಲ ದುರಹಂಕಾರನೇ ಆಗಿಬಿಡ್ತದೆ. ಎಲ್ಲಿದೆ ಪೇಜು ಮುಂದೆ ಹೋಯಿತು? ಇಲ್ಲಿದೆ. ಅಂದರೆ ಈಶ್ವರನು ಸರ್ವಜ್ಞ ಅಂದರೆ ಏನು? ಎಲ್ಲ ಈಶ್ವರನಿಗೆ ಗೊತ್ತು. ನಾನೇ ಈಶ್ವರ ಅಂದ್ಕೊಂಡರೆ ಏನಾಗುತ್ತದೆ ನೋಡಿ, ಸರ್ವಜ್ಞತ ಹೇಗೆ ತಪ್ಪಾಗ್ತದೆ ನೋಡಿ. ಈಶ್ವರನು ಸರ್ವಜ್ಞ, ನಾನೇ ಈಶ್ವರ ಅಂದ್ಕೊಂಡ್ರೆ ಏನಾಗುತ್ತದೆ? ಇಲ್ಲಿ ಜನರಿಗೆ ಅರ್ಥವಾಗ್ತಾ ಇಲ್ಲ. ಈಶ್ವರನು ಸರ್ವಜ್ಞ ಅಂದರೆ ನಾನೇ ಈಶ್ವರ ಅಂದರೆ ನಾನು ಸರ್ವಜ್ಞನಾಗಬೇಕು. ಸರ್ವಜ್ಞ ಆಗುವುದೇ ಇಲ್ಲ. ನಾನೇ ಈಶ್ವರ ಅಂದರೆ ಏನು? ನನಗೆ ಎಷ್ಟು ಗೊತ್ತಿದೆಯೋ ಇದೇ ಸರ್ವಜ್ಞ ಆಗಿಬಿಡ್ತದೆ. ಹೀಗೆ ಆಗಿಬಿಡ್ತದೆ. ನನಗೆ ಎಷ್ಟು ಅಲ್ಪ ಗೊತ್ತೋ ಅಲ್ಪ ಸ್ವಲ್ಪ ಇದೇ ಸರ್ವಜ್ಞಾನ. ಈಗ ಇದನ್ನು ಮೀರಿ ಜ್ಞಾನವೇ ಇಲ್ಲ. ನನಗೇನು ಗೊತ್ತೋ ಇದೇ ಅಲ್ಲವೇ? ಅಂದರೆ ನನ್ನ ತಪ್ಪು ತಿಳುವಳಿಕೆ, ನನ್ನ ಜ್ಞಾನವೇ ಸರ್ವಜ್ಞತೆ ಆಗಿಬಿಡ್ತಾ ಇದೆ. ಅವರು ಅದ್ವೈತವನ್ನು ಹೀಗೆ ಅರ್ಥ ಮಾಡ್ತಾರೆ ನೋಡಿ. ಇಲ್ಲಿ ತಪ್ಪೇನಾಗ್ತದೆ ಅಂದರೆ, ಒಬ್ಬರು ಒಂದು ಮಾತು ಹೇಳ್ತಾರೆ, ಜೀವ ಬ್ರಹ್ಮರು ಒಂದೇ ಹೇಳಿದ್ದರೆ ಒಂದು ಅಂದರೆ ಅದು ಹೊಂದಲ್ಲವಲ್ಲ ಎಂದು ಸಂದೇಹ ಬಂದರೆ ಅದನ್ನು ಕೇಳಿ ನೀವು ಒಂದೇ ಎಂದು ಏಕೆ ಹೇಳ್ತಾ ಇದ್ದೀರಿ? ಅದು ಯುಕ್ತಿಗೆ ಹೊಂದಲ್ಲ, ನಡತೆಗೂ ಹೊಂದಲ್ಲ, ಧರ್ಮಕ್ಕೆ ಹೊಂದಲ್ಲ, ಭಕ್ತಿಗೆ ಹೊಂದಲ್ಲ, ತತ್ವಜ್ಞಾನಕ್ಕೆ ಹೊಂದಲ್ಲ. ಅದರಿಂದ ಮನುಷ್ಯ ಕೆಟ್ಟು ಹೋಗ್ತಾನೆ ಹೊರತು ಸಜ್ಜನನಾಗಲ್ಲ. ಅದು ಶಾಸ್ತ್ರೋಪದೇಶ ಏಕೆ ಆಗುತ್ತದೆ, ಆಧ್ಯಾತ್ಮಿಕ ಸಾಧನೆ ಹೇಗೆ ಆಗುತ್ತದೆ ಎಂದು ಪ್ರಶ್ನೆ ಮಾಡಿ ತಿಳ್ಕೊಂಡು ಕರೆಕ್ಷನ್ ಮಾಡಿಕೊಳ್ಳಬೇಕು. ಅಲ್ಲ, ಒಂದೇ ಜೀವ ಬ್ರಹ್ಮ ಏಕತ್ವ, ಆ ಒಂದೇ ಮಾತು ತಿಳ್ಕೊಂಡು ಮಿಕ್ಕ ಅವರನ್ನು ಕೇಳಲ್ಲ, ಸಂದೇಹ ನಿವೃತ್ತಿ ಮಾಡಿಕೊಳ್ಳಲ್ಲ. ಈಗ ಮಿಕ್ಕದೆಲ್ಲ ತಾನೇ ಊಹಿಸಿಕೊಂಡು ಅವರು ಹೀಗೆ ಹೇಳಿದ್ದಾರೆ, ಅಹಂಕಾರವೇ ಪರಮಾತ್ಮ ಎಂದು ಹೇಳಿಬಿಟ್ಟರು. ಪುಣ್ಯ ಪಾಪಗಳಿಲ್ಲ, ಏನು ಮಾಡಿದ್ದರೂ ಪುಣ್ಯವೇ, ಭಕ್ತೇ ಬೇಡ, ತತ್ವಜ್ಞಾನವೂ ಬೇಡ, ತಾನೇ ಸರ್ವಜ್ಞ, ತನಗೇನು ಗೊತ್ತೋ ಅದೇ ಸರ್ವಜ್ಞ ಹೇಳಿಬಿಟ್ಟರು. ಇದೆಲ್ಲ ನಾವು ಹೇಳಿದ್ದೀವ? ಆ ಒಂದು ಮಾತಿಗೆ ಇಷ್ಟೆಲ್ಲ ಅರ್ಥಗಳು ನೀವು ತಗೊಳ್ತಾ ಇದ್ದೀವಿ. ಒಂದೇ ಹೇಳಿದ್ದೀವಿ, ಜೀವ ಬ್ರಹ್ಮ ಏಕತ್ವ ಅಷ್ಟೇ. ಯಾವ ಅರ್ಥದಲ್ಲಿ ಎಂದು ನೋಡಲ್ಲ. ಇದರಿಂದ ನಿಮಗೆ ಹೊಳೆಯುವ ಅರ್ಥವೆಲ್ಲ ನೀನೇ ಊಹಿಸಿಕೊಂಡು, ಈಗ ಅದ್ವೈತಿಗಳು ಹೀಗೆ ಹೇಳ್ತಾರೆ, ನೀವು ಕೇಳಿ ಮಾಧ್ವರನ್ನು ಹೀಗೆ ಮಾತಾಡ್ತಾರೆ. ನಾನು ಕಲ್ಪಿಸಿ ಹೇಳ್ತಾ ಇಲ್ಲ, ಅವ್ರು ನಿಜವಾಗಿ ಹೀಗೆ ಹೇಳ್ತಾರೆ. ಈಗ ನಾನು ಇಷ್ಟೊತ್ತು ಹೇಳಿದ್ರು ಇದೆಲ್ಲ ಹೇಳ್ತಾರೆ, ಅಯ್ಯೋ ಹೀಗಿದೆ ಅಂತ ಹೇಳ್ತಾರೆ. ಈಗ ಅದೇ ಅಲ್ಲ, ಎಲ್ಲರಿಗೂ ಹೇಳಿಬಿಟ್ಟರು, ಅವರ ಭಕ್ತರೆಲ್ಲರೂ ಅದೇ. ಇತ್ತೀಚೆಗೆ ನಿಜವಾಗೇ ನಡೆಯಿತು. ಒಂದು ಸಲ ಏನೋ ಇಲ್ಲಿ ಪಂಡಿತ ಸಭಾ ಏನೋ ನಡೆದಾಗ, ಅಲ್ಲಿ ದೊಡ್ಡ ಮದ್ರಾಸ್ನಲ್ಲಿದ್ದಾರೆ ನೋಡಿ ಮಣಿದ್ರಾವಿಡ ಶಾಸ್ತ್ರಿ ಎಂದು, ಸಂಸ್ಕೃತ ಕಲಾಶಾಲೆಗೆ ಪ್ರಿನ್ಸಿಪಾಲ್ ಅವರು, ಇಡೀ ಭಾರತ ದೇಶಕ್ಕೆ ದೊಡ್ಡ ಪಂಡಿತ ವೇದಾಂತದಲ್ಲಿ. ಅಂದರೆ ಮೊಟ್ಟ ಮೊದಲನೆಯವರು ಭಾರತೀಯ ತೀರ್ಥರು. ಈಗ ಅವ್ರಿಗಿಂತ ಮೀರಿ ಯಾರಿಲ್ಲ, ಅವರೇ ಎಲ್ಲ ಮಹಾವಿದ್ವಾಂಸರಂದರೆ ಇಡೀ ಭಾರತ ದೇಶಕ್ಕೆ. ಶಂಕರರ ಕಾಲದಲ್ಲಿ ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠ ಮೇಲೆ ಕುಳಿತಿದ್ದಾರೆ ಎಂದು ಹೇಳುತ್ತಿದ್ದರು ಆ ಕಾಲಕ್ಕೆ. ಈ ಕಾಲದಲ್ಲಿ ಯಾರಾದರೂ ಸರ್ವಜ್ಞ ಪೀಠ ಅಂದರೆ ನಮ್ಮ ಭಾರತೀಯ ತೀರ್ಥರೇ. ನಿಜವಾಗಿ ಸರ್ವಜ್ಞರೇ, ಅಷ್ಟು ಎಲ್ಲ ಶಾಸ್ತ್ರಗಳು ಗೊತ್ತು. ಅಮೇಜಿಂಗ್, ಒಂದು ಲೈಬ್ರರಿ, ಪಂಡಿತ ಅಲ್ಲ ಲೈಬ್ರರಿ ಅವರು, ಅಷ್ಟು ಗೊತ್ತು, ಯಾವುದೇ ಹೇಳಿ ಗೊತ್ತದ್ದು, ಅಷ್ಟು ವೇದಗಳು ಗೊತ್ತು. ಯಾವ ವೇದದಲ್ಲಿ ಯಾವ ಪದ ಸ್ವರ, ಒಂದು ಪದ ತಪ್ಪಿದರೆ ಹೇಳಿಬಿಡ್ತಾರೆ, ಎಲ್ಲ ಮನಸ್ಸಿನಲ್ಲಿ ಕಂಠಸ್ಥ. ಅದು ಹೇಗೆ ಗೊತ್ತಾಗ್ತದೆ? ಲೈಬ್ರರಿ ಒಂದು ಸಿಡಿ ಹಾಗೇನೆ ಅಷ್ಟು ಇದೆ. ಒಂದು ಸಿಡಿ ಅಲ್ಲ, 10 ಸಿಡಿಗಳು, 100 ಸಿಡಿಗಳು. ಅವ್ರ ನಂತರ ಮಣಿದ್ರಾವಿಡ ಶಾಸ್ತ್ರಿ, ಅವರು ದೊಡ್ಡ ವಿದ್ವಾಂಸರೇ. ತರ್ಕಶಾಸ್ತ್ರ, ಮೀಮಾಂಸಾ, ಸಾಹಿತ್ಯ, ವೇದಾಂತ ಯಾವುದೇ ವ್ಯಾಕರಣ, ಯಾವುದೇ ಶಾಸ್ತ್ರಗಳು. ಅಂಥವರು ಇಲ್ಲೇನು ಪಂಡಿತ ಸಭೆ ಮಾಡಿದಾಗ ಮಧ್ವರು, ಸಾಮಾನ್ಯ ಮುಗ್ಧ ಜನರು ಒಬ್ಬರು ಬಂದು ಕೇಳಿದ್ದಾರೆ, ಜೀವನ ಬ್ರಹ್ಮ ಹೇಗೆ ಆಗ್ತಾನೆ? ಜೀವನ ಅಲ್ಪ ಅಲ್ಲವೇ? ನಾನೇ ಭಗವಂತ ಅಂದರೆ ಅಹಂಕಾರ ಆಗಲ್ಲವಾ? ಅವ್ರು ಹಾಗೆ ಮಾಡಿದ್ದಾರೆ ಪ್ರಶ್ನೆ.
ಏಕೆ ಅಂದರೆ ಅವರೆಲ್ಲರಿಗೂ ಅದೇ ಹೇಳ್ತಾರೆ. ಅವರೆಲ್ಲರೂ ಹಾಗೆ ತಿಳ್ಕೊಳ್ತಾರೆ. ಒಂದು ಸಲ ಹೋಗಿ ಕೇಳಿ ಇಷ್ಟು ಸಣ್ಣ ತಪ್ಪು ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಸಣ್ಣ ತಪ್ಪು ನೋಡಿದ್ದರೆ ನಮಗೆ ನಂಬಿಕೆ ಆಗಲ್ಲ. ಅವರು ನೋಡಿದ್ದರೆ ಅಷ್ಟು ಕೆಟ್ಟವರಾಗಿ ಕಂಡು ಬರ್ತಾ ಇಲ್ಲ. ಅದ್ವೈತಿಗಳು ಕೆಟ್ಟವರ? ಅವರು ಸಾಧನೆ ಮಾಡ್ಕೊಳ್ತಾರೆ, ಜಪ, ಧ್ಯಾನ, ಪೂಜಾ, ಭಕ್ತಿ, ಧರ್ಮ, ಅಧರ್ಮ ಇಟ್ಕೊಳ್ತಾರೆ. ಪಾಪ ಮಾಡಿದರೆ ಅಯ್ಯೋ ಪಾಪ, ಇನ್ನೊಬ್ಬರನ್ನು ಅನ್ಯಾಯ ಮಾಡಬಾರದು, ದೋಚಬಾರದು, ಹಿಂಸೆ ಮಾಡಬಾರದು, ಮೋಸ ಮಾಡಬಾರದು ಅಂದವರು ಇಟ್ಕೊಂಡ್ರೆ. ನಾವು ಧರ್ಮದಿಂದಲೇ ಇರಬೇಕು, ಭಕ್ತಿ ಇರಬೇಕು, ವಿನಯ ಇರಬೇಕು, ಅಹಂಕಾರ ಇರಬಾರದು. ಇದೆಲ್ಲ ಹೇಳುವವರು ಅಹಂಕಾರವೇ ಹೆಚ್ಚಾಗುವಂಥ ಸಿದ್ಧಾಂತ ಏಕೆ ಹೇಳ್ತಾರೆ? ಅದರಿಂದ ಇಲ್ಲೇನೋ ತಪ್ಪಿರಬಹುದು. ಅವರು ನೋಡಿದ್ದರೆ ಅಂಥವರೇನಿಲ್ಲ, ಎಲ್ಲ ಧರ್ಮ ಗಿರ್ಮ ಬಿಟ್ಟು ಏನಾದರೂ ಮಾಡು ಎಂದು ಗುಂಡಗಳ ಹಾಗೆ ಇನ್ನೊಬ್ಬರು ದೋಚ್ಕೊ ನಾವೇ ಈಶ್ವರ, ತಪ್ಪಿಲ್ಲ ಎಂದು ಅಂತ ಒಬ್ಬ ಅದ್ವೈತಿಗಳು ಹೇಳಿದನ? ಲೌಕಿಕರು ಎಲ್ಲಿಯಾದರೂ ನೋಡಿದ್ದರು ಹಾಗೆ ಕಂಡು ಬಂದಿತ್ತ ಹಾಗೆ? ಮರಿ ಇದು ಏನೋ ತಪ್ಪಿರಬಹುದು, ಮತ್ತೊಂದು ಸಲ ಕೇಳೋಣ. ಸಂದೇಹವೇ ಬರಲ್ಲ, ಕೇಳಲ್ಲ. ಇದು ಆಗಿರುವ ಸಂದೇಹ. ನಮಗೆ ಅನಿಸುತ್ತದೆ, ಇಷ್ಟು ದೊಡ್ಡವನು ಹೀಗೆ ಹೇಳಿರಬಹುದಾ? ಅಲ್ಲ, ಏನೋ ತಪ್ಪಿದೆ ಎಂದು ನಮಗೆ ವಿಶ್ವಾಸವೇ ಆಗಲ್ಲ. ಅಷ್ಟು ನೋಡಿದ್ದರೆ ಸಜ್ಜನ, ಧರ್ಮಾತ್ಮ, ಭಕ್ತಿ, ವಿನಯ ಎಲ್ಲ ಇದೆ ಅಂಥವ್ರು ನಾನೇ ಈಶ್ವರ ಎಂದು ಹೇಳಿಬಿಡ್ತಾರಾ? ಅದು ಏನೋ ತಪ್ಪಾಗಿರಬಹುದು, ಅಥವಾ ನಾವು ತಪ್ಪರ್ಥ ಮಾಡಿಕೊಂಡಿದ್ದೀವೋ. ಅವರು ಹೇಳುವುದರಲ್ಲಿ ಎಲ್ಲೋ ಏನೋ ಆಯಿತು, ಕಮ್ಯುನಿಕೇಷನ್ ಗ್ಯಾಪ್ ಅಲ್ಲವೇ? ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ಒಂದು ಸೆಕೆಂಡ್. ಈ ಟೇಬಲ್ ಸರಿಯಲ್ಲ, ಇದು ಹಾಗಲ್ಲ. ಒಂದು ಸೆಕೆಂಡ್. ಇದು ಪರವಾಗಿಲ್ಲ. ಇಷ್ಟು ಡಿಸ್ಟರ್ಬೆನ್ಸ್ ಆದರೂ ಕಮ್ಮಿ. ಒಬ್ಬ ಗೃಹಸ್ಥರ ಪಂಡಿತರು ಅವರ ಮನೆಗೆ ಹೋಗಿ ವೇದಾಂತ ಕಲಿಯುವುದಕ್ಕೆ ನಿಮಗೆ ಏನಾಗ್ತದೆ? ಅವರು ಮಧ್ಯದಲ್ಲಿ ಪತ್ನಿ ಕರೆಯುತ್ತಾರೆ, ಮಗು ಬಂದು ಅಳುತ್ತಾನೆ, ಇನ್ನೊಬ್ಬರು ಏನೋ ಮಕ್ಕಳ ಜಗಳ ಮಾಡ್ತಾರೆ. ಅವು ಇದು ಪಾಠ ಬಿಟ್ಟು ಅವ್ರನ್ನ ಮಾತಾಡಿಸಿ ಮತ್ತೆ ಪಾಠ ಹೇಳ್ತಾರೆ. ಹೀಗೆ ಮಾಡ್ತಾರೆ. ಮತ್ತು ಪತ್ನಿಯಲ್ಲಿ ಬಂದು ಅದಿಲ್ಲ ಇದೆಲ್ಲ ಅವರೇನು ಮಾಡಿದೆ ಅಂತ ಬೈಯುತ್ತಾಳೆ. ನೀವು ರೆಕಾರ್ಡ್ ಮಾಡಿದ್ರೆ ಆ ಪತ್ನಿ ಬೈಗಳೆಲ್ಲ ವೇದಾಂತದಲ್ಲಿ ಅವರು ಹಾಗೆ ಮಾಡ್ತಾರೆ ಗೃಹಸ್ಥರು. ನಾನು ಸಲ ಹೇಳಿದರೆ ಇದೇನು ಅಂದರೆ ಅವರು ಹೇಳ್ತಾರೆ, ಸ್ವಾಮೀಜಿ ನಾವು ಗೃಹಸ್ಥರು, ನಮಗೆ ಹೀಗೆ ಇರುತ್ತದೆ, ಇದರ ಜೊತೆಗೇ ನಾವು ನಡೆಯಬೇಕು. ಅವರು ಹಾಗೆ ಮಾಡ್ತಾರೆ ಅಲ್ಲ, ಅವರು ಹಾಗೆ ಮಾಡ್ತಾರೆ. ನಮಗೆ ಸನ್ಯಾಸಿಗಳಿಗೆ ಅಷ್ಟಿಲ್ಲ. ಶುರು ಮಾಡಿಬಿಟ್ರೆ ಏನು ಡಿಸ್ಟರ್ಬೆನ್ಸ್, 1 ಗಂಟೆ ಮಾತಾಡೋದು ಇರುತ್ತದೆ. ಅವ್ರಿಗೆ ಪಾಪ ಹಾಗೆ ಇಲ್ಲಿ ಅಂತ ಆಗ್ತದೆ ಅಂಥದ್ದು. ನಮಗೆ ಒಬ್ಬರು ಹೀಗೆ ಸಜ್ಜನನಾಗಿದ್ದೀಯೋ ಹಾಗೆ ಹೇಳಿದ್ದರು ಅಂದರೆ ಅಷ್ಟು ಕೆಟ್ಟವರಲ್ಲ ಅವರು. ಅದೊಂದು ಇನ್ನೊಬ್ಬರು ಹೇಳಿದರೂ ನಂಬಕ್ಕೆ ಆಗಲ್ಲ. ಅವರಷ್ಟು ಕೆಟ್ಟವನೆಂದರೆ ಅಷ್ಟು ಕೆಟ್ಟವರಾಗಿ ಕಂಡು ಬರ್ತಾ ಇಲ್ಲ. ನೀವು ಹೇಳಿದ್ದು ಸರಿಯಲ್ಲ, ಏಕೆಂದರೆ ನೋಡಿದ್ದರೆ ಹಾಗೆ ಅನಿಸುತ್ತಾನೇ ಇಲ್ಲ, ಅಂಥವರಲ್ಲ ಎಂದು ಇನ್ನೊಬ್ಬರು ಕೇಳಿದವನಿಗೆ ನಂಬಕ್ಕಾಗಲ್ಲ. ಹಾಗೆ ಈ ಮಾಧ್ವರು, ರಾಮಾನುಜರು ಮುಂತಾದವರಿಗೆ ಅದ್ವೈತಿಗಳು ಹೀಗೆ ಹೇಳ್ತಾರೆ, ಇಷ್ಟು ಕೆಟ್ಟವರು ಅಂದರೆ ಅವರು ನರಕಕ್ಕೆ ಹೋಗ್ತಾರೆ ಎಂದು ಅವರಿಗೆ ಗುರುಗಳು ಉಪದೇಶ ಮಾಡಿದ್ದರೆ, ನಾನು ಅದ್ವೈತಿಗಳನ್ನು ನೋಡಿದೆ, ಮಾತಾಡಿದೆ, ಅಷ್ಟು ಕೆಟ್ಟವರಾಗಿಲ್ಲವಲ್ಲ, ಏನೋ ತಪ್ಪಿದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ ಎಂದು ಅವರು ಮತ್ತೆ ಸಂದೇಹ ಮಾಡಿ ಅವರ ಗುರುಗಳನ್ನೇ ಕೇಳುವುದೋ ಅಥವಾ ತಮ್ಮ ಅದ್ವೈತಿಗಳನ್ನೇ ಕೇಳಿ ಆ ಸಂದೇಹ ನಿವೃತ್ತಿ ಮಾಡಿಕೊಂಡರೆ ಇಷ್ಟು ತೊಂದರೆ ಆಗಲ್ಲ. ಅವರು ಏನು ಕೇಳುವುದೇ ಇಲ್ಲ, ಹಾಗೆ ಇಟ್ಕೊಳ್ತಾರೆ, ಹಾಗೆ ಮುಂದುವರಿಯುತ್ತಾರೆ. ಅದಕ್ಕೇನು ಹೇಳ್ತಾರೆ? ಅದ್ವೈತಿಗಳು ನರಕಕ್ಕೆ ಹೋಗ್ತಾರೆ, ಶಾಶ್ವತ ನರಕ. ಮುಸಲ್ಮಾನರು, ಕ್ರೈಸ್ತವರು ಹೇಗೆ ಶಾಶ್ವತ ನರಕ ಎಂದು ಹೇಳ್ತಾರೋ ಹಾಗೆ ಇವರು ಶಾಶ್ವತ ನರಕಕ್ಕೆ ಹೋಗ್ತಾರೆ, ಹಾಗೆ ತಿಳ್ಕೊಂಡ್ಬಿಟ್ರು. ಮುಸಲ್ಮಾನರು, ಕ್ರಿಸ್ತ ಜನರು ಅಷ್ಟೇ, ಗೊತ್ತಾ? ಇದು ಮಾಧ್ವರಲ್ಲಿ ಸ್ವಲ್ಪ ಇದೆ, ರಾಮಾನುಜರಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ, ರಾಮಾನುಜ ಮಾಧ್ವರಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ, ಮುಸ್ಲಿಂ ಕ್ರಿಸ್ತನಲ್ಲಿ ಇನ್ನೂ ಹೆಚ್ಚಿದೆ. ಅವರೇನು ಹೇಳ್ತಾರೆ? ನಮ್ಮ ಮತಕ್ಕೆ ಸೇರದಿದ್ದರೆ ಸಾಕು, ನಮ್ಮ ಮತಕ್ಕೆ ಸೇರಿಕೊಂಡರೆ ನೀವು ಏನೇ ಮಾಡು, ಎಷ್ಟು ಪಾಪ ಮಾಡು, ನಿಮಗೆ ಶಾಶ್ವತ ಸ್ವರ್ಗ ಅಷ್ಟೇ. ನಮ್ಮ ಏಸನ್ನು ಒಪ್ಪಿಕೋ, ಏನೇ ಮಾಡು, ಏನೇ ಬಿಡು, ಎಷ್ಟು ಪಾಪ ಮಾಡು, ಎಷ್ಟು ಕೆಟ್ಟದ್ದು ಮಾಡು, ಏಸು ನಿಮ್ಮನ್ನು ಪಾಪಗಳು ಕ್ಷಮಿಸ್ತಾನೆ, ಶಾಶ್ವತ ಸ್ವರ್ಗ ಕೊಡ್ತಾನೆ.
ಏಸನ್ನೊಪ್ಪದಿದ್ದರೆ ನೀವು ಸಜ್ಜನರೇ ಹಾಗೂ ದುರ್ಜನರೇ ಹಾಗೂ ಏಸನ್ನೊಪ್ಪದೇ ಇರುವಂಥ ಹಿಂದೂಗಳು ಇವರು ಎಷ್ಟು ದೊಡ್ಡರು ನಿಮ್ಮ ಮಹನೀಯರು ವೇದವ್ಯಾಸರು ಶಂಕರಾಚಾರ್ಯರಾಗಲಿ ಅವರು ಪರಮ ಪಾಪಾತ್ಮರು ಅವರು ನರಕಕ್ಕೆ ಹೋಗ್ತಾರೆ ಅಷ್ಟೇ. ಇದು ಹೇಳಿದ್ದರೆ ಸಾಮಾನ್ಯರಿಗೆ ಸಂದೇಹವೂ ಬರಲ್ಲವ? ಅವರು ನೋಡಿದ್ದರೆ ಅಷ್ಟು ಮಹನೀಯರು, ಅಷ್ಟು ಮಹನೀಯರಾಗಿದ್ದಾರೆ, ವಿನಯಶೀಲ ಇದೆ, ಆದರ ಇದೆ, ಪ್ರೀತಿ ಇದೆ, ನಿಸ್ವಾರ್ಥವೂ ನಿರಹಂಕಾರಿಗಳಿದ್ದಾರೆ. ಅಂಥವರು ನಮ್ಮ ಮತಕ್ಕೆ ಸೇರದೇ ಇರುವ ಮಾತ್ರದಿಂದ ನರಕಕ್ಕೆ ಹೋಗಬಹುದಾ? ಅದು ಹೇಗೆ ಹೊಂದುತ್ತದೆ ಎಂದವರಿಗೆ ಸಂದೇಹ ಬರಲ್ಲ, ಕೇಳುವುದೂ ಇಲ್ಲ. ನಮ್ಮ ಮತ ಹೇಳ್ತು ನಾವು ಅದೇ ಒಪ್ಕೊಳ್ತೀವಿ, ನಮ್ಮ ಬೈಬಲ್ ಹೇಳ್ತು ನಾವು ಹಾಗೆ ಒಪ್ತೀವಿ. ಮುಸಲ್ಮಾನರಷ್ಟೇ, ನಮ್ಮ ಕುರಾನ್ ಹೇಳ್ತು ಒಪ್ತೀವಿ. ನಿಮ್ಮ ದೇವರನ್ನು, ನಿಮ್ಮ ಭಕ್ತರನ್ನು, ನಿಮ್ಮ ಸಾಧುಗಳನ್ನೇ ಸಾಯಿಸಿಬಿಡ್ತಾರೆ, ಅಲ್ಲಿ ನಗುತ್ತಾರೆ, ಸಾಯಿಸಿಬಿಟ್ಟು ಇಷ್ಟು ಸಾಯಿಸಿಬಿಟ್ಟಿದ್ದೀವಿ. ಏಕೆಂದರೆ ಅವರೆಲ್ಲ ಪಾಪಾತ್ಮರು. ಏಕೆ? ನಮ್ಮ ಮತಕ್ಕೆ ಸೇರಿಕೊಂಡಿಲ್ಲ, ಎಲ್ಲರೂ ಪಾಪಾತ್ಮರೇ ಅಷ್ಟೇ. ನಮ್ಮ ಮತಕ್ಕೆ ಸೇರದಿದ್ದರೆ ಸಾಕು. ಕೆಲವೊಮ್ಮೆ ನಾನು ಮಾತಾಡ್ತೀನಿ ಫೇಸ್ಬುಕ್ನಲ್ಲಿ, ಸ್ವಲ್ಪ ಚೆನ್ನಾಗಿ ಅವರಿಗೆ ವಿವೇಕ ಬರಲಿ ಎಂದು ವಿನಯದಿಂದ ಆದರದಿಂದ ಸರಿಯಾದ ಮಾತು ಹೇಳಿದ್ದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ನೀವು ಮಾತಾಡಲಿಕ್ಕೆ ವಿನಯದಿಂದ ಚೆನ್ನಾಗಿ ಮೃದುವಾಗಿ ವಿನಯದಿಂದ ಯುಕ್ತಿಯುಕ್ತವಾಗಿ ಮಾತಾಡ್ತಾ ಇದ್ದೀರಿ, ಆದರೆ ನೀನು ಕಾಫಿರೇ, ಅದರಿಂದ ನೀವು ನರಕಕ್ಕೆ, ನೀವು ಕೆಟ್ಟವನೇ. ಅದು ಅವರ ಶಾಸ್ತ್ರ. ಅಂದರೆ ಅವರು ಸಜ್ಜನನಾಗಿ ಅವ್ರು ಏನು ಹೇಳಿಬಿಟ್ಟರು? ನಮ್ಮ ಮುಸಲ್ಮಾನರಾಗದಿದ್ದರೆ, ಈಗ ಅವರು ಮಿಕ್ಕ ಜನರೆಲ್ಲ ಭಯಂಕರ ರಾಕ್ಷಸರೇ ಅಂದರೆ ಅವರು ಕೆಟ್ಟವರು, ಅಕಾರಣವಾಗಿ ಇನ್ನೊಬ್ಬರನ್ನು ದ್ವೇಷ ಮಾಡ್ತಾರೆ, ಅಕಾರಣವಾಗಿ ದೋಚಿಕೊಳ್ತಾರೆ, ಅಕಾರಣವಾಗಿ ನಾಶ ಮಾಡ್ತಾರೆ, ಅಕಾರಣವಾಗಿ ಎಲ್ಲ ದ್ವೇಷಿಗಳು, ಅವರು ಭಕ್ತರೇ ಅಲ್ಲ, ಹೀಗೆ ಹೇಳಿಬಿಡ್ತಾರೆ. ಅಂದರೆ ಅವರು ನಿಜವಾಗಿ ನೋಡಿಬಿಟ್ಟರೆ ಅಲ್ಲ, ಹಿಂದೂಗಳಲ್ಲಿ ಎಷ್ಟೋ ಸಜ್ಜನರಿದ್ದಾರೆ, ಧರ್ಮಾತ್ಮರಿದ್ದಾರೆ, ಪರೋಪಕಾರಿಗಳಿದ್ದಾರೆ, ವಿನಯಶೀಲರಿದ್ದಾರೆ. ನಮ್ಮ ಅಲ್ಲ ಅಂದರೆ, ಕುರಾನ್ ಅಂದರೆ, ಎಷ್ಟೋ ಮುಸಲ್ಮಾನರೆಂದರೆ ಆಧಾರದಿಂದಲೇ ನೋಡ್ತಾರೆ. ಅಂಥ ಕೆಟ್ಟವರಲ್ಲ ಅಲ್ಲವೇ? ಇವರೇನು ಹೇಳ್ತಾರೆ? ಅವ್ರು ನಟಿಸ್ತಾ ಇದ್ದಾರೆ ಅಲ್ಲ, ಸುಮ್ಮನೆ ಅವ್ರು ನಿಜವಾಗಿ ಕೆಟ್ಟವರೇ, ಅವ್ರು ನರಕಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ ಅಲ್ಲಾಗಿಂತ ಹೆಚ್ಚು ಗೊತ್ತಾ ನಿನಗೆ? ಅಲ್ಲ ಹೇಳಿಬಿಟ್ಟರು ನಮ್ಮ ಮತಕ್ಕೆ ಸೇರದಿದ್ದರೆ ಅವರೆಲ್ಲ ಕೆಟ್ಟವರೇ, ನರಕಕ್ಕೆ ಹೋಗತಕ್ಕವರೇ. ಅಲ್ಲಾನೇ ಹೇಳಿಬಿಟ್ರಲ್ಲ. ನೀವು ವ್ಯಕ್ತಿಗತವಾಗಿ ಹಿಂದೂಗಳನ್ನು ಎಷ್ಟು ಸಜ್ಜನರು, ಧರ್ಮಾತ್ಮರು, ಪುಣ್ಯಾತ್ಮರು, ವಿನಯಶೀಲರಾಗಿ ನೋಡಿದ್ದರೂ ಅಲ್ಲಾನೇ ಹೇಳಿದನಲ್ಲ ಅವರೆಲ್ಲ ನರಕಕ್ಕೆ ಹೋಗ್ತಾರೆ, ಅವರು ಕೆಟ್ಟವರೆಂದು ಹೇಳಿದ ನಂತರ ಹಿಂಗಷ್ಟೇ ಮತ್ತೆ ಯೋಚನೆ ಮಾಡಬೇಕಾಗಿಲ್ಲ, ನೋಡಬೇಕಾಗಿಲ್ಲ, ಕೇಳಬೇಕಾಗಿಲ್ಲ, ಹೇಳಬೇಕಾಗಿಲ್ಲ. ಇವರು ಕೆಟ್ಟವರು ನರಕಕ್ಕೆ ಹೋಗೇ ಹೋಗ್ತಾರೆ ಅಷ್ಟೇ. ಈಗ ನಾವು ಅವರನ್ನು ಹಿಂಸೆ ಮಾಡ್ಬೋದು, ದೋಚಿಕೊಳ್ಳಬಹುದು, ಪಾಪನೇ ಇಲ್ಲ, ಯಾಕಂದರೆ ಅವ್ರು ಪಾಪನೇ, ನರಕಕ್ಕೆ ಹೋಗುವವರೇ ಅವರು. ಅಲ್ಲಾನೇ ಹೇಳಿಬಿಟ್ಟು ನರಕಕ್ಕೆ ಹೋಗ್ತಾರೆ. ಈಗ ನೀವು ಏನಾದರೂ ದೋಚಿಕೊಳ್ಳಬಹುದು, ಮರ್ಡರ್ ಮಾಡ್ಬೋದು, ರೇಪ್ ಮಾಡ್ಬೋದು, ಏನಾದರೂ ಮಾಡ್ಬೋದು, ತಪ್ಪಿಲ್ಲ, ನಿಮಗೇನು ಪಾಪನೇ ಉಂಟಾಗಲ್ಲ. ಅಲ್ಲ ಮೆಚ್ಕೊಳ್ತಾನೆ ಹಾಗೆ ಮಾಡಿದ್ದೆ, ಅದಕ್ಕೋಸ್ಕರನೇ ಅದೇ ಮಾಡ್ತಾ ಇದ್ದಾರೆ. ಹಿಂದೂ ಜನರಿಗೆ ಅರ್ಥವಾಗ್ತಾ ಇಲ್ಲ ಇದೇನಪ್ಪ. ಕ್ರಿಸ್ತು ಹಾಗೆ ಹೇಳ್ತಾರೆ, ಮುಸಲ್ಮಾನರು ಹೀಗೆ ಹೇಳ್ತಾರೆ. ಈಗ ನಮ್ಮ ಜನ ಹೇಳ್ತಾರೆ ಅಲ್ಲ ಅವ್ರಿಗೆ ಗೊತ್ತಿಲ್ಲ, ಮತ ಹಾಗೆ ಹೇಳಲ್ಲ, ಎಲ್ಲ ಮತಗಳು ಸಮ, ಅಲ್ಲೇ ಇದೆ ಹಾಗೆ ಓದೋದೇ ಮಾತಾಡ್ತಾರೆ. ಹಿಂದೂಗಳನ್ನು ಮೂರ್ಖರಾಗಿ ಮಾಡಿಬಿಡ್ತಾ ಇದ್ದಾರೆ. ಮಧ್ವರಾಮಾನುಜರು ಅಷ್ಟೇ, ಆದರೆ ಸ್ವಲ್ಪ ವ್ಯತ್ಯಾಸ. ಭಾರತೀಯ ಮತದಲ್ಲಿ, ಹಿಂದೂ ಮತದಲ್ಲಿರುವ ಯಾರ್ಯಾರೋ ಕೇಳ್ತಾ ಇದ್ದಾರೆ, ಎಲ್ಲರೂ ಕೇಳಬಹುದಾ? ಹಿಂದೂ ಮತದಲ್ಲಿರುವ ಅದ್ವೈತಿಗಳು ಪಾಪಾತ್ಮರು ನರಕಕ್ಕೆ ಹೋಗ್ತಾರೆ ಎಂದು ಇವರು ಹೇಳ್ತಾರೆ, ಶಾಶ್ವತ ನರಕಕ್ಕೆ. ಮುಸಲ್ಮಾನರು ಮುಸಲ್ಮಾನ ಮತ, ಕ್ರೈಸ್ತ ಮತ ಅವರು ಹೇಳ್ತಾರೆ, ಅವರೇನು ಎಲ್ಲ ಹಿಂದೂಗಳು ಹೋಗ್ತಾರೆ. ನಮ್ಮ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಮುಂತಾದವರು ಅದ್ವೈತಿಗಳೇ ನರಕಕ್ಕೆ ಹೋಗ್ತಾರೆ ಎಂದು ಹೇಳ್ತಾರೆ. ಈಗ ಮುಸಲ್ಮಾನರು, ಕ್ರಿಸ್ತ ಜನರೇನೋ ಅದ್ವೈತಿಗಳೆಲ್ಲ, ನೀವು ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು, ಹಿಂದೂಗಳೆಲ್ಲ ನರಕಕ್ಕೆ ಹೋಗ್ತಾರೆ. ಅವರಿಬ್ಬರನ್ನು ಸೇರಿಸ್ಬಿಟ್ಟು ಈಗ ಅದ್ವೈತಿಗಳು ಏನು ಹೇಳ್ತಾರೆ? ಮಾಧ್ವರು, ರಾಮಾನುಜರು ಅವರು ತಾವು ಮಾಡಿಕೊಂಡಿರುವ ಭಕ್ತಿಗೆ ಅನುಗುಣವಾಗಿ ಅವರು ಭಕ್ತಿ ಚೆನ್ನಾಗಿದ್ದರೆ ವೈಕುಂಠ ಅಂದರೆ ಹೋಗ್ತಾರೆ. ನಾವು ಅವರನ್ನು ಕೀಳಾಗಿ ನೋಡಲ್ಲ. ಅವರು ಭಕ್ತಿ ಮಾಡಿಕೊಂಡರೆ ನಿಸ್ವಾರ್ಥವಾಗಿ, ನಿರ್ಮಲವಾಗಿ, ತ್ಯಾಗ, ವೈರಾಗ್ಯ, ಭಕ್ತಿ ಇಟ್ಕೊಂಡು ಮಾಡಿಕೊಂಡರೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿದ್ದರೆ ಸ್ವರ್ಗಕ್ಕೆ ಹೋಗ್ತಾರೆ. ಪಾಪ ಮಾಡಿದ್ದರೆ ಮಾತ್ರ ನರಕಕ್ಕೆ ಹೋಗ್ತಾರೆ. ಅದು ಶಾಶ್ವತ ನರಕ ಅಲ್ಲ. ಎಷ್ಟು ಪಾಪ ಮಾಡಿದ್ದನೋ ಅಷ್ಟು ಪಾಪ ಅನುಭವಿಸಿ ನರಕದಿಂದ ಮತ್ತೆ ಬರ್ತಾನೆ, ಮತ್ತೆ ಪುಣ್ಯ ಮಾಡಿಕೊಂಡು ಮತ್ತೆ ಸದ್ಗತಿಗೆ ಚಾನ್ಸ್ ಇದೆ. ಒಂದು ಸಲ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸಿ ಬರ್ತಾನೆ ಅಷ್ಟೆ. ಇದು ಅದ್ವೈತಿಗಳು ಹೇಳೋದು. ಇದು ಶಾಸ್ತ್ರ. ಅದ್ವೈತಿಗಳೇಕೆ, ಎಲ್ಲ ಶಾಸ್ತ್ರಗಳು ಹೇಳುವುದೇ ಇದು. ಅದ್ವೈತಿಗಳೇ ಪ್ರತ್ಯೇಕವೇನಲ್ಲ, ಎಲ್ಲ ಶಾಸ್ತ್ರಗಳು ಹೇಳುವುದೇ ಇದು. ಭಗವದ್ಗೀತಾ, ಉಪನಿಷತ್ತುಗಳು, ವೇದ ಎಲ್ಲವೂ ಹೇಳುವುದಿದೆ. ಈಗ ಮುಸಲ್ಮಾನರು, ಕ್ರೈಸ್ತ ಜನರಿಗೆ ಒಂದೇ ಜನ್ಮ. ನಮ್ಮ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳೇನೋ
ಅದ್ವೈತಿಗಳು ನರಕಕ್ಕೆ ಹೋಗ್ತಾರೆ ಎಂದು ಹೇಳಿದ್ದರೂ ಇನ್ನೊಂದು ಜನ್ಮಕ್ಕೆ ಅವಕಾಶ ಇದೆ. ಮುಂದಿನ ಜನ್ಮ ಆದರೂ, ಮುಂದಿನ ಜನ್ಮದಲ್ಲಾದರೂ ಮತ್ತೊಂದು ಅದು ಸ್ವಲ್ಪ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಮುಂದಿನ ಜನ್ಮದಲ್ಲಿ ಆದರೂ, ಮುಂದಿನ ಜನ್ಮದಲ್ಲಿ ನಮ್ಮ ಮಾಧ್ವ ಮತಕ್ಕೆ ಬಂತು, ನಮ್ಮ ರಾಮಾನುಜ ಮತಕ್ಕೆ ಬಂದು ಆವಾಗ ಭಕ್ತರಾಗಿ ಅದ್ವೈತ ಬಿಟ್ಟು ಆವಾಗ ಸದ್ಗತಿ ಪಡ್ಕೊಳ್ತಾರೆ. ಪುನರ್ಜನ್ಮ ಆದರೆ ಇರುತ್ತದೆ. ಅದರಲ್ಲಿ ಅದ್ವೈತಿಗಳಲ್ಲಿ ಸ್ವಲ್ಪ ಏನೋ ಪುಣ್ಯ ಪಾಪ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಳ್ತಾರಲ್ಲ, ಸಣ್ಣ ಪುಟ್ಟ ಪುಣ್ಯ ಏನೋ ಮಾಡ್ತಾರೆ. ಅಷ್ಟು ಪುಣ್ಯ ಮಾಡಿದ್ದಕ್ಕೆ ಕೆಲವು ದಿವಸ ಸ್ವರ್ಗಕ್ಕೆ ಹೋಗೋ, ಕೆಲವು ದಿವಸ ನರಕಕ್ಕೆ ಹೋಗಿ ಬಂದು ಮತ್ತೆ ಮುಂದಿನ ಜನ್ಮದಲ್ಲಿ ನಮ್ಮ ಮಧ್ವರಾಗಿ ಹುಟ್ಟಿ ರಾಮಾನುಜರಾಗಿ ಹುಟ್ಟಿ ಆವಾಗ ಅವರು ಸದ್ಗತಿ ಪಡ್ಕೊಳ್ತಾರೆ. ಇದೊಂದು ಪಾಯಿಂಟ್. ಇನ್ನೊಂದು ಏನಂದರೆ, ಅವರು ಹಾಗಿಲ್ಲ. ಮುಸಲ್ಮಾನರು ಕ್ರಿಸ್ತಜನರಿಗೆ ಇನ್ನೊಂದು ಜನ್ಮನೇ ಇಲ್ಲ, ಒಂದೇ ಜನ್ಮ. ಈ ಜನ್ಮದಲ್ಲಿ ನಮ್ಮ ಮುಸಲ್ಮಾನರು ಕ್ರಿಸ್ತು ಆಗಲಿಲ್ಲ, ಈಗ ಮುಂದಿನ ಜನ್ಮ ಇಲ್ಲವೇ, ಎಲ್ಲ ಶಾಶ್ವತ ನರಕ ಈ ಜನ್ಮದಲ್ಲೇ ಮುಗಿತಾರೆ. ಈ ಜನ್ಮ ಮುಗಿದುಬಿಟ್ರೆ ಶಾಶ್ವತ ನರಕ. ಅದರಿಂದ ಅವರು ನಮ್ಮನ್ನು ಹೆಚ್ಚು ಪೀಡಿಸ್ತಾರೆ. ಇವರು ಹೆಚ್ಚು ಪೀಡಿಸಲ್ಲ, ಬಾಯಿದಿಂದ ಬೈಯುತ್ತಾರೆ, ದೂರವಾಗಿಡ್ತಾರೆ. ಅದ್ವೈತಿಗಳನ್ನು ಮುಟ್ಟಬೇಡ, ಅವರ ಅಸ್ಪೃಶ್ಯರ ಸಮಾನ, ದೂರವಾಗಿಟ್ಟು ಮುಟ್ಟಬೇಡ. ಈಗ ಇವರು ಮಾತ್ರ ಸುಮ್ಮನೆ ಅಸ್ಪೃಶ್ಯ ಹೇಳಲ್ಲ, ಬಂದು ಪೀಡಿಸ್ತಾರೆ, ಹೊಡೆಯುತ್ತಾರೆ, ಹಿಂಸೆ ಮಾಡ್ತಾರೆ, ದೋಚ್ಕೊಳ್ತಾರೆ, ಸುಳ್ಳು ಹೇಳ್ತಾರೆ, ನಗುತ್ತಾರೆ, ಎಲ್ಲ ಮಾಡ್ತಾರೆ. ಏಕೆ ಅಂದರೆ ನೀವು ನರಕಕ್ಕೆ ಹೋಗುವವರು. ಅದರಿಂದ ನಮಗೆ ಅಲ್ಲ, ನಮ್ಮ ಗಾಡ್ ಈಗನೇ ಹೇಳಿದ, ನಿಮ್ಮನ್ನು ಹೆಚ್ಚು ಹಿಂಸಿದ್ದರೆ ನೀವು ನರಕಕ್ಕೆ ಹೋಗ್ತೀರಿ, ಹೋಗಲಿ ಎಂದು. ನಾವು ಹಿಂಸೆ ಮಾಡುವುದಕ್ಕೆ ಹೇಳಿಬಿಟ್ಟ ನಮ್ಮ ಅಲ್ಲ. ನಮ್ಮ ಪುಸ್ತಕ ನಿಮ್ಮನ್ನು ಎಲ್ಲ ಹಿಂದೂಗಳನ್ನ ಹಿಂಸೆ ಮಾಡೆಂದೇ ಹೇಳ್ತಾ ಇದೆ. ಹೇಳಿದ್ದರೆ ನಮಗೇನು ಪಾಪ ಇಲ್ಲ, ಅದರಿಂದ ಮಾಡ್ತೀವಿ. ಈಗ ಇದು ನೋಡಿ, ಇದೆನ್ನೇ ಅಷ್ಟಿದೆ. ಆದ್ದರಿಂದ ಅವರು ಪೀಡಿಸಬಹುದು. ಈಗ ದ್ವೈತ ವಿಶಿಷ್ಟ ಅದ್ವೈತಿಗಳು ಮುಂತಾದವರು ಅದ್ವೈತಿಗಳನ್ನು ಪೀಡಿಸಿದ್ದರೆ ನಿಮಗೆ ಪಾಪ ಇಲ್ಲ ಎಂದು ಹೇಳಲ್ಲ. ದೂರದಿಂದಲೇ ದೂರವಾಗಿರು, ಅವ್ರನ್ನ ಮುಟ್ಟಬೇಡ, ಅವ್ರಿಗೆ ಹೋಗಬೇಡ, ಅವರ ಸಿದ್ಧಾಂತ ಕಲಿಯಬೇಡ. ನಿಮ್ಮ ಸಾಧನ ನೀವು ಮಾಡ್ಕೋ. ಅವರು ನರಕಕ್ಕೆ ಹೋಗ್ತಾರೆ, ಹೋಗಲಿ, ಅಷ್ಟೇ ಬಿಡು. ಅವರ ಪಾಡಿಗೆ ಅವರನ್ನು ಬಿಡು, ಇಷ್ಟೇ ಇದೆ ಹೊರತು ಅವರನ್ನು ಹಿಂಸೆ ಮಾಡು, ದೋಚ್ಕೋ ಎಂದು ಮಾತ್ರ ಹೇಳಲಿಲ್ಲ. ಇಷ್ಟು ಮಾತ್ರ ದ್ವೈತಿಗಳು, ವಿಶಿಷ್ಟ ಅದ್ವೈತಿಗಳು ಪುಣ್ಯಾತ್ಮರು, ನಮ್ಮ ಮೇಲೆ ಇಷ್ಟು ದಯ ತೋರಿಸ್ತಾರೆ. ಅಲ್ಲವೇ? ಇಷ್ಟಾದರೂ ದಯ ತೋರಿಸ್ತಾರೆ. ಅವರದಿಲ್ಲ. ನಿಮ್ಮ ಎಲ್ಲರಿಗೆ, ಹಿಂದೂಗಳು ಅದ್ವೈತಿಗಳಾಗಲಿ ದ್ವೈತಿಗಳಾಗಲಿ ವಿಶಿಷ್ಟ ಎಲ್ಲರನ್ನೂ ನಾವು ಹಿಂಸಿಸಬೇಕು, ಪೀಡಿಸಬೇಕು. ನೀವು ನರಕಕ್ಕೆ ಹೋಗುವವರು. ಆ ನರಕಕ್ಕೆ ಹೋದ ನಂತರ ಅನುಭವಿಸುವ ದುಃಖ ಇಲ್ಲೇ ಸ್ವಲ್ಪ ಅನುಭವಿಸಬಹುದು, ಇಲ್ಲೇ ಕೊಡ್ತೀವಿ ನಾವು, ಅಷ್ಟೇ. ಹಿಂಸೆನೇ ಮಾಡ್ತೀವಿ. ಒಂದೇ ಜನ್ಮ, ಇನ್ನೊಂದು ಜನ್ಮ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಕೆಟ್ಟವರನ್ನು ಪೀಡಿಸಬೇಕು, ಸಜ್ಜನರನ್ನಲ್ಲ ಅಂದರೆ ನೀವು ಕೆಟ್ಟವರಲ್ಲವೇ? ಕೆಟ್ಟವರೇ. ಅದಕ್ಕೋಸ್ಕರ ನಾವು ಪೀಡಿಸಬಹುದು ಎಂದು ನಮ್ಮ ಶಾಸ್ತ್ರದ ಅನುಮತಿ ಇದೆ, ನಮ್ಮ ಬೈಬಲ್ ಕುರಾನ್ನ ಅನುಮತಿ, ಬೈಬಲ್ ಕುರಾನಿನ ಅನುಮತಿ ಇದೆ. ಹೇಗೆ ಕೆಟ್ಟವರು ಅಂದರೆ ನಮ್ಮ ಮತಕ್ಕೆ ಸೇರಿಕೊಂಡಿಲ್ಲ, ಅದರಿಂದ ಕೆಟ್ಟವರಷ್ಟೇ. ನಾವೇನು ಕೆಟ್ಟ ಮಾಡಿದ್ದೀವಿ ಅಂದರೆ ಮಾಡುವುದು ಬಿಡುವುದು ಏನು ಬೇಡ, ಅಲ್ಲಿ ಅಲ್ಲಾನೇ ಹೇಳಿದ ನೀವು ಕೆಟ್ಟವರೆಂದು. ಏಕೆ? ನಮ್ಮ ಮತಕ್ಕೆ ಸೇರಿಕೊಂಡಿಲ್ಲ, ಅದರಿಂದ ನೀವು ಕೆಟ್ಟವರು. ನಾವು ಕೆಟ್ಟ ಮಾಡಲ್ಲ, ಯಾರಿಗೆ ದೋಚಲ್ಲ, ಯಾರಿಗೆ ಅನ್ಯಾಯ ಮಾಡಲ್ಲ, ಧರ್ಮದಿಂದಲೇ ಇರ್ತೀವಿ, ನ್ಯಾಯದಿಂದ ಇರ್ತೀವಿ. ಪ್ರತಿ ದಿವಸ ಭಗವಂತನಿಗೆ ಭಕ್ತಿ ನೀವು ಭಕ್ತಿ ಮಾಡುವುದು, ಪೂಜೆ ಮಾಡುವುದು ಸೈತಾನ್ ಪೂಜಾ. ನೀವು ಮಾಡುವುದು ಸೈತಾನ್. ನಿಮ್ಮ ದೇವರೇ ಅಲ್ಲ, ನಿಮ್ಮ ದೇವರು ಸೈತಾನೆ. ನಮ್ಮ ದೇವರೊಬ್ಬರೇ ದೇವರು, ದೇವರೊಬ್ಬನೇ, ಅಲ್ಲಾಹು ಅಕ್ಬರ್, ಇನ್ನೊಬ್ಬರು ದೇವರೇ ಇಲ್ಲ, ಒಂದೇ ದೇವರು, ಅದು ನಮ್ಮ ಅಲ್ಲ ಅಷ್ಟೇ. ನಮ್ಮ ಮತಕ್ಕೆ ಸೇರ್ಕೋ. ಇಲ್ಲದಿದ್ದರೆ ನೀವು ಪೂಜಿಸಿರುವ ರಾಮಕೃಷ್ಣ ಶಿವ ಮಂದಿರಗಳು ಇದೆಲ್ಲ ಸೈತಾನ್ ಪೂಜೆಗಳು, ಸೈತಾನ್ ಮಂದಿರಗಳು. ಅದರಿಂದ ನಿಮಗೇನು ಸ್ವರ್ಗ ಬರಲ್ಲ, ನಿಮಗೇನು ಯಾರೂ ನಿಮಗೆ ಉಪಯೋಗವಿಲ್ಲ. ಎಷ್ಟು ಮಾಡಿದ್ದರೂ ಅದೆಲ್ಲ ಪಾಪವೇ. ಅದರಿಂದ ನಮ್ಮ ಪುಸ್ತಕ ಹೇಳ್ತದೆ ನೀವು ಪಾಪಾತ್ಮರು. ನಾವೇನು ಪಾಪ ಮಾಡಲಿಲ್ಲ, ಧರ್ಮಾತ್ಮರೇ ಅನ್ಯಾಯ ಮಾಡ್ತಾ. ನೀವು ಮಾಡು ಬಿಡೋದು ಹೇಳಬೇಡ, ನಮ್ಮ ಪುಸ್ತಕದಲ್ಲಿದೆ. ನೀವು ಕೆಟ್ಟವರು, ನಾವು ಕೆಟ್ಟವ್ರು ನೋಡ್ತೀವಿ ಅಷ್ಟೇ. ಚೆನ್ನಾಗಿದೆ, ಇದು ಸಿದ್ಧಾಂತ. ಅದಕ್ಕೋಸ್ಕರ ಎಲ್ಲ ಮತಗಳು ಸಮಾನವಲ್ಲ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಸ್ವಾಮೀಜಿ ಸನ್ಯಾಸಿಯಾಗಿ ಇಷ್ಟು ದ್ವೇಷ ಮಾಡ್ತಾನೆ, ಇನ್ನೊಬ್ಬ ಮತಗಳೆಂದರೆ ದ್ವೇಷ ಪ್ರಚಾರ ಮಾಡ್ತಾನೆ, ಎಲ್ಲರಿಗೆ ಹೇಳ್ತಾನೆ. ಸನ್ಯಾಸಿಯಾಗಿ ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರೂ ಒಂದೇ, ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ಮುಸಲ್ಮಾನರು ಅವರೇ, ಟಿಪ್ಪು ಸುಲ್ತಾನು ಒಂದು ಅವತಾರ ಪುರುಷರೇ, ನಮ್ಮ ಮೊಹಮ್ಮದ್ ಗೋರಿ ಗಜ್ನಿಯು ಅವತಾರ ಪುರುಷರೇ. ಹಾಗೆ ಹೇಳಬೇಕಿತ್ತು. ಎಲ್ಲರಲ್ಲಿ ಬ್ರಹ್ಮ ನೋಡಬೇಕು, ಎಲ್ಲರೂ ಪರಮಾತ್ಮನೇ ಅಲ್ಲವೇ? ಎಲ್ಲರನ್ನೂ ಪರಮಾತ್ಮವಾಗಿ ದರ್ಶನ ಮಾಡಿಕೊಂಡಿದ್ದೀವಿ ಎಂದು ಹೇಳಬೇಕು. ನೀವು ಹಾಗೇನು ಹೇಳ್ತಾ ಇಲ್ಲ. ಇದೇನು ನೋಡಿ, ಎಲ್ಲವೂ ಪರಮಾತ್ಮನೇ ಆಗಿದ್ದರೆ
ಎಲ್ಲವೂ ಪರಮಾತ್ಮ ಎಂದು ದರ್ಶನ ಮಾಡ್ಕೋ, ತತ್ವ ತಿಳ್ಕೊ. ನಾಮರೂಪಗಳೆಲ್ಲ ಕನಸೇ. ಆ ಕನಸೆಲ್ಲ ಬಿಟ್ಟರೆ ನಾಮರೂಪಗಳಲ್ಲಿರುವಂಥ ಕನಸನ್ನಲ್ಲಿರುವ ಸಜ್ಜನರು ದುರ್ಜನರು ಯಾರೂ ಉಳಿಯುವುದಿಲ್ಲ. ಎಲ್ಲರೂ ಕನಸಾಗಿ ಬಿಡ್ತಾರೆ. ಎಲ್ಲರೂ ನಿಮ್ಮ ಆತ್ಮಸ್ವರೂಪವೇ. ಆ ದೃಷ್ಟಿಯ ಎಲ್ಲವೂ ಬ್ರಹ್ಮವೇ. ಅದು ನಾವು ಹೇಳ್ತಾನೆ ಇದ್ದೀವಿ, ಹೇಳಲಿಲ್ಲ ಎಂದೇನು. ಅವರು ನಾಮರೂಪ ದೇಹೇಂದ್ರಿಯ ಬಿಟ್ಟರೆ, ಆ ಮನಸ್ಸು ಬಿಟ್ಟರೆ ಒಳಗಿನ ಚೈತನ್ಯ ಇದೆ, ಅದು ಬ್ರಹ್ಮವೇ. ಅದು ನಾವು ನೀವು ಎಲ್ಲರೂ ಅದೇ. ಅವರ ಆತ್ಮದಲ್ಲಿ ಬ್ರಹ್ಮವೇ ಅಲ್ಲ ಎಂದು ಯಾರೂ ಹೇಳಲಿಲ್ಲ. ನಾವು ಅದು ಅದ್ವೈತ ಹೇಳ್ತೀವಿ. ಅಲ್ಲ ಮರ ಹಾಗಾದರೆ ನೀವು ಏಕೆ ದ್ವೇಷ ಮಾಡ್ತಾಯಿದ್ದೆ? ನಾನು ದ್ವೇಷ ಮಾಡಿದ್ದೀನ? ಅವರು ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ. ಅವರು ನಮ್ಮನ್ನು, ನಮ್ಮ ಸಿದ್ಧಾಂತವನ್ನು ತಪ್ಪಾಗಿ ತಿಳ್ಕೊಂಡರು. ನಮ್ಮ ಪೂಜೆ, ನಮ್ಮ ಆರಾಧನಾ, ನಮ್ಮ ಭಕ್ತಿಯನ್ನು ಇದು ಕೆಟ್ಟದು ಎಂದು ಹೇಳ್ತಾರೆ. ಇದು ಬೇಡ, ಇದನ್ನು ನೀವು ಹಾಗೆ ತಿಳ್ಕೊಳ್ಳುವುದೇ ಅಲ್ಲ. ನಮ್ಮ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಅವರೂ ತಿಳ್ಕೊಳ್ತಾರೆ. ತಿಳ್ಕೊಂಡರೂ ಅವರು ಅಟ್ಲೀಸ್ಟ್ ಹತ್ತಿರಕ್ಕೆ ಬಂದು ವ್ಯಕ್ತಿಯಾಗಿ ಹೊಡೆಯಲ್ಲ, ದೋಚಿಕೊಳ್ಳಲ್ಲ. ಅವರು ತಮ್ಮ ಪಾಟಿಗೆ ತಮ್ಮ ಮನೆಯಲ್ಲಿದ್ದು ನಮ್ಮನ್ನು ಬೈಯುತ್ತಾರೆ. ತಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಾರೆ, ತಮ್ಮ ಶಿಷ್ಯರಿಗೆ ಹೇಳ್ಕೊಡ್ತಾರೆ, ತಮ್ಮ ಪಾಟಿಗೆ ತಾವು ಬೈಯುತ್ತಾರೆ. ಬೈದು ತಮ್ಮ ಮನೆಯಲ್ಲೇ ಇರುತ್ತಾರೆ ಹೊರತು ನಮ್ಮನ್ನು ಭೇಟಿ ಮಾಡಿದಾಗ ಮಾತ್ರ ಅನ್ಯಾಯ ಮಾಡಲ್ಲ. ಇವರು ಅದ್ವೈತಿ ಆಗಿದ್ದಾನೆ, ದೋಚಿಕೊಳ್ಳೋಣ ಏನು, ಇವ್ರನ್ನ ಹೊಡೆಯೋಣ, ಹೊಡೆದರೆ ನಮಗೆ ಪುಣ್ಯ ಏನು, ಅದು ಮಾತ್ರ ಮಾಡಲ್ಲ. ತಮ್ಮ ಪಾಡಿಗೆ ತಾವು ಬೈಯುತ್ತಾರೆ, ದೂರವಾಗಿರ್ತಾರೆ. ಮುಟ್ಟಿದ್ದರೆ ಏನೋ ಹೋಗಿ ಪ್ರಾಯಶ್ಚಿತ್ತ ಮಾಡಿಕೊಂಡು ತೀರ್ಥ ತಗೊಂಡು ಏನೋ ಸ್ನಾನ ಮಾಡ್ಕೊಳ್ತಾರೆ. ಅದ್ವೈತ ಮುಖ ನೋಡಿದಪ್ಪ ಪಾಪ ಆಯಿತು ಎಂದು ತಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ. ಅಷ್ಟೇ ಹೊರತು ನೀವು ಅದ್ವೈತಿಯಾಗಿದ್ದು ನನಗೆ ಮುಖ ದರ್ಶನ ಕೊಟ್ಟಿದ್ದು, ನಿಮ್ಮನ್ನು ಹೊಡೆಯುವುದೇ ನಮ್ಮ ಪ್ರಾಯಶ್ಚಿತ್ತ, ನಿಮ್ಮನ್ನು ಸಾಯಿಸಿದ್ದರೆ ನಮ್ಮ ಪ್ರಾಯಶ್ಚಿತ್ತ ಆಗುತ್ತದೆ, ಹೀಗೇನು ಮಾಡಲ್ಲ ಅವರು. ಅಲ್ಲ, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಹಾಗೇನು ಮಾಡಲ್ಲ. ನಮ್ಮನ್ನು ಬೈದರೂ ವ್ಯಕ್ತಿಗತ ಪರ್ಸನಲ್ಲಿ ಬೈಯಲ್ಲ. ತಮ್ಮ ಪುಸ್ತಕದಲ್ಲಿ ತಮ್ಮ ಮಧ್ಯೆ ಬೈಕೊಳ್ತಾರೆ. ವ್ಯಕ್ತಿ ಭೇಟಿಯಾದಾಗ ಬೈಯಲ್ಲ, ಹಿಂಸೆ ಮಾಡಲ್ಲ, ಅನ್ಯಾಯ ಮಾಡಲ್ಲ. ಸಾಮಾನ್ಯ ಲೌಕಿಕ ಧರ್ಮ ಏನಿದೆಯೋ ಧರ್ಮ ಅಧರ್ಮ ಅದು ಪಾಲಿಸ್ತಾರೆ. ಅನ್ಯಾಯ ಮಾಡಿದ್ದರೆ ಪಾಪ, ನ್ಯಾಯ ಮಾಡಿದ್ದರೆ. ಇಸ್ಲಾಂ ಕ್ರೈಸ್ತ ಮತದವರು ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದರೂ ಪಾಪ ಇಲ್ಲ, ಅವರು ದೋಚ್ಕೋ, ಸುಳ್ಳು ಹೇಳು, ಅವರ ಆಸ್ತಿ ಇದ್ದರೆ ದೋಚ್ಕೋ, ಪಾಪ ಇಲ್ಲ. ನಿಮಗೆ ನಂಬಿಕೆ ಇದ್ದರೆ ಹಿಂದೂಗಳು ನರಕಕ್ಕೆ ಹೋಗ್ತಾರೆ, ಅವರು ಸೈತಾನ್ ಪೂಜಕರು, ಸೈತಾನ್ ಭಕ್ತರು, ದೇವಭಕ್ತರಲ್ಲ ಎಂದು ನೀವು ನಂಬಿಕೊಂಡರೆ ನಂಬಿಕೊ. ನಿಮಗೆ ಬೈಯಬೇಕನ್ನಿಸಿದ್ದರೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಬೈಯೋ. ಬಟ್ ವ್ಯಕ್ತಿ ಭೇಟಿ ಮಾಡಿದಾಗ ಒಂದು ಮಾನವತಾ ಧರ್ಮ, ಸಾಮಾನ್ಯ ಧರ್ಮ ಆ ಥರ ಆಚರಿಸಬೇಕು. ಇನ್ನೊಬ್ಬರನ್ನು ದೋಚಿಕೊಂಡವರು ಅಲ್ಲ, ದೋಚಿಕೊಂಡೋದೇ ತಪ್ಪು. ಅವರು ಪಾಪಾತ್ಮರಾಗಬಹುದು. ನಮ್ಮ ಹಿಂದೂ ಮತ ಏನು ಹೇಳ್ತದೆ? ಅವರು ಪಾಪಾತ್ಮರಾಗಬಹುದು, ಅಧರ್ಮರಾಗಬಹುದು, ಏನೇ ಆಗಬಹುದು. ಅಕಾರಣವಾಗಿ ದೋಚಿಕೊಂಡರೆ, ಅನ್ಯಾಯ ಮಾಡಿದ್ದರೆ ನಿಮಗೆ ಪಾಪ. ಚಂಡಾಲನಿಗೂ ನೀವು ಅನ್ಯಾಯ ಮಾಡಿದ್ದರೆ ಪಾಪ. ಅವರೇನಾದರೂ ತಪ್ಪು ಮಾಡಿದ್ದರೆ ಅವರಿಗೆ ಶಿಕ್ಷೆ ಕೊಡು, ಅದು ಕಾನೂನಿದೆ, ಅದು ಬೇರೆ. ಏನೂ ಮಾಡದೆ ಸುಮ್ಮನೆ ತನ್ನ ಪಾಡಿಗೆ ತಾನಿದ್ದರೆ ಹೋಗಿ ಅವರನ್ನು ಹಿಂಸೆ ಮಾಡಿದ್ದರೆ ನಿಮಗೆ ಪಾಪ. ಅವರಿಗೆ ಬೈದರೂ ಪಾಪ, ಅವರನ್ನು ದೋಚಿಕೊಂಡರೂ ಪಾಪ, ಅವರಿಗೆ ಹಿಂಸೆ ಮಾಡಿದ್ದರೂ ಪಾಪ. ಅವರು ಚಂಡಾಲನಲ್ಲವೇ ಮಾಡಿದ್ದರೆ ಏನು ತಪ್ಪು? ಅದು ಒಪ್ಪಲ್ಲ ಶಾಸ್ತ್ರ. ಅವರು ಚಂಡಾಲನಾಗಿದ್ದರೂ ಅವನ ಪಾಡಿಗೆ ತಾನಿದ್ದಾನೆ, ತನ್ನ ಕೆಲಸ ತಾನು ಮಾಡ್ಕೊಳ್ತಾನೆ. ಅವರ ಜೊತೆಗೆ ನೀವು ನ್ಯಾಯದಿಂದ ಇರಬೇಕು. ಏನಾದರೂ ವಸ್ತು ಕೊಟ್ಟರೆ ಅದಕ್ಕೆ ತಕ್ಕಷ್ಟು ಹಣ ಕೊಡಬೇಕು, ಕೆಲಸ ಮಾಡಿಸ್ಕೊಂಡ್ರೆ ತಕ್ಕಷ್ಟು ಹಣ ಕೊಡಬೇಕು. ಕಮ್ಮಿ ಕೊಟ್ಟರೆ ಪಾಪ, ಅದು ಹಾಗೆ ಆಗ್ತದೆ. ಅವರ ಪಾಡಿಗೆ ಅವರು ಬದುಕಲಿ ಅಲ್ಲವೇ. ಅವರು ಏನೋ ಅಸ್ಪೃಶ್ಯನೋ ಏನೋ ಏನಾದರೆ ಅವರಿಷ್ಟ, ಅದು ಬಿಡಿ. ಆದರೆ ಅವರನ್ನು ಅಕಾರಣವಾಗಿ ಅನ್ಯಾಯ ಮಾಡಿದರೆ ಪಾಪ, ಅದು ಇದ್ದೇ ಇದೆ. ಅವರನ್ನು ಮುಟ್ಟಲ್ಲ, ನಿಮ್ಮದೇನು ಮಡಿ ಅಂದರೆ ಅದು ಇಟ್ಕೊ. ಬಟ್ ಹಿಂಸೆ ಮಾಡುವುದು, ಮೋಸ ಮಾಡುವುದು, ಬೈಯುವುದು ಅದು ಮಾತ್ರ ಬೇಡ, ಅದು ಪಾಪ, ಯಾರೇ ಮಾಡಲ್ಲ. ಇಷ್ಟು ಮಾತ್ರ ಹೇಳ್ತಾರೆ. ಆದರೆ ಇಸ್ಲಾಂ ಕ್ರೈಸ್ತ ಮತಕ್ಕೆ ಹಾಗಲ್ಲ. ಅವರು ನೇರಾಗಿ ನೋಡಿದ್ದರೂ ಬೈಯಬಹುದು, ದೋಚಿಕೊಳ್ಳಬಹುದು, ಸುಳ್ಳು ಹೇಳಬಹುದು, ಮೋಸ ಮಾಡಬಹುದು. ಅವರ ಹತ್ತಿರ ಯಾವುದು ಒಳ್ಳೆಯದಿದೆಯೋ ಕಿತ್ಕೊಳ್ಳಬಹುದು. ಕಿತ್ಕೊಂಡ್ರೆ ನಿಮ್ಮನ್ನು ಮೆಚ್ಚುತ್ತಾನೆ ಹೊರತು ನಿಮಗೇನು ಪಾಪ ಕೊಡಲ್ಲ. ಏನಾದರೂ ಮಾಡಬಹುದು. ಇಸ್ಲಾಂ ಕ್ರೈಸ್ತ ಮತದ್ದು ಹೇಳಿದೆ, ದ್ವೈತ ವಿಶಿಷ್ಟ ಅದ್ವೈತಿಗಳದ್ದು ಹೇಳಿದೆ, ಅದ್ವೈತಿಗಳದ್ದು ಹೇಳಿದೆ. ಪರಸ್ಪರ ಸಂಬಂಧ ನೋಡು, ಅಂದರೆ ಅವರವರ ಸಿದ್ಧಾಂತ ನೋಡು, ಎಲ್ಲರದ್ದು ಒಂದೇ ಎಂದು ಹೇಳ್ತೀವ. ಇನ್ನೊಂದು, ಇಸ್ಲಾಂ ಕ್ರೈಸ್ತ ಮತದವರು ಅದ್ವೈತಿಗಳಾಗಲಿ, ದ್ವೈತ ವಿಶಿಷ್ಟ ಅದ್ವೈತಿಗಳಾಗಲಿ, ಎಲ್ಲ ಹಿಂದೂಗಳು ಶಾಶ್ವತ ನರಕಕ್ಕೆ ಹೋಗ್ತಾರೆ. ಅವರಿಗೆ ಸ್ವರ್ಗವಿಲ್ಲ, ಶಾಶ್ವತ ನರಕ. ಸತ್ತು ಹೋದ ನಂತರ ಶಾಶ್ವತ ನರಕ,
ಬದುಕಿರುವಾಗ ನಾವು ಪೀಡಿಸುವ ನರಕ, ಈ ಡಬಲ್ ನರಕ ನೀವು ಅನುಭವಿಸಬೇಕು. ಪೀಡಿಸ್ತೀವಿ, ದೋಚ್ಕೊಳ್ತೀವಿ, ಗುಲಾಮರಾಗಿಡ್ತೀವಿ ಅಷ್ಟು. ಅದರಿಂದ ಏನು ಮಾಡಬೇಕು ಅಂದರೆ ಬಲವಂತವಾಗಿ ನಿಮ್ಮನ್ನು ನಮ್ಮ ಮತಕ್ಕೆ ಸೇರಿಸಬೇಕು. ಬಲವಂತವಾಗಿ ಸೇರಿಸಿಬಿಟ್ಟರೆ ನಿಮಗೂ ಸ್ವರ್ಗ ಆಗುತ್ತದೆ. ಕತ್ತಿ ತೋರಿಸಿ ಹೆದರಿಸಿ ಬೇಡ ಅಂದರೆ ಸಾಯಿಸ್ತೀವಿ, ಬಾ ನಮ್ಮ ಮತಕ್ಕಿಲ್ಲದರೆ ಸಾಯಿಸಿಬಿಡ್ತೀನಿ. ಈಗ ನೀವು ಹೆದರ್ಕೊಂಡಾದರೂ ನಿಮ್ಮ ಮತಕ್ಕೆ ಸೇರ್ಕೊಳ್ತೀನಿ ಅಂದರೆ ಬಾದೆ ಸೇರ್ಕೊ, ಆವಾಗ ನಿಮಗೆ ಸ್ವರ್ಗ. ನೀವು ಅಲ್ಲ ಅಂದರೆ ನಿಮ್ಮನ್ನು ಪೀಡಿಸ್ತೀವಿ, ಹಿಂಸೆ ಮಾಡೇ ಮಾಡ್ತೀವಿ. ಪ್ರತಿ ದಿವಸ ಒಂದು ದಿವಸ ಅಲ್ಲ, ಈಗ ಡೈಲಿ ಹಿಂಸೆ, ಘೋರವಾದ ಹಿಂಸೆ. ಬದುಕಿರುವ ಮನುಷ್ಯನಿಗೆ ಈ ಚರ್ಮವನ್ನು ಏನು ಹೇಳ್ತಾರೆ, ಒಲಿಯೋದು ಹೇಳ್ತಾರೆ ಕನ್ನಡದಲ್ಲಿ, ಒಲಿಸಿಬಿಡ್ತಾರೆ. ಬದುಕಿರುವಾಗ ಎಷ್ಟೋ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಉಗುರು ಸ್ವಲ್ಪ ಸ್ವಲ್ಪ ಕತ್ತರಿಸ್ತಾರೆ, ಸೂಚಿಗಳಿಂದ ಚುಚ್ಚುತ್ತಾರೆ, ಎಲ್ಲ ಮೈಯೆಲ್ಲ ಹಾಗೆ ಬಿಡ್ತಾರೆ, ಚುಚ್ಚಿ ಬಿಟ್ಟು ಬಿಡ್ತಾರೆ. ಊಟ ಕೊಡಲ್ಲ, ಏನು ಕೊಡಲ್ಲ, ಹಾಗೆ ಇದ್ದು 2 ದಿವಸ 3 ದಿವಸ 4 ದಿವಸ ರಕ್ತ ಇಲ್ಲ, ಸೋರಿ ಭಯಂಕರ ದುಃಖ ಅನುಭವಿಸಿ ಸತ್ತು ಹೋಗಬೇಕು. ಹೀಗೆ ಆಗಬೇಕು. ಏಕೆ? ನಮ್ಮ ಮತಕ್ಕೆ ನೀವು ಸೇರಿಕೊಂಡಿಲ್ಲದಿದ್ದರೆ ನಮಗೆ ನರಕವಾಗ್ತದೋ ಸ್ವರ್ಗವಾಗ್ತದೋ ಭಗವಂತನು ಕೊಡ್ತಾನೆ. ಮಧ್ಯದಲ್ಲಿ ನಿನಗೇಕೆ? ಅಲ್ಲ, ಆ ದೇವರು ನಿಮ್ಮನ್ನು ಪೀಡಿಸು ಎಂದು ನನಗೆ ಹೇಳಿಕೊಟ್ಟರು. ಅದರಿಂದ ಇಸ್ಲಾಂ ಕ್ರಿಸ್ತು ಮತ ನಮ್ಮನ್ನು ನರಕಕ್ಕೆ ಹೋಗುತ್ತಾರೆ ಎಂದು ಹೇಳುವುದಲ್ಲವೇ, ಪ್ರತಿಯೊಬ್ಬ ಮುಸಲ್ಮಾನ, ಪ್ರತಿಯೊಬ್ಬ ಕ್ರಿಸ್ತು ಏನಾಗುತ್ತಾನೆ, ಯಮಭಟರಾಗುತ್ತಾರೆ. ಸಾಮಾನ್ಯ ಹಿಂದೂಗಳಿಗೆ ಪೀಡಿಸಬೇಕು ಎಂದು ಅವರ ಅಧಿಕಾರ, ನಾವು ಯಮಭಟರಾಗುವ ಅಧಿಕಾರ. ನಿಮ್ಮನ್ನು ಪೀಡಿಸಬಹುದು, ಪೀಡಿಸಿದ್ದರೆ ನಮಗೆ ಹೆಚ್ಚಿನ ಪುಣ್ಯ, ನಮಗೆ ಸ್ವರ್ಗಕ್ಕೆ ಹೋಗ್ತೀವಿ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಪೀಡಿಸಿ ಸ್ವರ್ಗಕ್ಕೆ ಹೋಗುವುದು, ಇದು ಏನು ಪುಣ್ಯಕರ್ಮ? ಇದು ಏನು ಸಾಧನ? ಈ ಸಾಧನ ಚೆನ್ನಾಗಿದೆಯಾ? ಹಿಂದೂಗಳೇನು ಹೇಳ್ತಾರೆ, ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಇನ್ನೊಬ್ಬರಿಗೆ ಅನ್ಯಾಯ ಮಾಡದಿದ್ದರೆ, ದ್ವೇಷ ಮಾಡದಿದ್ದರೆ, ಭಗವದ್ ಭಕ್ತಿ ಮಾಡಿಕೊಂಡರೆ, ಅದ್ವೈತಿಗಳನ್ನು ಅವರ ಪಾಡಿಗೆ ಅವರು ಬಿಡು, ನಾನು ದ್ವೇಷ ಮಾಡಲ್ಲ ಅಷ್ಟಿಟ್ಕೊ. ನೀವು ದ್ವೇಷ ಮಾಡದಿದ್ದರೆ, ದ್ವೇಷ ಮಾಡದೆ ನೀವು ಕೃಷ್ಣ ಭಕ್ತಿ, ರಾಮಭಕ್ತಿ, ನಿಮ್ಮ ಭಕ್ತಿ ನೀವು ಮಾಡಿಕೊಂಡರೆ, ಅದ್ವೈತಿಗಳು ಅವ್ರ ಪಾಡಿಗೆ ಅವರು ಬಿಡು, ಅವ್ರು ಭಗವಂತ ನೋಡ್ಕೊಳ್ತಾನೆ, ನೀವೇನು ಹೇಳಬೇಡ. ನೀವು ಅವರಿಗೆ ದೂರವಾಗಿರ್ತೀವಿ ಅಂದರೆ ಇರು, ಬಟ್ ಅವ್ರಿಗೆ ಹೋಗಿ ಹಿಂಸೆ ಮಾಡಬೇಡ, ಅನ್ಯಾಯ ಮಾಡಬೇಡ. ನಿಮ್ಮ ಪಾಡಿಗೆ ನೀರು, ನಿಮ್ಮ ಸಾಧನೆ ನೀವು ಮಾಡ್ಕೊ. ಹಾಗಾದರೆ ನಿಮ್ಮ ಭಕ್ತಿ ಪರಿಪಕ್ವವಾದರೆ ಸ್ವರ್ಗ, ಆಗದಿದ್ದರೆ ಸ್ವರ್ಗ ಏನಲ್ಲ. ಭಕ್ತಿ ಪರಿಪಕ್ವವಾದರೆ ಮಾತ್ರ ಸ್ವರ್ಗ, ಇಲ್ಲದಿದ್ದರೆ ಮತ್ತೆ ಮುಂದಿನ ಜನ್ಮ ಹುಟ್ಟಿ ಮತ್ತೆ ಭಕ್ತಿ ಕಂಟಿನ್ಯೂ ಮಾಡಿಕೊಂಡು ಅನೇಕ ಜನ್ಮ ನಂತರ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಂಗತಿ, ಅನೇಕ ಜನ್ಮಗಳಲ್ಲಿ ವೈಕುಂಠ ಪಡ್ಕೊಳ್ತಾರೆ. ಈಗ ಇಸ್ಲಾಂ ಕ್ರಿಸ್ತವರಿಗೇನು ಹೇಳ್ತೀವಿ, ಅಕಾರಣವಾಗಿ ಹಿಂದೂಗಳನ್ನು ಆಗಲಿ ಯಾರನ್ನಾಗಲೂ ಹಿಂಸೆ ಮಾಡದಿದ್ದರೆ ನಿಮ್ಮ ಪಾಡಿಗೆ ನೀವು ಮಾಡ್ಕೋ, ನೀವು ಏನೇ ವಿಶ್ವಾಸ ಮಾಡ್ಕೋ, ಬಟ್ ನಿಮ್ಮ ಪಾಡಿಗೆ ನಿಮ್ಮ ಸಾಧನ ನೀವು ಮಾಡ್ಕೋ, ಭಗವತ್ ವಿಶ್ವಾಸ ಹೇಳಿದ್ದ ಸಾಧನಗಳು ಮಾಡಿಕೊಂಡರೆ ನೀವು ಮಾಡಿರುವ ಪುಣ್ಯಕ್ಕೆ ಅನುಗುಣವಾಗಿ ಸ್ವರ್ಗ ಬರುತ್ತದೆ. ನೀವು ಅಕಾರಣವಾಗಿ ಹಿಂಸೆ ಮಾಡಿದ್ದರೆ ಹಿಂದೂಗಳನ್ನು, ಅದು ಪಾಪವೇ ಎಂದು ನಾನು ಹೇಳ್ತಾ ಇದ್ದೀನಿ. ನಮ್ಮ ಹಿಂದೂ ಗುರುಗಳು ಯಾರು ಹೇಳಲಿಲ್ಲ ಇಷ್ಟುವರೆಗೂ. ಅವರು ಇಸ್ಲಾಂ ಕ್ರಿಸ್ತು ಮತದವರು. ಹಿಂದೂಗಳಲ್ಲಿ ನರಕಕ್ಕೆ ಹೋಗ್ತಾರೆ. ನಾವು ಪೀಡಿಸಬಹುದು, ಪೀಡಿಸಿದ್ದರೆ ನಮಗೆ ಹೆಚ್ಚು ಪುಣ್ಯ, ಪೀಡಿಸಿದ್ದರೂ ನಮಗೆ ಸ್ವರ್ಗವೇ ಬರುತ್ತದೆ, ಪೀಡಿಸಿದ್ದರೆ ಬರುತ್ತದೆ. ಇನ್ನು ನಿಮ್ಮನ್ನು ಪೀಡಿಸಬಹುದು, ನಮ್ಮ ದೇವರ ಆಜ್ಞೆ ಇದೆ ಎಂದು ಹಾಗೆ ಹೇಳಿಕೊಂಡರು. ಆದ್ದರಿಂದ ಅವರು ನಮ್ಮ ಮತಕ್ಕೆ ಸೇರದಿದ್ದರೆ ನೀವು ನರಕವೇ ಎಂದು ಕೀಳಾಗಿ ನೋಡಿ, ಅಪಮಾನ ಮಾಡಿ, ಬೈದು, ಸುಳ್ಳು ಹೇಳಿ ಏನಾದರೂ ಮಾಡ್ತಾರೆ. ಹಿಂದೂಗಳು ಮಾತ್ರ ಅವರನ್ನು, ನೀವು ಇಷ್ಟು ಹಿಂದೂಗಳನ್ನು ಹಿಂಸೆ ಮಾಡ್ತಾ ಇದ್ದೀರಿ ದೇವರ ಹೆಸರ ಮೇಲೆ, ನಿಮ್ಮ ಮತದ ಹೆಸರು, ಗ್ರಂಥದ ಹೆಸರ ಮೇಲೆ, ಅದರಿಂದ ಹಿಂಸೆ ಮಾಡಿದ್ದರೆ ನೀವು ನರಕಕ್ಕೆ ಹೋಗ್ತೀರಿ ಅಂದರೆ ಅಲ್ಲ, ಎಲ್ಲ ಮತಗಳು ಸಮಾನ. ಅವರವರು ಸಾಧನ ಮಾಡಿಕೊಂಡರೆ, ಅವರ ಪುಸ್ತಕದಲ್ಲಿ ಹೇಳಿದ್ದ ಸಾಧನ ಏನಿದೆಯೋ, ಹಿಂದೂಗಳನ್ನು ದೋಚ್ಕೋ, ರೇಪ್ ಮಾಡು, ಸಾಯಿಸು, ಅದರಿಂದ ನಿಮಗೆ ಸ್ವರ್ಗ ಬರುತ್ತದೆ ಎಂದು ಹೇಳಿದ್ದರೆ ಹೌದು, ಅವರಿಗೆ ಸ್ವರ್ಗ ಬರುತ್ತದೆ, ಅದು ಸತ್ಯವೇ ಮತ. ಇಂಥದ್ದೇ ಹೇಳಿದ್ದರು ನಮ್ಮ ಹಿಂದೂ ಗುರುಗಳು. ಎಲ್ಲ ಮತಗಳು ಸಮಾನ. ಅವರ ಮತಕ್ಕೆ ಅನುಗುಣವಾಗಿ ನಡ್ಕೊಂಡರೆ ಅಂದರೇನು, ಹಿಂದೂಗಳನ್ನು ಸಾಯಿಸಿದ್ದರೂ ಅವರಿಗೆ ಸ್ವರ್ಗವೇ, ಶಾಶ್ವತ ಸ್ವರ್ಗ ಸಿಗ್ತದೆ. ನಾನೊಬ್ಬನೇ ಹೇಳ್ತೀನಿ, ಇಷ್ಟುವರೆಗೂ ನಾನೊಬ್ಬನೇ ಕೇಳಿದ್ದೀನಿ. ಇಸ್ಲಾಂ ಕ್ರಿಸ್ತು ಮತದವರು ತನ್ನ ಪಾಡಿಗೆ ತಾನು ಮಾಡಿಕೊಳ್ಳಲಿ, ಹಿಂದೂಗಳನ್ನು ಇನ್ನೊಬ್ಬರನ್ನು ಮುಟ್ಟದೆ ಅವನು ಹಿಂಸೆ ಅನ್ಯಾಯ ಮಾಡಬಾರ್ದು. ಹಿಂಸೆ ಅನ್ಯಾಯ ಮಾಡಿದರೆ ಪಾಪ ಆಗೇ ಬಿಡ್ತಾರೆ. ಅವರು ಹೇಳ್ತಾರೆ, ನಿಮಗೆ ಅದು ಫಸ್ಟ್ ಥಿಂಗ್ ಈಸ್, ಈ ಹಿಂದೂಗಳನ್ನು ಎಷ್ಟು ದೋಚಿಕೊಂಡರೂ ಹಿಂಸೆ ಅನ್ಯಾಯ ಮಾಡಿದ್ದರೋ ಅದು ಪಾಪ ಅಲ್ಲ. ಕೆಲವರು ಅವರಲ್ಲಿದ್ದಾರೆ, ಯಾರೋ ಒಬ್ಬರು ಇರುತ್ತಾರೆ, ಅಲ್ಲ ಅವರನ್ನು ಹಿಂಸೆ ಮಾಡಿದ್ದರೆ ಪಾಪ ಆಗುತ್ತದೆ.
ಬರೀ ಪಾಪಕ್ಕೆ ಪರಿಹಾರವೇನು ಅಂತ ಪ್ರತಿ ದಿವಸ ನಮಾಜ್ ಮಾಡಿಕೊಂಡರೆ, ಇವರಿಗೆ ಗುರು ಅದು ಭಾನುವಾರನ ಯೇಸು ಪ್ರಾರ್ಥನೆ ಮಾಡಿಕೊಂಡರೆ ಪಾಪವೆಲ್ಲ ಹೋಗುತ್ತದೆ, ನಿಮಗೆ ಶಾಶ್ವತ ಸ್ವರ್ಗವಾಗ್ತದೆ. ಅಂದರೆ ನೀವು ದೋಚಲೂಬಹುದು, ದೋಚಿದ್ದೆಲ್ಲ ಯೇಸು ಎಂದು ನಂಬಿಕೊಂಡರೆ ಯೇಸು ನೀನೇ ಗತಿ ಅಂದರೆ ಸಾಕು. ಎಷ್ಟು ಪಾಪ ಮಾಡಿದರೆ ಅದೆಲ್ಲ ನರಕ ಹೋಗ್ತದೆ, ಪಾಪ ಎಲ್ಲ ಪರಿಹಾರವಾಗ್ತದೆ ಅಲ್ಲವೇ? ನಾವೇನು ಹೇಳಿದ್ದೀವಿ? ನೀವು ಯಾವ ಮತದಲ್ಲೇ ಇರು, ಮಾಡಿರುವ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ನಿಮಗೆ ಸದ್ಗತಿ ದುರ್ಗತಿ. ಪಾಪ ಮಾಡಿದ್ದರೆ ದುರ್ಗತಿ. ನಾವು ಎಲ್ಲ ಮತಗಳು ಸಮಾನ ಹೇಳಿದ್ದೀವಲ್ಲ. ಅವರ ಮತ ಹಾಗೆ ಹೇಳ್ತಾ ಇದೆ, ಹಿಂದೂಗಳಿಗೆ ಅನ್ಯಾಯ ಮಾಡು, ಮೋಸ ಮಾಡು, ದೋಚ್ಕೊ. ಅವರು ಮತದಲ್ಲಿ ಹೇಳಿದ್ದು ಅವರು ಮಾಡ್ತಾ ಇದ್ದಾರೆ, ಅವರ ಸಾಧನೆ ಅಲ್ಲವೇ ಅದು? ಅದರಿಂದ ಅವರು ಸ್ವರ್ಗಕ್ಕೆ ಹೋಗಬೇಕು ಅಲ್ಲ, ಅದು ಸಾಧನ ಅಲ್ಲವೇ ಅಲ್ಲ. ನಾವಪ್ಪಲ್ಲ. ಈ ಮಾತು ನಾನೊಬ್ಬನೇ ಹೇಳ್ತಾ ಇದ್ದೆ. ಅವರು ಹೇಳ್ತಾರೆ ಅವರ ಮತಗ್ರಂಥ ಹೇಳಿದ್ದಷ್ಟು ಮಾಡಿಕೊಂಡ್ರೆ ತಪ್ಪಿಲ್ಲ. ಕೆಲವರು ಹೇಳಿದ್ದಾರೆ ಟಿಪ್ಪು ಸುಲ್ತಾನ ಬಲವಂತವಾಗಿ ಮತಾಂತರಗೊಳಿಸಿದ, ಕೆಲವರನ್ನು ಸಾಯಿಸಿದ, ಹಿಂಸೆ ಮಾಡಿದ, ಗೋಮಾಂಸ ಬಲವಂತವಾಗಿ ಬಾಯಿಯಲ್ಲಿ ತುರುಕಿಸಿ ಹಿಂದೂಗಳನ್ನು ಮುಸಲ್ಮಾನರು ಮಾಡಿದ. ಇದು ಪಾಪವೇ, ಪಾಪ ಅಲ್ಲವೇ ಅಂದರೆ ಅಲ್ಲ ಹೇಳ್ತಾನೆ. ಬಲವಂತವಾಗಿ ಮತಾಂತರಗೊಳಿಸಿದ್ದರೆ ತಪ್ಪೇನು? ಅವರು ಮತ ಹೇಳಿದೆ ಮಾಡ್ತಾ ಇದ್ದಾರೆ, ಅದರಿಂದ ಅವರಿಗೆ ಸದ್ಗತೆ ಇಂಥ ನಮ್ಮ ಗುರುಗಳು ಹೇಳ್ತಾರೆ. ನಾನು ಮಾತ್ರ ಹೇಳಲ್ಲ. ಇನ್ನೊಬ್ಬರಿಗೆ ಹಿಂಸೆ ಮಾಡಿದ್ದು ಅದಕ್ಕೆ ಪಾಪ ಹಾಗೇ ಆಗುತ್ತದೆ. ಆದ್ದರಿಂದ ಆ ಮುಸಲ್ಮಾನರಲ್ಲಿ ಹಿಂದೂಗಳನ್ನು ಸಾಯಿಸದೆ, ಮೋಸ ಮಾಡದೆ, ಸುಳ್ಳು ಹೇಳದೆ ತನ್ನ ಪಾಡಿಗೆ ತಾವು ಮಾತ್ರ ಇದ್ದರೆ ನಿಮಗೆ ಸದ್ಗತಿ. ಮಾಡಿದರೆ ಮಾತ್ರ ಪಾಪ ಉಂಟಾಗುತ್ತದೆ. ನೀವು ಪ್ರಾರ್ಥನೆ ಮಾಡಿದ್ದರೂ ಪಾಪ ಹೋಗಲ್ಲ. ನೀವು ಎಷ್ಟು ನಮಾಜ್ ಮಾಡಿಕೊಂಡರು, ನೀವು ಎಷ್ಟು ಯೇಸು ಪ್ರಾರ್ಥನಾ ಭಾನುವಾರ ಮಾಡಿದ್ದರು, ಬೈಬಲ್ ಓದಿದ್ದರು, ಕುರಾನ್ ಓದಿದ್ದರು, ಹಿಂದೂಗಳನ್ನು ಹಿಂಸೆ ಮಾಡಿರುವ ಪಾಪ ಮಾತ್ರ ಹೋಗಲ್ಲ. ಆ ಪಾಪ ಅಂಟ್ಕೊಳ್ತದೆ, ನರಕ ಬಂದೇ ಬರ್ತದೆ. ನಾನು ಹೇಳಿದ್ದು ಸರಿಯಾಗಿದೆ ಅಲ್ಲವಾ? ಯಾವ ಹಿಂದೂ ಗುರುಗಳು ಹೇಳಲಿಲ್ಲ. ಇದೆಲ್ಲ ಕೇಳಿ ಯಾವ ಗುರುಗಳು ಹೇಳಲಿಲ್ಲ, ನೀವೇ ಹೇಳಿದರೆ ತಪ್ಪು ಹೇಳ್ತಾರೆ. ಎಲ್ಲರೂ ಗುರುಗಳು ಹೇಳಬೇಕೆ? ಆ ಗುರುಗಳು ಹೇಳಲಿಲ್ಲ. ಎಲ್ಲ ಮತಗಳು ಸಮಾನ ಎಂದು ಹೇಳಿಬಿಟ್ಟು ಯಾರೂ ಹೇಳಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅವರಿಗೆ ನರಕವೇ ಗತಿ. ಏಕೆ? ಅದು ಹಿಂಸೆ, ಅದು ಅನ್ಯಾಯ, ದುರಹಂಕಾರ, ಪಾಪ ಇದೆ, ಅಪಬುದ್ಧಿ ಇದ್ದೇ ಇದೆ. ನಮ್ಮನ್ನು ಹಿಂಸೆ ಮಾಡಿದ್ದರೆ ನಮ್ಮ ಹಿಂಸೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಆತ್ಮರಕ್ಷಣಕ್ಕೆ ಅವರನ್ನು ಹೊಡೆಯು ದೂರವಾಗಿಡಬಹುದು. ಅವನ್ನ ಹೊಡೆಯೋಕ್ಕೆ ಬಂದರೆ ನೀವು ಹೊಡೆದು ಅವರನ್ನು ದೂರ ಸರಿಸ್ತೀರಿ, ಅದಕ್ಕೆ ತಪ್ಪಿಲ್ಲ. ದೂರ ಸರಿಸುವುದಕ್ಕೆ, ಆತ್ಮರಕ್ಷಣಕ್ಕೆ ಅವರನ್ನು ಹೊಡೆದಿದ್ದರೆ ತಪ್ಪಿಲ್ಲ, ಪಾಪ ಇಲ್ಲ. ಏಕೆ? ಅವನ ಪಾಡಿಗೆ ಅವರು ಬಂದು ಹಿಂಸೆ ಮಾಡ್ತಾ ಇದ್ದಾನೆ, ನಾವು ಆತ್ಮರಕ್ಷಣಕ್ಕೆ ಮಾಡಿಕೊಳ್ಳಬಹುದು. ಬಟ್ ತಮ್ಮ ಪಾಡಿಗೆ ತಾವಿರುವಾಗ ಸುಮ್ಮನೆ ಹೋಗಿ ಹಿಂಸೆ ಮಾಡಿದರೆ ಪಾಪವೇ ಅಲ್ಲ. ಅಥವಾ ಅವರ ತಪ್ಪು ಮತ ಇದ್ದರೆ, ಇದು ತಪ್ಪು ಮತ ಎಂದು ಹೇಳಿದ್ದರೆ, ನಾವು ಇನ್ನೊಬ್ಬರ ಮತವನ್ನು ನೀವು ನಿಂದೆ ಮಾಡ್ತಾ ಇದ್ದೀರಿ. ಮತ ಅಲ್ಲ, ಹೀಗೆ ಮಾಡಿದ್ದರೆ ಪಾಪ, ಹೀಗೆ ಮಾಡಿದ್ದರೆ ಪುಣ್ಯ ಎಂದು ಅವರು ಹೇಳಿದ್ದರು, ನಾವು ಹೇಳಿದ್ದರು, ಯಾರು ಹೇಳಿದ್ದರು ಅದೇ ಹೇಳ್ತಾ ಇದ್ದೀವಿ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಇನ್ನೊಬ್ಬರನ್ನು ಪೀಡಿಸುವುದು ಪಾಪ, ಎಲ್ಲರಿಗೂ ಪಾಪ. ಅದ್ವೈತಿಗಳಿಗೂ ಪಾಪ, ದ್ವೈತಿಗಳಿಗೂ ಪಾಪ, ವಿಶಿಷ್ಟಾದ್ವೈತಿಗಳಿಗೂ ಪಾಪ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಇನ್ನು ಯಾರೇ ಆಗಲಿ, ಇನ್ನೊಬ್ಬರನ್ನು ಅಕಾರಣವಾಗಿ ಪೀಡಿಸಿದ್ದರೆ ಪಾಪ ಅಷ್ಟೇ. ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ದರೆ ಪುಣ್ಯ. ಇದು ನಾವು ಎಲ್ಲ ಮತಗಳಿಗೆ, ನಮ್ಮ ಮತದಲ್ಲಿ ಹಾಗಿಲ್ಲ ಅಲ್ಲ, ನಿಮ್ಮ ಮತದಲ್ಲಿ ಇಲ್ಲದಿದ್ದರೂ ನಾವು ಅದೇ ಹೇಳ್ತೀವಿ, ಅದು ಎಲ್ಲರಿಗೂ ಅದೇ ಅನ್ವಯಿಸ್ತದೆ. ನಮ್ಮ ಮತ ಹೇಳಲ್ಲ ಅಂದರೆ ನಿಮ್ಮ ಮತನೇ ತಪ್ಪು. ನಮ್ಮ ಪುಸ್ತಕದಲ್ಲೇ ನಿಮ್ಮ ಪುಸ್ತಕನೇ ತಪ್ಪು. ಅಯ್ಯೋ, ನಮ್ಮ ಪುಸ್ತಕ ಭಗವಂತ ಹೇಳಿದೆ, ನಿಮ್ಮ ಪುಸ್ತಕ ಭಗವಂತ ಹೇಳಿದ್ದಲ್ಲ, ಅದು ಯಾರೋ ಅಸುರ ಹೇಳಿದ್ದು. ಅದೇ ಹೇಗಾಗ್ತದೆ? ಅವರ ಪುಸ್ತಕಗಳು ಅಸುರರು ಹೇಳಿದ್ದು ಎಂದು ನಾನೊಬ್ಬನೇ ಹೇಳಿದೆ. ನಾನೊಬ್ಬನೆಂದರೆ ನನ್ನಂಥ ಒಬ್ಬರಿಬ್ಬರು ಇರಬಹುದು, ಹೆಚ್ಚು ಜನರು ಗೊತ್ತಿಲ್ಲ ನನಗೆ. ಬಟ್ ಅವರೇ ಹೇಳ್ತಾರೆ, ಎಲ್ಲ ಮತಗ್ರಂಥಗಳು ಸತ್ಯವನ್ನೇ ಹೇಳ್ತಾ ಇವೆ, ಎಲ್ಲ ಮತಗ್ರಂಥಗಳು ಭಗವತ್ ಸಾಧನವನ್ನೇ ಹೇಳ್ತಾ ಇವೆ. ಯಾರು ತಮ್ಮ ಮತಗ್ರಂಥವನ್ನು ಆಚರಿಸಿದ್ದರೆ ಅವರಿಗೆಲ್ಲರಿಗೂ ಸದ್ಗತಿ, ಭಗವತ್ ಪ್ರಾಪ್ತಿ ಆಗುತ್ತದೆ. ಇದೇನಪ್ಪಲ್ಲ. ಆ ಮತಗ್ರಂಥಗಳಲ್ಲಿ ಏನಿದೆ ಎಂದು ನೋಡದೆ ಸುಮ್ಮನೆ ಎಲ್ಲ ಹೇಳಿಬಿಟ್ಟಿದೆ ಹೇಗಾಗುತ್ತದಪ್ಪ?
ಅವರು ಇನ್ನೊಬ್ಬರನ್ನು ಹಿಂದೂಗಳನ್ನು ದೋಚಿ ಹಿಂಸೆ ಮಾಡಿ ಅನ್ಯಾಯ ಮಾಡಿದ್ದರೂ ಅವರಿಗೆ ಪಾಪವಿಲ್ಲ ಅಂತ ಸ್ವರ್ಗಕ್ಕೆ ಹೋಗುತ್ತಾರೆ. ಇಲ್ಲಿ ನೋಡಿ, ಈಗ ಇನ್ನೊಂದು ಮಾತು ಹೇಳ್ತೀನಿ, ಕೊನೆಯ ಮಾತು ಹೇಳಿ ಮುಂದುವರಿಯೋಣ. ಹಿಂದೂಗಳಿಗೆ ಏನೆಂದರೆ, ಇನ್ನೊಬ್ಬರನ್ನು ಅಕಾರಣವಾಗಿ ಅನ್ಯಾಯ ಮೋಸ ಸುಳ್ಳು ಹೇಳಿ ಅವರ ಮತದಲ್ಲಿ ಕೆಟ್ಟದಿದ್ದು ಇದೆ ಎಂದು ನೀವು ಬೈದರೆ ನಿಮಗೆ ಪಾಪ. ಅವರ ಮತ ಹೇಳ್ತದೆ ನಾವು ಹಿಂದುವನ್ನು ನಾಶ ಮಾಡಿ ಮೋಸ ಮಾಡಿ ಸುಳ್ಳು ಹೇಳಿ ದೋಚಿಕೊಂಡರೂ ನಮಗೆ ಪಾಪವಿಲ್ಲ, ಅದು ಪುಣ್ಯನೇ. ಎಲ್ಲರೂ ತಮ್ಮ ತಮ್ಮ ಮತಗಳು ಹೇಳಿದ್ದು ಆಚರಿಸಿಕೊಳ್ಳಿ. ನನಗೆ ಅಂತ ನಿನ್ನನ್ನು ದೋಚಿಕೊಂಡರೆ ನನಗೆ ಪುಣ್ಯ ಎಂದು ನನ್ನ ಮತ ಹೇಳ್ತದೆ. ನಿನ್ನ ಮತ ಹೇಳ್ತದೆ ನನ್ನನ್ನು ಪ್ರೀತಿಯಿಂದ ಆಧರಿಸಿಂದ ನೋಡಬೇಕು, ದೋಚಬಾರದು ಎಂದು ಹೇಳ್ತದೆ. ಈಗ ಒಬ್ಬ ಗುರುಗಳು ಹೇಳ್ತಾರೆ, ನಿಮ್ಮ ಮತ ನೀವು ಆಚರಿಸು, ನನ್ನ ಮತ ನಾನು ಆಚರಿಸ್ತೀನಿ, ಎಲ್ಲರೂ ತಮ್ಮ ತಮ್ಮ ಮತ ಆಚರಿಸಿಕೊಳ್ಳಿ, ಎಲ್ಲರಿಗೂ ಸದ್ಗತಿ ಆಗುತ್ತದೆ. ಅದರಿಂದ ಎಲ್ಲ ಮತಗಳು ಸಮಾನ. ಈ ಕೊನೆಯ ಪಾಯಿಂಟ್ ಚೆನ್ನಾಗಿದೆಯಾ? ನಿಮಗೆ ಅರ್ಥವಾಯ್ತಾ? ನಿಮಗೆ ಇದು ನೋಡಿ, ಇದು ನೋಡಿ, ಇದು ನೋಡಿ ಎಷ್ಟಿದೆ. ಅವರೇನು ಹೇಳ್ತಾರೆ? ಅವರು ನಮ್ಮನ್ನು ಬೈಯುತ್ತಾರೆ, ನಮ್ಮ ಶಾಸ್ತ್ರಗಳನ್ನು ಬೈಯುತ್ತಾರೆ, ಮಂದಿರಗಳನ್ನು ಬೈಯುತ್ತಾರೆ, ಗುರುಗಳನ್ನು ಬೈಯುತ್ತಾರೆ. ನಾವು ಹೇಳ್ತೇವೆ ಎಲ್ಲ ಮತಗಳು ಸಮಾನರು, ಬೈದರೆ ನೀವೇನು, ನಿಮ್ಮ ಧರ್ಮ ನೀವು ಆಚರಿಸ್ಕೊ ನಮಗೆ ಹೇಳ್ತಾರೆ. ಅವರು ಬೈದರೆ ನಾವೇಕೆ ಸಹಿಸಬೇಕು? ನೋಡಿ, ಹಾಗಾದರೆ మరి ಅವರು ನಮ್ಮ ಮತವನ್ನು ಬೈದಿದ್ದು ನಾವು ಅವರಿಗೇನು ಅನ್ಯಾಯ ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ತೀವಿ, ನಮ್ಮ ದೇವರು ನಮ್ಮ ಭಕ್ತಿ ನಾವು ಅದನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮದು ನಾವು ಮಾಡಿಕೊಳ್ಳುವಾಗ ಅವರ ಅಕಾರಣವಾಗಿ ನಮ್ಮ ಕೈ ಹಾಕಿ ನಮ್ಮ ಮತದಲ್ಲಿ ನಮ್ಮ ದೇವರ ಮೇಲೆ ನಮ್ಮ ಮೇಲೆ ಅಕಾರಣವಾಗಿ ಇಂಟರ್ಫಿಯರ್ ಮಾಡಿ ಬೈಯುತ್ತಾರೆ. ಆದರೂ ನಾವೇನು ಹೇಳಬಾರ್ದಂತೆ. ಅವರು ಹೇಳಿದ್ದೀವಿ, ಮುಸ್ಲಿಂ ಕ್ರಿಸ್ತ ಮತ ನೀವು ಆಚರಿಸ್ಕೊ, ನೀವು ಮಸೀದಿಗೆ ಹೋಗು, ಚರ್ಚಿಗೆ ಹೋಗು, ನಿಮ್ಮ ಪ್ರಾರ್ಥನೆ ಮಾಡ್ಕೊ, ನಿಮ್ಮ ಹಬ್ಬಗಳು ಮಾಡ್ಕೊ, ನಾವೇನಲ್ಲ. ನೀವು ನಮ್ಮನ್ನು ಅಕಾರಣವಾಗಿ ಅನ್ಯಾಯ ಮಾಡಿದರೆ ನಾವು ಆಕ್ಷೇಪ ಮಾಡ್ತೀವಿ. ಇವರು ಹೇಳ್ತಾರೆ ಅವ್ರ ಮತ ಹೇಳಿದ್ದು ಮಾಡ್ಕೊಳ್ತಾರೆ, ನೀವು ಆಕ್ಷೇಪ ಮಾಡಬಾರ್ದು. ಇದೇನಪ್ಪ ಅಂದರೆ ಅವರು ಮತ ಹೇಳಿದ್ದು ಅವರು ಮತ ಹೇಳಿದ್ದು ನಮ್ಮನ್ನು ದೋಚ್ಕೋ ಎಂದು. ಅದರಿಂದ ಅದು ಅವರ ಮತ ಹೇಳಿದೆ ಅವರಿಗೆ ಬಿಡುವಂತ ಹೇಗೆ ಬಿಡೋಕ್ಕಾಗ್ತದಪ್ಪ? ನನ್ನ ಮತ ಹೇಳ್ತದೆ ನಿಮ್ಮನ್ನು ಮನೆಗೆ ಬಂದು ನಿಮ್ಮನ್ನು ದೋಚ್ಕೋ ಬೈಯು ಎಂದು. ಇದೇನಪ್ಪ ನೀವು ಹೇಳ್ತೀರಿ ನಮ್ಮ ಮನೆಗೆ ಏಕೆ ಬಂದು ನಮ್ಮನ್ನು ಏಕೆ ಬೈತಾ ಇದ್ದೆ, ನಮ್ಮ ಮನೆಗೆ ಏಕೆ ಬರ್ತಾ ಇದ್ದೆ ಅಂದರೆ, ಅಲ್ಲ ನನ್ನ ಮತ ಹೀಗೆ ಇದೆ, ನನ್ನ ಮತ ನಿನ್ನನ್ನು ದೋಚ್ಕೋ ಎಂದು ಹೇಳ್ತಾ ಇದೆ, ನೀವು ದೋಚ್ಕೊಳ್ಳೋಕ್ಕೆ ಬಿಡುತ್ತಾ ಇಲ್ಲ ಅಂದರೆ ನಿಮ್ಮನ್ನು ಹೊಡೆಯೋ ಎಂದು ಹೇಳಿದೆ. ನೀವು ಹೊಡೆಯುವುದಕ್ಕೆ ನೀವು ಅಡ್ಡಿ ಮಾಡಬಾರದು, ಏಕೆ ನಮ್ಮ ಮತ ನಾವು ಆಚರಿಸ್ತಾ ಇದ್ದೀವಿ. ನಿಮ್ಮನ್ನು ದೋಚ್ಕೋ ಹೊಡೆಯೋ ಎಂದು ಹೇಳ್ತಾ ಇದೆ, ನಾವು ಆಚರಿಸ್ತಾ ಇದ್ದೀವಿ. ನೀವು ಯಾರು ಅಡ್ಡಿ ಮಾಡೋದಕ್ಕೆ? ಚೆನ್ನಾಗಿದೆ, ಈ ಮಾತು ಚೆನ್ನಾಗಿದೆ. ನೀವು ಅಡ್ಡಿ ಮಾಡಬಾರ್ದಂತೆ, ಏಕೆ ನಮ್ಮ ಮತ ನಾನು ಆಚರಿಸ್ತಾ ಇದ್ದೀನಿ. ನಮ್ಮ ಮಂದಿರ ಒಡೆದು ಹಾಕ್ತೀನಿ, ಅಪವಿತ್ರ ಮಾಡ್ತೀನಿ, ಅದರ ಮೇಲೆ ಮೂತ್ರ ಮಾಡ್ತೀನಿ. ನೀವೇನು ಮಾಡ್ತೀರಿ? ನೀವು ಅಡ್ಡಿ ಮಾಡಿದರೆ ತಪ್ಪು ನಿಮ್ಮದೇ, ನಮ್ಮದಲ್ಲ. ಏಕೆ ನಮ್ಮ ಮತ ಹೀಗೆ ಇದೆ, ನಮ್ಮ ಮತ ಹಾಗೆ ಹೇಳಿದೆ, ಮಂದಿರ ಒಡೆದು ಹಾಕುವೆ, ನಾನು ಮಾಡ್ತಾಯಿದ್ದೀನಿ. ನೀವು ಅಡ್ಡಿ ಮಾಡ್ತಾ ಇದ್ದೀರಿ ಅಂದರೆ ನೀನೇ ಪಾಪಾತ್ಮ, ನೀನೇ ಸೈತಾನ, ಅದಕ್ಕೋಸ್ಕರ ನಿಮ್ಮನ್ನು ಹೊಡೆಯಬಹುದು. ಅವರು ನಮ್ಮ ಮತ ಮೇಲೆ ಕೈ ಹಾಕಿ ಇಂಟರ್ಫಿಯರ್ ಆಗಿ ನಮ್ಮನ್ನೇ ಹಿಂಸೆ ಮಾಡಿ ಬೇಡ ಅದನ್ನು ವಿರೋಧ ಮಾಡಿದರೆ ನಾವು ಕೆಟ್ಟವರಾಗ್ತೀವಂತೆ. ನಾವು ನಿಮ್ಮ ಪಾಡಿಗೆ ನೀವಿರು, ನಮ್ಮಲ್ಲಿ ನೀವು ಇಂಟರ್ಫಿಯರ್ ಆಗದೇ ಇರುವವರೆಗೂ ನಾವೇನು ಮಾಡಲ್ಲ. ನಿಮ್ಮ ಪಾಡಿಗೆ ನೀವು ಆಸ್ಕೊಂಡು ನಮ್ಮದು ನಾವು, ನಿಮ್ಮದು ನೀವು, ಇಷ್ಟು ಮಾತ್ರ ನಾವು ಒಪ್ಕೊಳ್ತೀವಿ. ಇವರೇನು ಹೇಳ್ತಾರೆ? ಎಲ್ಲ ಮತಗಳು ಸಮಾನ, ನೀವು ಅವರನ್ನು ಬಯ್ಯಬೇಡ. ನಾವು ಬೈಯುತ್ತಾ ಇಲ್ಲ, ನಮ್ಮ ಮತವನ್ನು ಬಯ್ಯಬೇಕೆಂದು ಅವ್ರ ಪುಸ್ತಕ ಹೇಳ್ತಾ ಇದೆ. ಅವರ ಮತವನ್ನು ಬಯ್ಯು ಎಂದು ನಮ್ಮ ಪುಸ್ತಕ ಹೇಳಲಿಲ್ಲ. ಆದರೆ ಆ ಅಸುರ ಬುದ್ಧಿ ಮಾಡಿದ್ದರೆ ಒಪ್ಪಬೇಡ, ಅಷ್ಟು ಮಾತ್ರ ಇದೆ ಅಲ್ಲವೇ? ಅವರು ಅಸುರ ಬುದ್ಧಿ ಮಾಡಿ ಅಕಾರಣವಾಗಿ ನಮ್ಮ ಮಂದಿರ ಒಡೆದು ಹಾಕಿ ನಮ್ಮನ್ನು ಹಿಂಸೆ ಮಾಡಿ ದೋಚಿಕೊಂಡರೆ ಅದು ಏಕೆ, ಅವರ ತಪ್ಪನ್ನು ಏಕೆ ಮಾಡ್ತಾ ಇದ್ದೀವಿ ಎಂದು ಆಕ್ಷೇಪ ಮಾಡ್ತಾ ಇದ್ದೀವಿ ಅಷ್ಟೇ. ಅವರು ಹೇಳ್ತಾರೆ ನಮ್ಮ ಮತವನ್ನೇ ನೀವು ಆಕ್ಷೇಪ ಮಾಡ್ತಾ ಇದ್ದೀರಿ, ಇದು ಮಾಡಬಾರ್ದಾ? ನಮ್ಮ ಮಂದಿರ ಒಡೆದು ಹಾಕಿದರೆ ನಾವು ಏನು ಇಲ್ಲ, ಸುಮ್ಮನೆ ಸಹಿಸ್ಕೊಂಡು ನೀವು ಹೋದ ನಂತರ ಮತ್ತೆ ಇನ್ನೊಂದು ಕಟ್ಕೊಳ್ಳಬೇಕು. ಅದರಲ್ಲಿ ಏನಾದರೂ ಚಿನ್ನ ಆಭರಣ ಇದ್ದರೆ ಅದು ದೋಚ್ಕೊಂಡು ಹೋಗ್ತಾನೆ, ಅದೆಲ್ಲ ಪೂಜಾರಿಯನ್ನು ಹೊಡೆಯುತ್ತಾನೆ, ಹುಂಡಿಯಲ್ಲಿದ್ದರೆ ಹಣ ತಗೊಂಡು ಹೋಗ್ತಾನೆ, ನೀವು ಅಡ್ಡಿ ಮಾಡಿದರೆ ನಿಮ್ಮನ್ನು ಹೊಡೆಯುತ್ತಾನೆ. ಹೊಡೆದು ಹೋದರೆ ನೀವೇನು ಹೇಳಬಾರದಂತೆ. ಹೇಳಿದ್ದರೆ ನಮ್ಮ ಮತಕ್ಕೆ ನೀವು ಅಡ್ಡಿ ಬರ್ತಾ ಇದ್ದೀರಿ, ನಾವು ಇನ್ನೂ ಹೆಚ್ಚು ಮಾಡಿ ಸಾಯಿಸ್ತೀವಿ ನಿಮ್ಮನ್ನು. ಈಗ ಅವರನ್ನು ವಿಮರ್ಶೆ ಮಾಡಿದ್ದರೆ ಇನ್ನೊಬ್ಬರ ಮತವನ್ನು ದ್ವೇಷ ಮಾಡ್ತಾ ಇದ್ದೀನಿ, ನೀವು ಸನ್ಯಾಸಿಯಾಗಿ ಸ್ವಾಮಿಯಾಗಿ ಇನ್ನೊಬ್ಬರನ್ನು ಬಯ್ಯಬಹುದಾ? ಇನ್ನೊಬ್ಬರನ್ನು ವಿಮರ್ಶೆ ಮಾಡಬಹುದಾ? ಇದಕ್ಕೆ ಮಾಡ್ತಾ ಇದ್ದೀರಿ? ಎಲ್ಲ ಮತಗಳು ಸಮಾನ ಹೇಳಬೇಕು. ನೀನೇನು ಸ್ವಾಮಿಯಪ್ಪ, ನೀನು ಕಪಟ ಸ್ವಾಮಿ, ನೀನು ಮೋಸಗಾರ ಸ್ವಾಮಿ, ನೀನು
ಸ್ವಾಮಿ ಅಂದರೆ ಎಲ್ಲರ ಮೇಲೆ ಪ್ರೀತಿ ಹೇಳಬೇಕು, ಎಲ್ಲ ಮತಗಳು ಸಮಾನ ಹೇಳಬೇಕು. ನೀವು ಇದೇನು ಕಪಟ ಸ್ವಾಮಿ, ಮೋಸಗಾರ ಹೀಗೆ ಹೇಳ್ತಾ ಇದ್ದೀರಿ, ಎಲ್ಲರಿಗೆ ದ್ವೇಷ ಎಬ್ಬಿಸ್ತಾ ಇದ್ದೀರಿ. ಮಿಕ್ಕ ಗುರುಗಳು ಹೇಳಲಿಲ್ಲವಾ? ಹಿಂದೂ ಗುರುಗಳೆಲ್ಲ ಎಲ್ಲ ಮತಗಳು ಸಮಾನ, ಎಲ್ಲರೂ ತಮ್ಮ ತಮ್ಮ ಮತ ಆಚರಿಸಿಕೊಳ್ಳಬೇಕು, ಇನ್ನೊಬ್ಬರನ್ನು ಯಾರು ಬಯ್ಯಬಾರದು ಎಂದು ಹೇಳಿ. ಮುಸಲ್ಮಾನರು ಹೇಳ್ತಾರೆ, ನಿಮ್ಮನ್ನು ನಾವು ಬೈಯುತ್ತಾ ಇಲ್ಲಪ್ಪ, ನಮ್ಮ ಮತ ಹೇಳಿದ್ದು ಆಚರಿಸ್ತಾ ಇದ್ದೀವಿ, ನಿಮ್ಮ ಮೇಲೆ ನಮಗೆ ದ್ವೇಷ ಇಲ್ಲ, ನಿಮ್ಮ ಮಂದಿರ ಮೇಲೆ ದ್ವೇಷ ಇಲ್ಲ. ನಿಮ್ಮ ಮನೆಗೆ ಬಂದು ಹಣ ದೋಚಿಕೊಂಡರೆ, ನಿಮ್ಮ ಹೆಂಗಸನ್ನು ಎತ್ಕೊಂಡು ಹೋದರೆ ನಾವು ತಪ್ಪೇನು, ನಿಮ್ಮ ಮೇಲೆ ದ್ವೇಷ ಇಲ್ಲ. ನಮ್ಮ ಮತ ಹೇಳಿದೆ ಮಾಡ್ತಾ ಇದ್ದೀವಿ, ನಾವು ಭಕ್ತಿಯಿಂದ ಮಾಡ್ತಾ ಇದ್ದೀವಿ. ನಾವು ನಮ್ಮ ಪುಸ್ತಕ ಹೇಳಿದೆ ಹೀಗೆ ಭಕ್ತಿಯಿಂದ, ನಿಮ್ಮ ಮಂದಿರ ದೋಚ್ಕೋ, ನಿಮ್ಮ ಮಂದಿರ ಒಡೆದು ಹಾಕು ಎಂದು ನಮ್ಮ ಪುಸ್ತಕ ಇದೆ, ಭಕ್ತಿಯಿಂದ ಮಾಡ್ತಾ ಇದ್ದೀವಿ. ನಮ್ಮದೇನು ತಪ್ಪು? ನಾವು ಪುಣ್ಯ ಕಾರ್ಯನೇ ಮಾಡ್ತಾ ಇದ್ದೀವಿ. ಏನು ಹೇಳಬೇಕು? ಇದು ಚೆನ್ನಾಗಿದೆ. ನಮ್ಮ ಗುರುಗಳು ಹೇಳ್ತಾರೆ, ಹೌದು ಎಲ್ಲ ಮತಗಳು ಸಮಾನ, ಆಧರಿಸಬೇಕು. ದಿಸ್ ಇಸ್ ದ ಪ್ರಾಬ್ಲಮ್. ಹಿಂದೂಗಳು ಎಷ್ಟರ ಮಟ್ಟಿಗೆ ಇದೆಲ್ಲ ಕಲಿತುಕೊಳ್ಳಲ್ಲವೋ, ಭಾರತ ದೇಶವೆಲ್ಲ ಪಾಕಿಸ್ತಾನ ಆಗುತ್ತದೆ, ಕಾಶ್ಮೀರ ಆಗುತ್ತದೆ. ಇನ್ನೂ ಕಣ್ಣು ಮುಚ್ಚಿಕೊಂಡು ಎಲ್ಲ ಮತಗಳು ಸಮಾನ, ನಮ್ಮ ಗುರುಗಳು ಹೇಳಿದ್ದರು, ನಮ್ಮ ಗುರುಗಳು ಎಲ್ಲ ಮತಗಳ ಸಾಧನ ಮಾಡಿದ್ದರಂತೆ, ಎಲ್ಲ ಮತಗಳು ದರ್ಶನ ಮಾಡಿಕೊಂಡರಂತೆ. ಪ್ರವಾದಿಯೊಂದು ಒಬ್ಬ ಭಯೋತ್ಪಾದಕನಿದ್ದ, ಅವನ ದರ್ಶನ ಮಾಡಿಕೊಂಡನಂತೆ. ಒಂದು ಯೇಸು ದರ್ಶನ, ಯೇಸು ಮನುಷ್ಯನೇ ಇರಲಿಲ್ಲ, ಅವನ ದರ್ಶನ ಮಾಡಿಕೊಂಡನಂತೆ. ಎಲ್ಲ ಮತಗಳು ಸಮಾನ ಎಂದು ಸಿದ್ಧಪಡಿಸಿದ್ದಾರೆ. ಅಲ್ಲ, ಈಗ ಹಿಂದೂಗಳು ಹೇಳ್ತಾರೆ, ಅವ್ರ ಮತ ಅವ್ರದ್ದು. ನಮ್ಮ ಮಂದಿರ ಒಡೆದು ಹಾಕಿದರೆ ಹೇಳಬೇಡಪ್ಪ, ಅವ್ರ ಮತ ಆಗಿದೆ, ನೀವೇನು ಹೇಳಬೇಡ, ಸುಮ್ಮನೆ ತೊಗೊಂಡ್ರೆ ತೊಗೊಂಡು ಹೋಗಲಿ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯನ್ನು ಕಿತ್ಕೊಂಡ್ರೆ ನಿಮ್ಮ ಬೀದಿಗೆ ಹೋಗು ಅಷ್ಟೇ, ಇನ್ನೊಂದು ಮನೆ ಕಟ್ಕೋ, ಇಲ್ಲದಿದ್ದರೆ ಬೀದಿಗೆ ಹೋಗು, ಗುಲಾಮರಾಗು ಅಷ್ಟೇ. ಅವ್ರ ಮತ ಆಚರಿಸ್ತಾ ಇದ್ದಾರೆ, ನೀವು ಯಾರು ರೆಡಿ ಮಾಡೋದಕ್ಕೆ? ನಿಮ್ಮ ಮತ ನೀವು ಆಚರಿಸ್ಕೊ. ನಿಮ್ಮ ಮತ ಏನು ಹೇಳ್ತದೆ? ಇನ್ನೊಬ್ಬರನ್ನು ಬಯ್ಯಬೇಡ, ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಡ, ಅನ್ಯಾಯ ಮಾಡಬೇಡ. ನಿಮಗೆ ಅನ್ಯಾಯ ಮಾಡಿದ್ದರೂ ನೀವು ಮಾಡಬೇಡ. ಅವ್ರು ನಿಮ್ಮ ಮನೆಯೇ ಕಿತ್ಕೊಂಡ್ರೆ ನೀವು ಕಿತ್ಕೊಳ್ಳಬೇಡ. ನೀವು ಕಿತ್ಕೊಂಡ್ರೆ ಪಾಪಾತ್ಮರಾಗ್ತದೆ. ನೀವು ಸುಮ್ಮನೆಯರು, ಎಲ್ಲ ಭಗವಂತನೇ ಆಗಿದ್ದಾನೆ. ಕಿತ್ತುಕೊಂಡಿದ್ದು ಭಗವಂತನೇ, ನಮ್ಮ ಮನೆಯನ್ನು ಕಿತ್ತುಕೊಂಡಿದ್ದು ಭಗವಂತನೇ. ನನ್ನನ್ನು ರೇಪ್ ಮಾಡಿ, ಹಿಂಸೆ ಮಾಡಿ, ಹತ್ಯೆ ಮಾಡಿದ್ದನು, ಇವನು ಚರ್ಮವನ್ನು ಒಲಿಸಿದ್ದನು ಭಗವಂತನೇ ಎಂದು ನಮಸ್ಕಾರ ಮಾಡು. ನಿಮ್ಮ ಮತ ನೀವು ಆಚರಣೆ. ನಿಮ್ಮ ಮತ ಏನು ಹೇಳ್ತದೆ? ಎಲ್ಲರಲ್ಲಿ ಭಗವಂತನೇ ನೋಡು. ಇಷ್ಟೆಲ್ಲ ಕೇಳಿದ ನಂತರ ನಿಮಗೇನು ಅನಿಸುತ್ತದೆ? ಸ್ವಾಮೀಜಿ, ನಿಮ್ಮ ಅದ್ವೈತಕ್ಕಿಂತ ಮುಸಲ್ಮಾನರಾಗುವುದೇ ಚೆನ್ನಾಗಿದೆ ಅನಿಸುತ್ತೆ. మరి ನೋಡು, ಮುಸಲ್ಮಾನರಾದರೆ ನಿಮ್ಮ ಹಿಂದೂಗಳನ್ನೆಲ್ಲ ದೋಚಿಕೊಳ್ಳಬಹುದು. ನಿಮ್ಮ ಸ್ನೇಹಿತರು, ಬಂಧುಗಳು ಅಲ್ಲವೇ? ನೀವು ಮುಸಲ್ಮಾನರಾದರೆ ಇವರನ್ನೇ ದೋಚಿಕೊಳ್ಳಬಹುದು, ಇವರಾದರೆ ನಿಮ್ಮನ್ನೇ ದೋಚಿಕೊಳ್ಳಬಹುದು. ನೀವಾದರೆ ನಮ್ಮನ್ನೇ ದೋಚಿಕೊಳ್ಳಬಹುದು, ಇಲ್ಲಿ ಕಾರ್ಯಾಲಯಕ್ಕೆ ಬಂದೆಲ್ಲ ದೋಚಿಕೊಳ್ಳಬಹುದು. ಒಳ್ಳೆಯ ಮತ ಅಲ್ಲವೇ? మరి ಹೀಗೆ ನಾನು ಇಷ್ಟೆಲ್ಲ ಕೇಳಿದ ನಂತರ, ಸ್ವಾಮೀಜಿ ನಿಮ್ಮ ಹಿಂದೂ ಮತ ಹೀಗಿದೆ, ಅವರನ್ನು ಬಯ್ಯಬಾರದು ಹೇಳ್ತದೆ, ಅವರು ತಪ್ಪು ಮಾಡಿದ್ದರೂ ಅವರ ಮತ ಹೇಳ್ತದೆ, ಎಲ್ಲ ಮತಗಳು ಸಮಾನ ಹೇಳ್ತದೆ, ಅವರು ದೋಚಿದ್ದರೂ ಅವರನ್ನೇ ನಮಸ್ಕಾರ ಮಾಡು, ಪೂಜೆ ಮಾಡು ಹೇಳ್ತದೆ. ಅದಕ್ಕಿಂತ ನಾನು ಮುಸಲ್ಮಾನರಾದರೆ ಇದು ಒಳ್ಳೆಯದಲ್ಲವೇ? ಇನ್ನೊಬ್ಬರನ್ನು ದೋಚಿಕೊಳ್ಳಬಹುದು, ಸ್ವರ್ಗಕ್ಕೆ ಹೋಗಲೂಬಹುದು, ಎರಡೂ ಸಿಗ್ತದೆ. ಹಿಂದೂ ಮತ ಆದರೆ, ಈ ಹಿಂದೂ ಮತರಾಗಿದ್ದರೆ ಈ ಜನ್ಮದಲ್ಲಿ ನರಕ ಅನುಭವಿಸಬೇಕು, ಸತ್ತು ಹೋದ ನಂತರ ನರಕಕ್ಕೆ ಹೋಗಬೇಕು. ಏನು ಗೊತ್ತಪ್ಪ? ನಿಮ್ಮ ಹಿಂದೂ ಮತಕ್ಕಿಂತ ಮುಸಲ್ಮಾನ ಚೆನ್ನಾಗಿದೆ. ನೋಡಿ ಈ ಪದ್ಧತಿ ನೋಡಿ. ನಾನು ನಮ್ಮ ಗುರುಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಗುರುಗಳು ಹೇಳುವ ಪದ್ಧತಿ ನೋಡಿದ್ದರೆ ಸಾಮಾನ್ಯ ಹಿಂದುವು ಇದೆಲ್ಲ ಕೇಳಿ ಏನೆಂದು ಅರ್ಥವಾಗ್ತಾ ಇದೆ? ಎರಡು ಹೋಲಿಸಿಕೊಂಡರೆ ಮುಸಲ್ಮಾನರಾಗಿದ್ದರೆ ಸಮಾಧಾನದಿಂದ ಬದುಕಬಹುದು. ಇದು ನೋಡಿದ್ದರೆ ಗತಿಯೇ ಇಲ್ಲ. ಹಿಂದೂಗಳಾದರೆ ಕ್ಷಣ ಕ್ಷಣ ಹೆದರಿಕೆ ಬದುಕಬೇಕು, ಯಾವ ಕ್ಷಣ ಸಾಯಿಸ್ತಾರೋ, ಯಾವ ಕ್ಷಣ ದೋಚ್ಕೊಳ್ತಾರೋ ಬದುಕೇ ಇಲ್ಲ. ನಮ್ಮ ಗುರುಗಳು ಏನಾದರೂ ರಕ್ಷಣೆ ಮಾಡ್ತಾರ ಅಂದರೆ, ಅಮ್ಮಮ್ಮ ಅವ್ರದ್ದೇ ಚೆನ್ನಾಗಿದೆ ಮತ, ಅವರ ಮತನೂ ಚೆನ್ನಾಗಿದೆ, ನೀವು ಏನು ಬಯ್ಯಬೇಡ, ಅವರ ದೇವರಿಗೆ ನಮಸ್ಕಾರ ಮಾಡು, ಅವರು ಮಸೀದು ಕಟ್ಟಿಸಿಬಿಡು, ಅವ್ರ ಮಸೀದಿಗೆ ಡೊನೇಷನ್ ಕೊಟ್ಟು ಮಸೀದು ಕಟ್ಟಿಸಿಬಿಡು. ಮೊನ್ನೊಬ್ಬನ ಹೇಳಲ್ಲ, ಒಬ್ಬ ಮುದುಕ ಇದ್ದಾನೆ, ಅವರು ಬಾಬರ್ ಮಸ್ಜಿದು ಆ ಕೇಸ್ ನಡೆಯುತ್ತಲ್ಲ, ಕೋರ್ಟ್ ಕೇಸ್, ಬಾಬರ್ ಮಸ್ಜಿದು ಮುಸಲ್ಮಾನರಿಗೆ ಬರಬೇಕು, ಮೊದಲು ಹಿಂದೂ ಮಂದಿರ ಇತ್ತು, ಒಡೆದು ಹಾಕಿದ್ದಾರೆ ಆಗಲಿ, ಬಟ್ ಒಂದು ಸಲ ಮಸೀದು ಕಟ್ಟಿದ್ದರೆ ನಮ್ಮದಾಗುತ್ತೆ. ಅದಕ್ಕೋಸ್ಕರ ಅವರು ಕೋರ್ಟ್ಗೆ ಹೋಗ್ತಿದ್ದ. ಕೋರ್ಟ್ಗೆ ಹೋಗುತ್ತಿದ್ದರೆ ಅವರಿಗೆ ಹಣ ಬೇಕಾಗಿತ್ತು, ಹಣ ಇರಲಿಲ್ಲ ಅಂದರೆ ಹಿಂದೂಗಳು ಹಣ ಕೊಟ್ಟು, ಚಂದ ಮಾಡಿ ಹಣ ಕೊಟ್ಟರು. ಏಕೆ? ನಮ್ಮ ರಾಮ ಮಂದಿರ ಕಟ್ಟಕ್ಕೆ ವಿರೋಧವಾಗಿ ಅವರು ಕೋರ್ಟ್ಗೆ ಹೋಗಿ ಅವರು ಗೆಲ್ಲಲಿ ಅಂತ. ಕೊನೆಗೆ ಅವರು ಸತ್ತು ಹೋದ.
ಅವ್ರಿಗೇನೋ ಮನೆ ಇರಲಿಲ್ಲ, ಯಾರೋ ಇನ್ನೊಬ್ಬರು ಮುಸಲ್ಮಾನ ಯಾರೋ ದೋಚ್ಕೊಂಡ್ರೆ ಏನೋ ಆಯಿತು. ಹಿಂದೂಗಳೆಲ್ಲ ಡೊನೇಷನ್ ಮಾಡಿ ಅವರಿಗೆ ಹಣ ಕೊಟ್ಟು, ಅವರಿಗೆ ಸ್ಕೂಟರ್ ಕೊಡಿಸಿ, ಅವರಿಗೆ ಕೋರ್ಟಿಗೆ ಹೋಗುವುದಕ್ಕೆ ಹಣ ಇಲ್ಲ ಅಂದರೆ ಅದು ಕೊಟ್ಟು ಅವರಿಗೆ ಕೋರ್ಟಿಗೆ ಹೋಗುವ ಹಾಗೆ ಕೊಟ್ಟರು. ಎಲ್ಲರ ಮೇಲೆ ಪ್ರೀತಿ ತೋರಿಸಬೇಕು. ಎಲ್ಲರೂ ಭಗವಂತನೇ. ನಮ್ಮ ಗುರುಗಳು ಹೇಳಿದ್ದಾರೆ ಎಲ್ಲ ಮತಗಳು ಸಮಾನ. ಅವರು ಎಲ್ಲ ಮತಗಳು ಸಾಧನ ಮಾಡಿ ಎಲ್ಲರಲ್ಲಿಯೂ ಅದೇ ಪರಮಾತ್ಮ ಎಂದು ದರ್ಶನ ಮಾಡಿಕೊಂಡರಂತೆ. ಇಲ್ಲಿ ಮಣ್ಣಿದೆ, ಇಲ್ಲಿ ಅನ್ನ ಇದೆ. ಎರಡು ಪರಮಾತ್ಮ ಅಂದರೆ ಸ್ವಲ್ಪ ಅನ್ನ ಸ್ವಲ್ಪ ಮಣ್ಣು. ಇದಕ್ಕೇನು ಹೇಳ್ತಾರೆ? ತುರ್ತು. ತುರ್ತು ಹೇಳ್ತಾರೆ. ಹಾಂ, ಒಂದು ತುರ್ತು ಅನ್ನ, ಒಂದು ತುರ್ತು ಮಣ್ಣು ತಿಂತಾರೆ. ಏಕೆಂದರೆ ಎರಡು ಬ್ರಹ್ಮನೇ ಅಲ್ಲವೇ? ಹಾಂ, ನೀವು ತಿಂತಾ ಇಲ್ಲ ಅಂದರೆ ನೀವು ಬ್ರಹ್ಮಜ್ಞಾನಿ ಅಲ್ಲ, ನೀವು ಅಜ್ಞಾನಿ. ನೀವು ಮಣ್ಣು ತಿಂದರೆ ನೀವು ಬ್ರಹ್ಮಜ್ಞಾನಿ. ಚೆನ್ನಾಗಿದೆ. ನಮ್ಮ ಗುರುಗಳು ಎಲ್ಲ ಮತಗಳು ಸಮಾನ ಹೇಳ್ತಾ ಬಂದಿದ್ದಾರೆ. ಅವರು ಸಾಧನೆ ಮಾಡಿದ್ದಾರಂತೆ. ಎಲ್ಲ ಮತಗಳು ಪ್ರವಾದಿ ಮೊಹಮ್ಮದನ್ನು ಅದ್ವೈತ ಪರಮಾತ್ಮ ಆಗಿ ದರ್ಶನ ಮಾಡಿಕೊಂಡ್ರಂತೆ. ಪ್ರವಾದಿ ಮೊಹಮ್ಮದನ್ನು ಅದ್ವೈತ ದರ್ಶನವಾಗಿ ಮಾಡಿಕೊಂಡವರು ಮಣ್ಣನ್ನು ಪರಮಾತ್ಮ ಎಂದು ಏಕೆ ದರ್ಶನ ಮಾಡಿಕೊಂಡು ಮಣ್ಣನ್ನು ಏಕೆ ತಿಂದಿಲ್ಲ? ನನಗದೊಂದೇ ಪ್ರಶ್ನೆ. ಮಣ್ಣು ಪರಮಾತ್ಮ ದರ್ಶನ ಮಾಡಿಕೊಂಡರ, మరి ಮಣ್ಣನ್ನು ಏಕೆ ತಿಂದಿಲ್ಲ? ಮಣ್ಣೇ ಹೇಳ್ತಾರತ್ತೆ ಕನ್ನಡದಲ್ಲಿ. ಮಣ್ಣು ಣ ಹೇಳ್ತಾರಲ್ಲ. ಮಣ್ಣನ್ನು ಪರಮಾತ್ಮ ಎಂದು ದರ್ಶನ ಮಾಡಿಕೊಂಡು ಅನ್ನ ಸಮಾನ ಮಣ್ಣು ಎಂದು ಮಣ್ಣು ತಿಂದು ನಾವು ಇನ್ನು ಮೇಲೆ ನಿಮಗೆ ಗುರುಗಳಿಗೆ ನಾವು ದಕ್ಷಿಣ ಕೊಡಬೇಕೆ? ಮಣ್ಣು ತಂದು ಕೊಡ್ತೀವಿ, ಗುರುಗಳೇ ನೀವು ತಿನ್ನಿ. ನಿಮಗೆ ಮಣ್ಣು ಪರಮಾತ್ಮನೇ, ನಮಗಲ್ಲ. ನಮಗಿನ್ನೂ ದ್ವೈತ ಇದೆ. ಇದು ಮಣ್ಣು, ಇದು ಅನ್ನ, ವ್ಯತ್ಯಾಸ ಇದೆ ನಮಗೆ. ಇದು ಅನ್ನ, ಇದು ಮಣ್ಣು ಎಂದು ನಮಗೆ ವ್ಯತ್ಯಾಸ ಇದೆ, ನಿಮಗಿಲ್ಲ. ಅದರಿಂದ ನೀವು ಮಣ್ಣೇ ಕೊಡ್ತೀವಿ, ನಿಮಗೆ ಅನ್ನ ಕೊಡುವುದೇ ಇಲ್ಲ. ಅನ್ನ ಉಳಿದಿದ್ದರೆ ನಾವು ತಿಂತೀವಿ. ನಾವು ದ್ವೈತಿಗಳಲ್ಲವೇ, ನಾವು ಅನ್ನ ತಿಂತೀವಿ. ನೀವು ಅದ್ವೈತಿಗಳು, ನೀವು ಮಣ್ಣೇ ತಿನ್ನಿ. ಚೆನ್ನಾಗಿದೆ ಇಲ್ಲವಾ? ಅವರು ಹೇಳಿದ್ದಕ್ಕೆ ನನ್ನ ಉತ್ತರ ಚೆನ್ನಾಗಿಲ್ಲವಾ ಹೇಳ್ತಾ ಇದ್ದೀನಿ. ಆ ಗುರುಗಳ ಉಪದೇಶಕ್ಕೆ ನನ್ನನ್ನು ಗುರುಗಳಲ್ಲ, ಸನ್ಯಾಸಿ ಅಲ್ಲ ಎಂದು ಎಲ್ಲರೂ ಬೈದೇ ಬಿಟ್ಟರು. ನಾನು ಏನೇ ಆಗಲಿ, ನಾನು ಗುರುಗಳಲ್ಲ, ಸನ್ಯಾಸಿ ಅಲ್ಲ, ನಾನೊಬ್ಬ ರಾಕ್ಷಸ. ಆಯಿತು, ಪರವಾಗಿಲ್ಲ, ನಾನು ಏನಾಗ್ತೀನೋ ಆಗ್ತೀನಿ. ಬಟ್ ನಾನು ಹೇಳಿದ ಮಾತು ನೋಡಿ ಸರಿಯಾಗಿದೆ ಅಲ್ಲವಾ? ಹೇಳಿ ಅಷ್ಟೇ. ನಾನು ರಾಕ್ಷಸನಾದರೆ ಆಗಲಿ, ಕೆಟ್ಟವನಾದರೆ ಆಗಲಿ, ಭಗವಂತ ಏನು ಕೊಡ್ತಾನೋ ಶಿಕ್ಷೆ ಕೊಡಲಿ. ಏನು ಕೊಟ್ಟರೆ ನಾನು ಸಹಿಸ್ಕೊಳ್ತೀನಿ. ಮಾಡಿದ್ದರೆ ತಪ್ಪು ಶಿಕ್ಷೆ ಕೊಡಲಿ. మరి ಇದೇನು? ನಾಮರೂಪಗಳನ್ನು ದಾಟಿದ ನಂತರ, ನಾಮರೂಪಗಳು ಇಂದ್ರಿಯ ಮನಸ್ಸುಗಳು ದಾಟಿರುವ ಅರಿವಿನ ಹಂತದಲ್ಲಿ ಎಲ್ಲವೂ ಒಂದೇ ಅಲ್ಲವೇ? ಇಂದ್ರಿಯ ಮಟ್ಟದಲ್ಲಿ ನೋಡುವಾಗ ಎರಡು ಬಣ್ಣಗಳು ಒಂದೇ, ಈ ಕಪ್ಪು ಬಿಳಿ ಒಂದೇ ಹೇಳ್ತೀರಾ? ಯಾವಾಗ ಪೇಪರು ಪೆನ್ನು ಒಂದೇ ಹೇಳ್ತೀರಾ? ಅನ್ನ ಮಣ್ಣು ಒಂದೇ ಹೇಳ್ತೀರಾ? ಯಾವಾಗ ಇಂದ್ರಿಯಗಳನ್ನು ದಾಟಿ ದೇಹವನ್ನು ದಾಟಿ ಚೈತನ್ಯ ಆತ್ಮ ಇರುತ್ತದೋ ಆ ಮಟ್ಟದಲ್ಲಿ ಅವಸ್ಥೆಯಿಂದ ನೀವು ಎದ್ದಾಗ ಅವಸ್ಥೆನೇ ಇಲ್ಲ, ಅನ್ನ ಇಲ್ಲ, ಮಣ್ಣು ಇಲ್ಲ. ಆವಾಗ ಎಲ್ಲವೂ ಬ್ರಹ್ಮ ಆಗುತ್ತದೆ. ಯಾವಾಗ ಅನ್ನ ಇಲ್ಲ, ಮಣ್ಣು ಇಲ್ಲ, ಎರಡನ್ನೂ ದಾಟಿ ಚೈತನ್ಯ ಮಾತ್ರ ತಿಳ್ಕೊಂಡರೋ ಅಲ್ಲಿ ಎಲ್ಲವೂ ಒಂದೇ, ಅಲ್ಲಿ ಒಪ್ಕೊಳ್ತೀವಿ. ನೀರು ಮಟ್ಟ, ಚಿನ್ನ ಮಟ್ಟದ ನೋಡಿದಾಗ ಎಲ್ಲವೂ ಚಿನ್ನವೇ. ಆಭರಣದಲ್ಲಿ ನೋಡುವಾಗ ಎಲ್ಲವೂ ಚಿನ್ನ ಸಮಾನವೇ. ಅವರು ಹೇಳ್ತಾರೆ ಚಿನ್ನ ಸಮಾನ ಎನ್ನುವುದು ಎಲ್ಲರಿಗೂ ಗೊತ್ತು, ಆಭರಣಗಳೇ ಸಮಾನ ಎಂದು ನೋಡಬೇಕು. ಆವಾಗಲೇ ನಿಮ್ಮ ಬ್ರಹ್ಮಜ್ಞಾನ ನಿಜವಾದ ಬ್ರಹ್ಮಜ್ಞಾನ ಆಯಿತು. ಆವಾಗ ಏನು ಮಾಡ್ತೀವಿ? ಇದಕ್ಕೇನು ಹೇಳ್ತಾರೆ? ಕೈಗೆ ಹಾಕ್ಕೊಳ್ತಾರೆ ಬಳೆನ. ಈ ಬಳೆಯನ್ನು ನೆಕ್ಲೆಸ್ ಹಾಗೆ ಕಂಠಕ್ಕೆ ಹಾಕೋ. ಎಲ್ಲವೂ ಸಮಾನವಲ್ಲವೇ ನಿಮಗೆ? ಅದು ಚಿನ್ನ, ಇದು ಚಿನ್ನ, ಎಲ್ಲವೂ ಸಮಾನ. ಅದು ಬ್ರಹ್ಮ, ಇದು ಬ್ರಹ್ಮ. ಅಥವಾ ಉಂಗರನೇ ಹಾಕೋ, ಇನ್ನೂ ಒಳ್ಳೆಯ ಅಲ್ಲವೇ? ಉಂಗರನೇ ಕಂಠಕ್ಕೆ ಹಾಕೋ, ನೆಕ್ಲೆಸನ್ನು ಈ ಬೆರಳಿಗೆ ಹಾಕೋ, ಉಂಗರ ಬೆರಳಿಗೆ. ಎಲ್ಲ ಸಮಾನ, ಎಲ್ಲ ಚಿನ್ನನೇ ಅಲ್ಲವೇ? ನಾವು ಹೇಳಿದ್ದೇವೆ ಚಿನ್ನದ ಹಂತದಲ್ಲಿ ಅದ್ವೈತ, ನಾಮರೂಪದಲ್ಲಿ ಅಲ್ಲ. ಆಯಾ ವಸ್ತುಕ್ಕೆ ಆಯಾ ಉಪಯೋಗ ಇದೆ. ಉಂಗರವನ್ನು ಇಲ್ಲೇ ಹಾಕ್ಕೊಳ್ತೀವಿ, ಬೇರೆ ಕಡೆ ಹಾಕೋಕ್ಕಾಗಲ್ಲ. ಬಳೆಯನ್ನು ಕೈಗೆ ಹಾಕ್ತೀವಿ, ನೆಕ್ಲೆಸನ್ನು ಕೊರಳಿಗೆ ಹಾಕ್ಕೊಳ್ತೀವಿ.
ನೆಕ್ಲೆಸನ್ನು ಉಂಗರಕ್ಕೆ ಹಾಕೋಕ್ಕಾಗಲ್ಲ, ಉಂಗರವನ್ನು ಬಳೆಗೆ ಹಾಕೋಕ್ಕಾಗಲ್ಲ, ಬಳೆಯನ್ನು ಕಂಠಕ್ಕೆ ಹಾಕೋಕ್ಕಾಗಲ್ಲ. ಎಲ್ಲ ಚಿನ್ನವೇ, ಚಿನ್ನ ಹಂತದಲ್ಲಿ ಎಲ್ಲವೂ ಚಿನ್ನವೇ, ಕರಗಿಸಿದ್ದರೆ ಚಿನ್ನ. ಬಟ್ ಆಕಾರ ಆಯಾ ಪ್ರಯೋಜನವೇ ಆಕಾರ ಅಲ್ಲ. ಇವರೇನು ಹೇಳ್ತಾರೆ, ಅಲ್ಲ ನೀವು ಪಾರಮಾರ್ಥಿಕ ಸತ್ಯದಲ್ಲೇ ಎಲ್ಲವೂ ಒಂದೇ ಎಂದು ಹೇಳಬಾರದು, ವ್ಯವಹಾರದಲ್ಲಿಯೂ ಎಲ್ಲವೂ ಒಂದೇ ಎಂದು ಹೇಳಬೇಕು. ಆವಾಗಲೇ ನಿಮಗೆ ಬ್ರಹ್ಮಜ್ಞಾನ. ಅಷ್ಟುವರೆಗೂ ನಿಮಗೆ ಬ್ರಹ್ಮಜ್ಞಾನವಾಗಲಿಲ್ಲ. ವ್ಯವಹಾರದಲ್ಲಿಯೂ ನಿಮಗೆ ಬ್ರಹ್ಮಜ್ಞಾನ ಆಗಲೇಬೇಕು. ಎಲ್ಲವೂ ಒಂದೇ ಅಂದರೆ ಅನ್ನ ಮಣ್ಣು ಒಂದೇ ಆಗಬೇಕು. ನಿಮಗೆ ವಿಷ ಔಷಧಿ ಒಂದೇ ಆಗಬೇಕು. ಎಲ್ಲವೂ ಒಂದೇ ಅಲ್ಲ. ವಿಷ ತಿಂದರೂ ಒಂದೇ, ಔಷಧ ತಿಂದರೂ ಒಂದೇ. ಹಾವು ಕಚ್ಚಿದ್ದರೂ ನಿಮಗೇನು ಅನಿಸಬೇಕು? ಅಲ್ಲವೇ ಯಾರೋ ಒಳ್ಳೆಯವರು ಪ್ರೀತಿಯಿಂದ ನಿಮ್ಮನ್ನು ಮುತ್ತಿಟ್ಟಿದ್ದಾರೆ ಅನಿಸಬೇಕು. ಅದರಿಂದ ಹಾವು ಬಂದರೆ ಅವನು ಕರೆದು ಕರೆದು ಕೈ ಕೊಡಬೇಕು. ಯಾಕಂದರೆ ಅದರಿಂದ ನೀವು ಬ್ರಹ್ಮಜ್ಞಾನಿ ಅಲ್ಲ. ಎಲ್ಲರೂ ಸಮಾನ. ನೀವು ಎಲ್ಲರಲ್ಲಿ ಬ್ರಹ್ಮ ನೋಡದಿದ್ದರೆ ನಿಮಗೇನು ಬ್ರಹ್ಮಜ್ಞಾನ? ಚೆನ್ನಾಗಿದೆ. ಚಿನ್ನದ ಮಟ್ಟದಲ್ಲಿ ಭೇದಗಳಿಲ್ಲ, ಎಲ್ಲವೂ ಒಂದೇ ಆಯಿತು. ಆಭರಣಗಳು ಕಂಡುಬರುವಾಗ ಒಳಹೊಕ್ಕಿ ನೋಡಿದ್ದಾಗ ಒಳಗೆ ಇರುವ ಚಿನ್ನ ಒಂದೇ. ತೋರುವ ರೂಪದಲ್ಲಿ ಯಾವುದು ಯಾವ ರೂಪ ಯಾವುದಕ್ಕೆ ಯಾವ ಕೆಲಸಕ್ಕೆ ಬರುತ್ತದೋ ಅದಕ್ಕೆ ಬಳಸ್ತೀವಿ. ಉಂಗರ ಉಂಗರವಾಗೇ ಬಳಸ್ತೀವಿ, ಚಿನ್ನ ಆ ನೆಕ್ಲೆಸ್ ಆಗೇ ಬಳಸ್ತೀವಿ. ಇನ್ನೇನು ಇದು ಬಳೆಯಾಗೇ ಬಳಸ್ತೀವಿ. ಅಥವಾ ಕಿವಿಗೆ ಹಾಕ್ತಾರೆ ನೋಡಿ, ಕಿವಿಗೆ ಏನು ಹೇಳ್ತಾರೆ? ಒಲೆ. ಒಲೆಗಳು ಒಲೆ ಹಾಗೆ ಬಳಸ್ತೀವಿ ಅಷ್ಟೇ ಹೊರತು ಒಲೆಯನ್ನು ಉಂಗರ ಮಾಡಲ್ಲ, ಉಂಗರವನ್ನು ಒಲೆ ಮಾಡಿಕೊಳ್ಳಲ್ಲ. ಯಾಕೆ ಎಲ್ಲ ಒಂದೇ ಅಂದರೆ ಏನು? ಚಿನ್ನ ಸ್ವರೂಪ ಒಂದೇ ಒಪ್ಕೊಳ್ತೀವಿ. ಇದು ಒಂದು ಏನು ಹೇಳ್ತಾರೆ, ತುಲಾ ಇದ್ದರೆ ಇದು ಒಂದು ತುಲಾ ಇದ್ದರೆ ಒಪ್ಕೊಳ್ತೀವಿ. ಅಂದರೆ ಚಿನ್ನದ ಮಟ್ಟದಲ್ಲಿ ಒಂದೇ. ತುಲಾ ಇದ್ದರೆ ಅದು ತುಲಾ ಇದು ತುಲಾ ಅಂದರೆ ಸಮಾನ. ಯಾವಾಗ ಚಿನ್ನದ ಮಟ್ಟ. ಆಕಾರದಲ್ಲಿ ಅದರ ಬಳಕೆಯಲ್ಲಿ ವ್ಯತ್ಯಾಸ. ಏಕೆ? ಯಾವ ಆಕಾರ ಯಾವುದಕ್ಕೆ ಬಳಸಬೇಕೋ ಅದಕ್ಕೆ ಬಳಸ್ತೀವಿ. ಮಣ್ಣಕ್ಕೆ ಬಳಸ್ತೀವಿ. ಮಣ್ಣು ಗೋಡೆಗೆ ಹತ್ತುವುದಕ್ಕೋ ರೋಡ್ ಮಾಡುವುದಕ್ಕೆ ಅಥವಾ ಮರ ಗಿಡಗಳಿಗೆ ಹಾಕ್ತೀವಿ. ಮರ ಗಿಡಗಳಿಗೆ ಮಣ್ಣು ಹಾಕ್ತೀವಿ. ಮರ ಗಿಡಗಳಿಗೆ ಅನ್ನ ಕೊಟ್ಟು ನಾವು ಮಣ್ಣು ತಿನ್ನಲ್ಲ. ಮಣ್ಣು ಅದಕ್ಕೆ ಕೊಡ್ತೀವಿ, ನಾವು ಅನ್ನ ತಿಂತೀವಿ. ನೀವು ಮರ ಇಬ್ಬರು ಸಮಾನ ಏನು? ಅಯ್ಯೋ ರಾಮ, ಮರ ಸಮಾನ ಆದರೆ ಏನು? ಮರ ನಾವು ಸಮಾನವಾಗ್ತದೇನು? ಸಮಾನವಾದರೆ ನಾವು ಕುಡಿಯುವ ಕಾಫಿ ಅದಕ್ಕೆ ಕೊಡ್ತೀರೇನು? ಬಿಸಿ ಬಿಸಿ ಕಾಫಿ ಮರಕ್ಕೆ ಹಾಕಿಬಿಡು, ಗಿಡಕ್ಕೆ. ಅದು ತಿನ್ನುವ ಮಣ್ಣು ನಾವು ತಿಂತೀವಿ. ನೀರಿನಲ್ಲಿ ಮಣ್ಣು ಕರಗಿಸಿ ಬಿಡು. ಎಲ್ಲ ಸಮಾನ ಅಲ್ಲ. ಇದು ಏನಪ್ಪ? ಈಗ ಹೇಳಿದ್ದಕ್ಕೆ ನೀನು ಏನು ಕಪಟ ಸನ್ಯಾಸಿ? ನೀನು ಸನ್ಯಾಸಿ ಅಲ್ಲ. ಏನು ಮಾತಾಡ್ತಾ ಇದ್ದಿ? ದೊಡ್ಡ ದೊಡ್ಡ ಗುರುಗಳು ಹೇಳಿದ್ದರು, ಅವತಾರರು ಹೇಳಿದ್ದಾರೆ, ಎಲ್ಲ ಮತಗಳು ಸಮಾನ. ನೀವು ಅಲ್ಲ ಹೇಳ್ತಾ ಇದ್ದೀರಿ. ಏನಿದು ಬುದ್ಧಿ? ಅದ್ವೈತವು ಪಾರಮಾರ್ಥಿಕ ಹಂತದಲ್ಲೇ ಅದ್ವೈತ ಅಲ್ಲ, ವ್ಯವಹಾರದಲ್ಲಿಯೂ ಅದ್ವೈತ ಎಂದಿರಬೇಕು. ನೀವು ವ್ಯವಹಾರದಲ್ಲಿ ಅವರು ಬೇರೆ ಇವರು ಬೇರೆ ನೋಡಿದರೆ ನೀವು ಅದ್ವೈತ ಅಲ್ಲ ಹೇಳಿದರು. ನಮ್ಮ ಗುರುಗಳು ಹೇಳಿದ್ದರು, ನಿಮ್ಗೆ ಅದ್ವೈತ ಅಲ್ಲ ಎಂದು ಗೊತ್ತಾಯಿತು. ದಟ್ಸ್ ಆಲ್. ಹೇಳಿಬಿಟ್ಟಿದ್ದು ಗೊತ್ತಾಯ್ತಾ? ಅಯ್ಯೋ ರಾಮ. ಆದ್ದರಿಂದ ಈಗ ವಿಷಯಕ್ಕೆ ಬರೋಣ. ಸ್ವಲ್ಪ ಮಧ್ಯದಲ್ಲಿ ಏನೇನು ಹೇಳಿಬಿಟ್ಟೆ. ಈಗ ವಿಷಯ ಏನೇನು ಅಂದರೆ ವ್ಯರ್ಥವೇನಲ್ಲ, ಇದಕ್ಕೆ ಸ್ವಲ್ಪ ಸಂಬಂಧಪಟ್ಟಿದ್ದೆ. ಆದ್ದರಿಂದ ಜೀವನೇ ಈಶ್ವರ ಎಂದು ಹೇಳಿದ್ದಿರಲ್ಲ. ಅದರಿಂದ ವಿಶಿಷ್ಟಾದ್ವೈತಿಗಳು, ದ್ವೈತಿಗಳು ಮುಂತಾದವರು ಏನು ಹೇಳಿದ್ದಾರೆಂದರೆ, ಜೀವನ ಈಶ್ವರ ಅಂದರೆ ಈಗ ತಪ್ಪಾಗ್ತದೆ ನೋಡಿ. ಭಕ್ತಿ ಇಲ್ಲ, ಸಾಧನ ಇಲ್ಲ, ಧರ್ಮ ಇಲ್ಲ, ಎಲ್ಲ ಅಹಂಕಾರವೇ ಪರಮಾತ್ಮ ಆಗಿಬಿಡ್ತಾನೆ. ನಿಮ್ಮ ಅಜ್ಞಾನವೇ ಜ್ಞಾನವಾಗಿ ಬಿಡ್ತದೆ. ಏಕೆಂದರೆ ಈಶ್ವರನು ಸರ್ವಜ್ಞ. ನಾನೇ ಈಶ್ವರ ಆದರೆ ನನ್ನ ಅಜ್ಞಾನವೇ ಸರ್ವಜ್ಞ ಆಗಿಬಿಡ್ತದೆ. ಈಗ ನಾನು ಅಲ್ಪ ಶಕ್ತಿ, ನನಗೆ ಯಾವ ಶಕ್ತಿ ಇಲ್ಲ, ಈ ಶಕ್ತಿ ಸರ್ವಶಕ್ತಿ ಆಗಿಬಿಡ್ತದೆ. ನಾನು ಎಷ್ಟಿದ್ದೀನೋ ಇಷ್ಟೇ ಈಶ್ವರ ಅಂದರೆ ನಾನು ಎಲ್ಲಿ ಕೂತಿದ್ದೇನೋ ನಾನೇ ಈಶ್ವರ. ಈಗ ಬೇರೆ ಕಡೆ ಇಲ್ಲ, ನಾನೇ ಈಶ್ವರ. ಯಾಕಂದರೆ ಈಶ್ವರ ಎಲ್ಲ ಕಡೆ ಇರುತ್ತಾನೆ. ಈಶ್ವರ ಎಲ್ಲಿರುತ್ತಾನೋ ಅದೆಲ್ಲ ಈಶ್ವರನೇ. ಈಶ್ವರ ಇಲ್ಲೇ ಇದ್ದಾನೆ, ಅಲ್ಲಿಲ್ಲ. ಯಾಕಂದರೆ ನೀವೆಲ್ಲ ಈಶ್ವರಲ್ಲ, ನಾನೊಬ್ಬನೇ. ಹೀಗೆ ಹೇಳೋದ? ಆದ್ದರಿಂದ ಜೀವನೇ ಈಶ್ವರ ಅಂದರೆ ಹೀಗೆ ಅರ್ಥ ಮಾಡಿಕೊಂಡ. ಅದಲ್ಲ, ಜೀವನೇ ಈಶ್ವರ ಅಂದರೆ ಜೀವನಲ್ಲಿ ಎರಡು ಅಂಶಗಳಿವೆ.
ಒಂದು ದೇಹ ಇಂದ್ರಿಯ ಮನಸ್ಸುಗಳು ಸೇರಿಸುವುದರಿಂದ ಜೀವನು ಸಣ್ಣನೂ ಅನಿಸುತ್ತಾನೆ. ಜೀವನು ಸಣ್ಣ ಅನಿಸುವುದಕ್ಕೆ ಕಾರಣ ದೇಹೇಂದ್ರಿಯ ಮನಸ್ಸುಗಳು. ಆಯಿತಾ? ದೇಹೇಂದ್ರಿಯ ಮನಸ್ಸುಗಳು ಅವುಗಳ ದೃಷ್ಟ್ಯ ನೋಡುವುದರಿಂದ ಸರ್ವವ್ಯಾಪಕ ಚೈತನ್ಯ ಸಣ್ಣದಾಗಿದ್ದಂತೆ ತೋರ್ತದೆ. ಅಷ್ಟು ತೋರುವುದರಿಂದ ಅದು ಜೀವ. ಆದರೆ ದೇಹಾಭಿಮಾನ, ಇಂದ್ರಿಯಾಭಿಮಾನ, ಮನಸ್ಸಿನ ಅಭಿಮಾನ ಬಿಟ್ಟರೆ ಸಾಕ್ಷಿ ಮಾತ್ರ ಉಳಿಯುತ್ತಾನೆ, ಚೈತನ್ಯ ಮಾತ್ರ. ಅದು ಬ್ರಹ್ಮ ಎಂದು ಹೇಳಿದ್ದೇವೆ. ಅಂದರೆ ಜೀವಭಾವಕ್ಕೆ ಕಾರಣವೂ ದೇಹೇಂದ್ರಿಯ ಮನಸ್ಸುಗಳು. ಆ ಜೀವಭಾವ ಬಿಟ್ಟು ಜೀವನ ನಿಜ ಸ್ವರೂಪ, ಒಳಗಿನ ಸ್ವರೂಪವು ಬ್ರಹ್ಮ ಎಂದು ಹೇಳಿದ್ದೇವೆ. ಅಲ್ಲಿ ಜೀವ ಇಲ್ಲ. ಜೀವನಿಗೆ ಮೇಲೆ ಮೇಲೆ ಮಟ್ಟನೇ ಜೀವತ್ವ ಇದೆ. ಜೀವನ ಒಳಹೊಕ್ಕು ನೋಡಿದರೆ ಅದು ಪರಮಾತ್ಮೆ. ಆ ಒಳಹೊಕ್ಕಿನ ತತ್ವವನ್ನೇ ಪರಮಾತ್ಮ ಹೇಳಿದ್ದೇವೆ ಹೊರತು ಮೇಲೆ ಮೇಲೆ ತೋರುವಂಥ ಈ ಅಲ್ಪಬುದ್ಧಿಯನ್ನು ಪರಮಾತ್ಮ ಹೇಳಲಿಲ್ಲ. ಜೀವನ ಜೀವತ್ವ ಬುದ್ಧಿಯನ್ನು ಬಿಡಿಸಿ ಬ್ರಹ್ಮ. ಅದರಿಂದ ನಾನು ದೇಹಾಭಿಮಾನ ಬಿಟ್ಟುಕೊಂಡಾಗ ಬ್ರಹ್ಮ ಎಂದು ಹೇಳಲಿಲ್ಲ. ನಿಮ್ಮ ದೇಹಾಭಿಮಾನ ಬಿಟ್ಟರೆ ಎಲ್ಲರಲ್ಲಿ ಇದ್ದಾನೆ ಅನಿಸುತ್ತದೆ. ಇಂದ್ರಿಯಾಭಿಮಾನ ಬಿಟ್ಟರೆ, ದೇಹಾಭಿಮಾನ ಬಿಟ್ಟರೆ ಎಲ್ಲರ ಮನಸ್ಸಿನಲ್ಲಿದ್ದೇನೆ. ಮನೋಅಭಿಮಾನ ಬಿಟ್ಟರೆ ಎಲ್ಲರ ಮನಸ್ಸು ನಾನೇ ಆಗಿದ್ದೇನೆ. ಈಗ ನಾನು ಬುದ್ಧಿಯೂ ಇಲ್ಲ, ಚೈತನ್ಯ ಮಾತ್ರ. ಸುಷುಪ್ತಿಯಲ್ಲಿ ಹೇಗಿದ್ದೇನೋ ಹಾಗೆ ಇಡೀ ಅವಸ್ಥಾ ನಾನೇ. ಅವಸ್ಥೆಯಲ್ಲಿರುವ ಜೀವರು ಎಲ್ಲರೂ, ಪದಾರ್ಥಗಳೆಲ್ಲರೂ, ನಾಮರೂಪಗಳೆಲ್ಲ. ನಾನು ಅಂದರೆ ನಾನು ವ್ಯಕ್ತಿ ಅಲ್ಲ, ನಾನು ಅಖಂಡವಾದ ಸರ್ವವ್ಯಾಪಕವಾದ ಅನಂತ ತತ್ವ. ಆ ತತ್ವ ತಾನು. ಆ ಅರ್ಥದಲ್ಲಿ ಎಲ್ಲವೂ ಬ್ರಹ್ಮ. ಜೀವನ ಜೀವಭಾವ ಬಿಡಿಸಿ, ಜೀವಭಾವ ಬಿಡಿಸಿ. ನಿಮಗೆ ಕೇಳಿಸ್ತಾ ಇದೆಯಾ? ಎಲ್ದಿದ್ದರೆ ಆ ಕಿಟಕಿ ಮುಚ್ಚಿ, ಏನಂದರೆ ನಿಮಗೆ ಡಿಸ್ಟರ್ಬ್ ಆದರೆ. ಎಲ್ದಿದ್ದರೆ ಪರವಾಗಿಲ್ಲ. ಸೊ ಜೀವಭಾವ ಬಿಡಿಸಿ ಜೀವಭಾವ ಪಕ್ಕಕ್ಕಿಟ್ಟರೆ ಏನಾಗ್ತದೆ? ಉಂಗರ ಆಕಾರ ತೆಗೆದುಬಿಟ್ರೆ ಚಿನ್ನ ಆಗಿಬಿಡ್ತದೆ. ಆ ಚಿನ್ನ ಎಲ್ಲ ಚಿನ್ನ ಒಂದೇ. ಉಂಗರ ಆಕಾರ ಬಿಡಿಸು. ನೆಕ್ಲೆಸ್ ಆಕಾರ ಬಿಟ್ಟು ಮೂಲ ದ್ರವ್ಯಕ್ಕೆ ಹೋದರೆ ಎಲ್ಲ ಕಡೆ ಒಂದೇ. ಅಲೆಗಳನ್ನು ಬಿಟ್ಟು ಮೂಲ ನೀರಿಗೂ ಹೋದರೆ ನೀರು ಒಂದೇ. ಹಾಗೆ ಈ ನಾನೆಂಬುದು ಈ ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನ ದೃಷ್ಟಿ. ಈ ಅಭಿಮಾನ ಬಿಡಿಸಿ ಆ ಇರವು ಇದೆ ನೋಡಿ. ಅಭಿಮಾನ ಬಿಟ್ಟರೆ ಇರವು ಅರಿವು. ಎಷ್ಟು ಅರಿವು ಎಂದು ಲೆಕ್ಕ ಇಲ್ಲ. ಅನಂತ ಅರಿವು, ಅನಂತ ಇರವು. ಆ ಅನಂತ ಸರ್ವವ್ಯಾಪಕವಾದ ಅರಿವು ಇರುವು ಇದಲ್ಲ, ಅದು ಬ್ರಹ್ಮೆ. ಆ ಹಂತದಲ್ಲಿ ಜೀವ ಈಶ್ವರ ಒಂದಾಗ್ತಾನೆ. ಈ ಅರ್ಥದಲ್ಲಿ ಹೇಳಿದ್ದೇವೆ ಹೊರತು ಜೀವನು ಜೀವನಾಗಿರುವಾಗಲೇ ಬ್ರಹ್ಮ ಎಂದು ಹೇಳಲಿಲ್ಲ. ಅದು ವ್ಯತ್ಯಾಸ. ಯಾವುದೇ ಹೇಳಲಿ, ಅದು ನಮ್ಮ ಅನುಭವಕ್ಕೆ ವಿರುದ್ಧ ಅನಿಸಿದ್ದರೆ ಕೇಳು, ಮತ್ತೊಂದು ಸಲ ಕೇಳು. ಅನುಭವಕ್ಕೆ ವಿರುದ್ಧವಾಗದೇ ಇರುವ ಹಾಗೆ ಹೇಳ್ತೀವಿ. ಅನುಭವಕ್ಕೆ ಒಂದು ಹಂತ, ಒಂದು ತಪ್ಪು ದೃಷ್ಟಿಯಿಂದ ವಿರೋಧ ಅನಿಸುತ್ತದೆ. ಅದಲ್ಲ ಶಾಸ್ತ್ರ ಹೇಳುವುದು. ಅದು ತಪ್ಪು ದೃಷ್ಟಿಯನ್ನು ಬಿಡಿಸಿ ಮೂಲ ಅರಿವಿನ ಸ್ವರೂಪಕ್ಕೆ ಹೋಗು. ಆ ಹಂತದಲ್ಲಿ ನೀವು ಬ್ರಹ್ಮ. ಎಲ್ಲರೂ ಬ್ರಹ್ಮ, ಎಲ್ಲರೂ ಆತ್ಮ. ಹಾಗೆ ಹೊಂದುತ್ತದೆ. ಯಾವುದು ಹೊಂದುತ್ತದೋ ಅದನ್ನೇ ಶಾಸ್ತ್ರ ಹೇಳ್ತಾ ಇದೆ. ಯಾವುದು ಹೊಂದಲ್ಲವೋ ಅದು ಹೇಳ್ತಾ ಇಲ್ಲ. ಇವರೇನು ಹೇಳ್ತಾರೆ? ಹೊಂದದೇ ಇರುವ ಅರ್ಥ ತಗೊಂಡು ನೀವೇ ಹೊಂದಲ್ಲ, ನಿಮ್ಮ ಶಾಸ್ತ್ರ ತಪ್ಪು, ನೀವು ತಪ್ಪು, ನಿಮ್ಮ ಸಿದ್ಧಾಂತ ತಪ್ಪು. ಇದೇನಪ್ಪ? ಯಾವುದು ಹೊಂದಲ್ಲವೋ ತಪ್ಪು ಹೇಳಿದ್ದೆ. ಆಯಿತಾ? ಆ ಶಬ್ದಗಳು ಹೆಚ್ಚು. ಅಲ್ಲಿಂದ ಇಲ್ಲಿ ಹತ್ತಿರಕ್ಕೆ ಬಂದಿದ್ದೀವಿ. ಇಲ್ಲೊಂದಿದೆ ನೋಡಿ, ಅಲ್ಲಿ ಮೇಲೆ ನಡೆಯುತ್ತಾ ಇದೆ, ಅಲ್ಲಿ ಒಂದು ನಡೆಯುತ್ತೆ. ಹೊಳೆನರಸೀಪುರ ಹೀಗೇ, ಅಲ್ಲೊಂದು ಇಲ್ಲೊಂದು ಇಲ್ಲಿ, ಅಲ್ಲಿ 3 ನಡೆಯುತ್ತಾ ಇದೆ. ನನ್ನ ರೂಮ್ಗೆ ಆ ಪಕ್ಕ ರೋಡು, ಇಲ್ಲೊಂದು ನಮ್ಮ ಆಶ್ರಮದಲ್ಲಿ. ಅಲ್ಲಿಯೂ ಹೀಗೇ, ಇಲ್ಲಿಯೂ ಹೀಗೆ. ಈಗ ಎಲ್ಲಿ ಬೇರೆ ಕಡೆ ಹೋಗಬೇಕು, 2 ಆಶ್ರಮಗಳು ಬಿಟ್ಟು ಬೇರೆ ಎಲ್ಲಿದ್ದು ಇದು ಮುಗಿದ ನಂತರ ಬರಬೇಕು. ಅವರು ಬೇಗ ಮುಗಿಯುತ್ತದೆ 3 ತಿಂಗಳು ಹೇಳಿದರು, 3 ಆಯಿತು, 4 ಆಯಿತು, ಇನ್ನೂ ಆಗುತ್ತಾನೆ ಇಲ್ಲ, ಇನ್ನೂ ನಡೆಯುತ್ತಾ ಇದೆ. ಏನು ಹೇಳಬೇಕು? ಆಯಿತಾ? ಆದ್ದರಿಂದ ಶಂಕರ ಇಷ್ಟೊತ್ತು ನಾನು ಹೇಳಿದು ಸುಮ್ಮನೆ ಓದಿಬಿಟ್ರೆ ಇದೊಂದು ಈ 19ನೆಯ ಅಂಶ 19th ಪಾಯಿಂಟ್ ಮುಗಿಯುತ್ತದೆ. ಮಿಕ್ಕದು ನಾಳೆ 20ನೆಯದು ನಾಳೆ ಹೇಳಬಹುದು. ಸ್ವಲ್ಪ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಸೊ ಶಂಕರ ಹೌಎವರ್ ಹ್ಯಾಸ್ ಆಂಟಿಸಿಪೇಟೆಡ್ ಆಲ್ ಸಚ್ ಹೈಪರ್ ಕ್ರಿಟಿಸಿಸಮ್. ಅತಿಯಾದ ವಿಮರ್ಶೆ, ಹೈಪರ್ ಕ್ರಿಟಿಸಿಸಮ್
ಅತಿಯಾದ ವಿಮರ್ಶೆಯನ್ನು ಮನಸ್ಸಿನಲ್ಲಿಟ್ಕೊಂಡು ಇದು ತಪ್ಪು ಎಂದು ತೋರಿಸುತ್ತಾ ಪಾಯಿಂಟೆಡ್ ಔಟ್ ದಟ್ ಬಾದರಾಯಣ ಹಿಮ್ಸೆಲ್ಫ್ ರೆಕಮೆಂಡೆಡ್. ಬ್ರಹ್ಮಸೂತ್ರನೇ ಹೇಳ್ತದಪ್ಪ, ಜೀವನೇ ಈಶ್ವರ ಎಂದು ಹೇಳಲಿಲ್ಲ. ಜೀವನನ್ನೇ ಈಶ್ವರ ಹೇಳಿದ್ದರೆ ಈಶ್ವರ ಕಮ್ಮಿಯಾಗಿ ಬಿಡ್ತಾನೆ, ಜೀವನೇ ಹೆಚ್ಚಾಗ್ತಾನೆ. ಅಲ್ಲಪ್ಪ, ಜೀವನೇ ಈಶ್ವರ, ಈಶ್ವರನೇ ಜೀವ. ಅವನು ಇವನು ಬೇರೆ ಅಲ್ಲ, ಒಂದಾಗಿರುವ ಅಖಂಡ ಅನಂತ. ಆ ಅರ್ಥದಲ್ಲಿ ಬ್ರಹ್ಮ. ಜೀವತ್ವ ಕಲ್ಕೊಂಡು ಈಶ್ವರನು ಸಂಬಂಧ. ಈಶ್ವರ ಇನ್ನೊಬ್ಬರನ್ನು ರಕ್ಷಿಸುತ್ತಾನೆ, ಅವನು ಆಳುತ್ತಾನೆ ಎಂದಿರುತ್ತಾನಲ್ಲ, ಆಳುವುದು ಅದೇನಿಲ್ಲ, ಪರಿಪಾಲನೆ ಮಾಡುತ್ತಾನೆ, ಆ ಸಂಬಂಧ. ಇವೆಲ್ಲ ಸಂಬಂಧದ ಹೆಸರುಗಳು. ಜೀವ ಪರಿಮಿತನಾಗಿದ್ದಾನೆ, ಈಶ್ವರ ಜೀವನನ್ನು ಪರಿಪಾಲನೆ ಮಾಡ್ತಾನೆ. ಇವು ಸಂಬಂಧಪರವಾದ ಗುಣಗಳು. ಈ ಸಂಬಂಧಗಳನ್ನು ಬಿಡಿಸಿ ಸಂಬಂಧವಿಲ್ಲದ ಅಖಂಡ ಅನಂತ ಅದ್ವಿತೀಯವಾಗಿರುವ ಆ ಅರ್ಥದಲ್ಲಿ ಒಂದು ಹೇಳಿದ್ದೀವಿ. ಜೀವನೇ ಈಶ್ವರ, ಈಶ್ವರ ಜೀವ. ಅವರು ಇವರು ಇಬ್ಬರಿಟ್ಟುಕೊಂಡು ಇಬ್ಬರನ್ನು ಸೇರಿಸುವುದಲ್ಲ, ಇಬ್ಬರೆಂಬುದೇ ಬಿಟ್ಟು ಒಂದಾಗಿ ಇರುವ, ಒಂದೇ ಒಂದಾಗಿರುವ ತತ್ವವನ್ನು ತಿಳಿಯುವುದೇ ಬ್ರಹ್ಮ. ಈ ಅರ್ಥದಲ್ಲಿ ಬಾದರಾಯಣರು ಅಂದರೆ ವೇದಾಂತ ಸೂತ್ರ, ಬ್ರಹ್ಮಸೂತ್ರ ಬರೆದಿದ್ದವನು ಹೇಳಿದ್ದಾನೆ. ಅವ್ರು ಬಿಡೋದೇ ಇಲ್ಲ. ಸೊ ಪಾಯಿಂಟಿಂಗ್ ಔಟ್ ದಟ್ ಬಾದರಾಯಣ ಹಿಮ್ಸೆಲ್ಫ್ ಎಸ್ ರೆಕಮೆಂಡೆಡ್ ದ ಕಂಟೆಂಪ್ಲೇಷನ್ ಆನ್ ದ ಮ್ಯೂಚುವಲ್ ಐಡೆಂಟಿಟಿ ಆಫ್ ಜೀವ ಆ್ಯಂಡ್ ಈಶ್ವರ. ಜೀವನೇ ಈಶ್ವರ ಅಂದರೆ ಈಶ್ವರನೇ ಜೀವ ಹೇಳಿದನಲ್ಲ, ಮತ್ತು ಆ ಸೈಡು ಹೇಳಿದ ಜೀವ ಈಶ್ವರ, ಈಶ್ವರ ಜೀವ, ಹೀಗೆ ಎರಡು ಸೈಡ್ ಹೇಳಿದ. ಅಂದರೆ ಜೀವನಾಗಿ ಇಲ್ಲ, ಈಶ್ವರನಾಗಿ ಇಲ್ಲ, ಇಬ್ಬರಲ್ಲಿರುವಂಥ ಅರಿವು ಸಾಕ್ಷಿ ಒಂದೇ, ಚೈತನ್ಯ ಇರವು ಒಂದೇ. ಅವನು ಇವನೆಂಬು ಹೇಳೋಕ್ಕಾಗಲ್ಲ. ಅವನು ಯಾಕಂದರೆ ಇವನು ಹೇಳಬೇಕಾದ್ರೆ ಅವನಲ್ಲ. ಇದು ಬಲಗೈ ಅಂದರೆ ಎಡಗೈಯಲ್ಲ, ಎಡಗೈ ಅಂದರೆ ಬಲಗೈಯಲ್ಲ. ನಾವು ಎಡ ಬಲ ಎಂಬ ವ್ಯತ್ಯಾಸವಿಲ್ಲದೆ ಎರಡನ್ನು ಸೇರಿಸಿ ನೋಡಿದ್ದಾಗ ನಾನು ಹೇಳಿದೆ, ಇಲ್ಲಿ ಈ ವಕ್ಷಸ್ಥಲದಲ್ಲಿ ಎಡಗೈ ಬಲಗೈ ಇದೆಯಾ? ಎರಡು ನಾನೇ. ಈಗ ಬಲ ಎಂದು ವ್ಯತ್ಯಾಸ ಮಾಡೋಕ್ಕಾಗದೇ ಇರುವಂಥ ಒಂದಿದೆ ಅಲ್ಲ. ಹಾಗೆ ಇದು ಜೀವ ಅಂದರೆ ಈಶ್ವರನನ್ನು ಬಿಡಿಸಿ ಪಕ್ಕಕ್ಕಿಟ್ಟು ಈಶ್ವರ ಹೇಳಬೇಕು, ಜೀವ ಹೇಳಬೇಕು. ಜೀವನನ್ನು ಪಕ್ಕಕ್ಕಿಟ್ಟು ಈಶ್ವರ ಹೇಳಬೇಕು. ಹಾಗೆ ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಅವರು ಹೇಳ್ತಾ ಇಲ್ಲ. ಅವರು ಇವರೆಂಬ ವ್ಯತ್ಯಾಸವಿಲ್ಲದ ಅಖಂಡ ಅನಂತ. ಆ ಅರ್ಥದಲ್ಲಿ ಒಂದು ಹೇಳಿದ್ದೇವೆ. ಜೀವಭಾವ ಅಭಿಮಾನ ಬಿಡಿಸ್ಕೊಂಡು ನೋಡು, ಆವಾಗ ಒಂದಾಗ್ತದೆ. ಆ ಅರ್ಥದಲ್ಲಿ ಬಾದರಾಯಣರು ಹೇಳಿದ್ದರು. ನೀವು ಅದು ನೋಡದೆ ಬಾದರಾಯಣ ಹೇಳಿದ್ದಾರೆ, ಬ್ರಹ್ಮಸೂತ್ರದಲ್ಲಿದೆ, ಐತರೇಯ ಇದೆ, ಜಾಬಾಲೋಪನಿಷತ್ತಿದೆ. ಅವೆಲ್ಲ ಬಿಟ್ಟು ಏನೇನೋ ಹೇಳುವುದು ಸರಿಯಾಗಿಲ್ಲ. ಆ್ಯಸ್ ಫಾರ್ ದ ಅಲೆಜ್ಡ್ ಬ್ಲಾಸ್ಫೆಮಿ ಹ್ಯಾಸ್ ಕ್ಲಾರಿಫೈಡ್. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್. ನೀವು ಈಶ್ವರನನ್ನು ಜೀವ ಹೇಳಿದ್ದರೆ ದೊಡ್ಡ ಅಪಚಾರ ಅಲ್ಲವಾ? ಅಷ್ಟು ದೊಡ್ಡ ಪರಮಾತ್ಮನನ್ನು ಸಣ್ಣ ಜೀವ ಮಾಡಿಬಿಡುವುದು ಅಪಚಾರ ಹೇಳ್ತಾರೆ ನೋಡಿ. ಅಪರಾಧ ಅಂದರೆ ದೈವಾಪರಾಧ, ಅಪಚಾರ. ಇಂಗ್ಲೀಷ್ನಲ್ಲಿ ಬ್ಲಾಸ್ಫೆಮಿ ಹೇಳ್ತಾರೆ. ಇದೆಲ್ಲ ದೊಡ್ಡ ದೈವಾಪರಾಧ, ಅಪಚಾರ ಆಗಲ್ಲವಾ ಅಂದರೆ ಅಲ್ಲ. ಏಕೆ ಅಂದರೆ ಶಂಕರರು ಒಂದು ಭಾಷ್ಯವಾಕ್ಯ ಇದೆ, ನಹಿ ಈಶ್ವರಸ್ಯ ಸಂಸಾರಿ ಆತ್ಮತ್ವಂ ಪ್ರತಿಪಾದ್ಯತೆ. ಈಶ್ವರನ್ನು ನೋಡಿ ಅವನು ಸಂಸಾರಿ ಎಂದು ಹೇಳ್ತಾ ಇಲ್ಲ, ಪರಮಾತ್ಮನಿಗೆ ಸಂಸಾರಿತ್ವ ಹೇಳ್ತಾ ಇಲ್ಲ. ಸಂಸಾರಿಗೆ ಸಂಸಾರಿತ್ವ ಬಿಡಿಸಿ ಈಶ್ವರ ಹೇಳ್ತಾ. ಅದು ಶಂಕರರು ಈ ಸೈಡ್ನಿಂದ ಆ ಸೈಡ್ ಹೇಳಿದ್ದನೋ, ಆ ಸೈಡ್ನಿಂದ ಈ ಸೈಡ್ ಕೇಳ್ತಾರೆ ನೋಡಿ. ನಹಿ ಈಶ್ವರಸ್ಯ ಸಂಸಾರಿಯಾತ್ಮತ್ವಂ ಪ್ರತಿಪಾದ್ಯತೆ. ಈಶ್ವರನಿಗೆ ಪರಮಾತ್ಮ ಸೃಷ್ಟಿಕರ್ತ ಸರ್ವವ್ಯಾಪಕನಾಗಿರುವ ಅರಿವು, ಇಡೀ ಎಚ್ಚರ ಅವಸ್ಥೆಯಲ್ಲಿರುವಂಥ ಅರಿವಿದೆ ನೋಡಿ. ಇಡೀ ಅವಸ್ಥೆಯನ್ನು ವ್ಯಾಪಿಸಿರುವ ಅರಿವೇ ಈಶ್ವರ. ಆ ಈಶ್ವರನನ್ನು ಅವಸ್ಥೆ ಒಳಗಿರುವ ಒಬ್ಬ ವ್ಯಕ್ತಿ ಎಂದು ಹೇಳುತ್ತಾ ಇಲ್ಲ, ಅವನು ವ್ಯಕ್ತಿ ಮಾಡ್ತಾ ಇಲ್ಲ. ಸರ್ವವ್ಯಾಪಕನಾಗಿರುವವನನ್ನು ಹಾಗೆ ಇಡ್ತೀವಿ. ಒಟ್ಟು ಅವಸ್ಥೆಯನ್ನು ವ್ಯಾಪಿಸಿದ್ದಾನೆ. ಒಟ್ಟು ಅವಸ್ಥೆಯನ್ನು ವ್ಯಾಪಿಸಿದಂತೆ ಅವಸ್ಥೆಯನ್ನು ನುಂಗಿ ಎಲ್ಲವೂ ತಾನಾಗಿದ್ದ ಆ ಈಶ್ವರನನ್ನು ಜೀವನಾಗಿ ಉಪದೇಶ ಮಾಡ್ತಾ ಇಲ್ಲ, ಅವನಿಗೆ ಜೀವನಾಗಿದ್ದಾನೆ ಎಂದು ಹೇಳ್ತಾ ಇಲ್ಲ. ಏನಂದರೆ ಕಿಂತರ್ಹಿ ಸಂಸಾರಿಗೆ ಸಂಸಾರಿತ್ವವನ್ನು ಬಿಡಿಸಿ, ಸಂಸಾರಿಯಾಗಿರುವ ನಾನು ಅವಸ್ಥೆ ಒಳಗಿದ್ದೇನೆ, ಅವಸ್ಥೆ ಒಳಗೆ ಒಂದು ದೇಹದಲ್ಲಿದ್ದೇನೆ ಅನಿಸುವವನಿಗೆ ನೀನು ಒಂದು ದೇಹದಲ್ಲಿಲ್ಲಪ್ಪ, ಆ ಒಳಗಿನ ಅರಿವು ನೋಡು, ಅರಿವು ದೇಹಕ್ಕೆ ಪರಿಮಿತವಾಗಲಿಲ್ಲ, ಅರಿವೇ ಹೆಚ್ಚಾಗಿದೆ, ಅರಿವಿನಲ್ಲಿ ದೇಹವಿದೆ, ಅರಿವು ದೇಹನಲ್ಲಿಲ್ಲ, ದೇಹವು ಅರಿವಿನಲ್ಲಿದೆ ನೋಡಿ. ಆಭರಣ ಚಿನ್ನದಲ್ಲಿದೆ, ಏಕೆಂದರೆ ಚಿನ್ನ ವ್ಯಾಪಕ, ಆಭರಣ ಸಣ್ಣದು. ಸಣ್ಣ ಆಭರಣದಲ್ಲಿ ಚಿನ್ನ ಇರುತ್ತದೆ? ಆಗಲ್ಲ. ಅಂದರೆ ಚಿನ್ನದಲ್ಲಿ ಆಭರಣ ಇದೆ,
ಆಭರಣದಲ್ಲಿ ಚಿನ್ನ ಇಲ್ಲ. ಪಾತ್ರ ನಟನಲ್ಲಿದ್ದಾನೆ, ನಟ ಪಾತ್ರದಲ್ಲಿರ್ತಾನೆ. ನಟ ಪಾತ್ರಕ್ಕಿಂತ ಹೆಚ್ಚಾಗಿದ್ದಾನೆ, ವ್ಯಾಪಿಸಿದ್ದಾನೆ. ನಟ ಪಾತ್ರಕ್ಕಿಂತ ಹೆಚ್ಚಾಗಿದ್ದಾನೆ. ನೀರು ಅಲೆಗಿಂತ ಹೆಚ್ಚಾಗಿದೆ. ಅಂದರೆ ನೀರು ದೊಡ್ಡ ಸಮುದ್ರ ಅಷ್ಟಿದೆ, ಅಲೆ ಸಣ್ಣದು. ಸಮುದ್ರವೆಲ್ಲ ಅಲೆಯಲ್ಲಿರುತ್ತದೆ. ಇಷ್ಟು ಸಣ್ಣ ಅಲೆಯಲ್ಲಿ ಸಮುದ್ರವೆಲ್ಲ ಮುಳುಗಿರುತ್ತದೆ. ಅಲೆನೇ ಸಮುದ್ರದಲ್ಲಿ ಮುಳುಗುತ್ತೆ. ಹಾಗೆ ಜೀವನೇ ಈಶ್ವರನಲ್ಲಿ ಮುಳುಗುತ್ತೆ, ಈಶ್ವರ ಜೀವನಲ್ಲಿ ಮುಳುಗಲ್ಲ. ಆದ್ದರಿಂದ ಈಶ್ವರನಿಗೆ ಜೀವ ಎಂದು ಉಪದೇಶ ಮಾಡ್ತಾ ಇಲ್ಲ. ಉಪದೇಶ ಯಾರಿಗೆ? ಜೀವನಿಗೆ ಉಪದೇಶ ಮಾಡ್ತಾ ಈ ಪರಮಾತ್ಮನಿಗೆ, ಪರಮಾತ್ಮ ನೀನು ಜೀವ ಎಂದು ಅವ್ರಿಗೆ ಹೇಳ್ತಾ ಇದ್ದೇನೆ. ಯಾರಿಗೆ ಉಪದೇಶ? ಪರಮಾತ್ಮಕ್ಕೆ ಬೇಕೇ ಆಗಿಲ್ಲ. ಪರಮಾತ್ಮ ತಾನೇ ಬ್ರಹ್ಮ ಎಂದು ಗೊತ್ತು. ಪರಮಾತ್ಮಕ್ಕೆ ಅಜ್ಞಾನವಿಲ್ಲ. ಅವ್ರಿಗೆ ನಿನ್ನ ಉಪದೇಶ ಬೇಕಾಗಿಲ್ಲ, ನೀನೇ ಅವರಿಂದ ಕಲಿಯಬೇಕು. ಜೀವನಿಗೆ ಹೇಳುವುದು ನೀನು ಜೀವನಲ್ಲ, ನಿಮ್ಮ ಜೀವತ್ವ ಬಿಡಿಸಿ ನೀನು ವ್ಯಾಪಕವಾಗಿ ತಿಳ್ಕೊ. ನೀವು ಇಲ್ಲೇ ಅಲ್ಲ, ಇಷ್ಟು ಒಳ್ಳೆಯ ಒಬ್ಬನಲ್ಲ, ಅವಸ್ಥೆ ಒಳಗೆ ಇಲ್ಲ. ಈ ನಾನೆಂಬ ಬುದ್ಧಿ, ದೇಹ, ಇಂದ್ರಿಯ, ಮನಸ್ಸು ಬಿಟ್ಟು ಮೊದಲು ಇಡೀ ಎಚ್ಚರ ವ್ಯಾಪಿಸು. ನಾನಂದರೆ ಯಾರು? ಅರಿವು. ನೀವು ಅರಿವಿನ ರೂಪ. ನೀನು ಒಂದು ದೇಹಕ್ಕೆ ನಿಮ್ಮ ಅರಿವು ಪರಿಮಿತವಾಗಲಿಲ್ಲ. ನಿಮ್ಮ ಅರಿವು ದೇಹಕ್ಕೆ ಪರಿಮಿತವಾಗದೆ ದೇಹಾಭಿಮಾನ ಬಿಟ್ಟಿದೆ. ಮನಸ್ಸುಗೂ ಪರಿಮಿತವಾಗದೆ ಮನಸ್ಸನ್ನು ಬಿಟ್ಟಿದೆ. ನಾನು ಬುದ್ಧಿಗೆ ಪರಿಮಿತವಾಗದೆ ಅದು ಬಿಟ್ಟಿದೆ. ಬಿಟ್ಟು ಒಟ್ಟು ಅವಸ್ಥೆ ಆಗಿಬಿಟ್ಟಿದೆ. ಅವಸ್ಥೆ ಎಲ್ಲ ವ್ಯಾಪಿಸಿದ್ದರೆ ಅವಸ್ಥೆನೇ ತನ್ನಲ್ಲಿ ಮುಳುಗಿ ಹೋಯಿತು. ಹಾಗಿದೆ ಜೀವಬುದ್ಧಿಯನ್ನು ಬಿಡಿಸಿ ಈಶ್ವರನನ್ನು ಸಂಸಾರಿ ಜೀವನಿಗೆ ಸಂಸಾರಿತ್ವ ಬಿಡಿಸಿ ಪರಮಾತ್ಮನನ್ನು ಹೇಳ್ತಾ ಇದ್ದ. ಹಾಗೆ ತಿಳ್ಕೊಳ್ಳಬೇಕೇ ಹೊರತು ಉಲ್ಟಾ ಅಲ್ಲ. ಇತಿ ಪ್ರತಿಪಾದಯಿಷಿತಮಿತಿ ಏವಂಚ ಸತ್ಯ ಅದ್ವೈತೇಶ್ವರಸ್ಯ ಅಪಹತ ಪಾಪತ್ವಾದಿಗುಣತಃ. ಅದರಿಂದ ಸತ್ಯವಾದ ಪರಮಾತ್ಮನಿಗೆ ಅದ್ವೈತ, ಸರ್ವವ್ಯಾಪಕ, ಅಖಂಡ, ಅನಂತ, ಸರ್ವ ಸದ್ಗುಣಗಳು, ನಿತ್ಯ ಶುದ್ಧ. ಅವರಿಗೆ ಪಾಪನೇ ಇಲ್ಲ. ಪಾಪ ಪುಣ್ಯವು ಯಾವುದೂ ಅಂಟಲ್ಲ. ನಿತ್ಯ ಶುದ್ಧ, ನಿತ್ಯಾನಂದ ಸ್ವರೂಪ ಈಶ್ವರನಿಗೆ ಹೇಳ್ತದೆ. ಈಗ ವಿಪರೀತ ಗುಣತಾತು ಇತರ. ಅದರಿಂದ ಈಗ ಜೀವನಿಗೆ ನಾನು ಅಲ್ಪಗುಣ, ನಾನು ಅಲ್ಪನಾಗಿದ್ದೇನೆ, ಜನ್ಮ ಮರಣಗಳಿವೆ, ಸುಖ ದುಃಖಗಳಿವೆ, ಮಾನಾಪಮಾನಗಳಿವೆ, ಇನ್ನೇನು ಭಯ ಇದೆ, ದುಃಖ ಇದೆ, ಪುಣ್ಯ ಪಾಪಗಳಿವೆ, ಇದೆಲ್ಲ ಜೀವನಿಗೆ ಅನಿಸುತ್ತೆ. ಇದೆಲ್ಲ ಅಳಿಸಿಬಿಟ್ಟು ಇವೆಲ್ಲ ನಿಮಗೆ ಅನಿಸುವುದೆಲ್ಲ ಮಿಥ್ಯ. ಜೀವನ ಸಂಸಾರ ಮಿಥ್ಯ, ಜೀವನ ಪುಣ್ಯಪಾಪಗಳು ಮಿಥ್ಯ, ಜೀವನಿಗೆ ಅಲ್ಪಬುದ್ಧಿ ಮಿಥ್ಯ, ಸುಖ ದುಃಖಗಳು, ಮಾನಾಪಮಾನಗಳೆಲ್ಲ ಮಿಥ್ಯ. ನಿಮಗೆ ಆನಂದ ಸ್ವರೂಪ ಸತ್ಯ, ನೀವು ಸರ್ವವ್ಯಾಪಕವಾಗಿರುವುದು ಸತ್ಯ. ಜನ್ಮ ಮರಣಗಳಿಲ್ಲದೆ ಎಂದಿಗೂ ಇರುವುದು ನಿಮ್ಮದು ಸತ್ಯ. ಜನ್ಮ ಮರಣಗಳು ನನಗೆ ಮಿಥ್ಯ. ಹೀಗೆ ಹೇಳ್ತಾರೆ. ಜೀವನ ಸಂಸಾರವನ್ನು ಬಿಡಿಸಿ ನಿಮ್ಮ ಪರಮಾತ್ಮ ಸ್ವರೂಪವನ್ನು ಹೀಗೆ ಹೇಳ್ತಾ ಇದೆ. ಅದು ಶಂಕರರ ವಾಕ್ಯವನ್ನು ಹೇಳಿ ಇತಿ ವ್ಯವತಿಷ್ಠತೆ ಆಯಿತು. ಇದರಿಂದ ಈ 19ನೇ ಅಂಶ ಮುಗಿಯಿತು. ಈಗ 20ನೇದಿದೆ, ಎಸೆನ್ಷಿಯಲ್ ಐಡೆಂಟಿಟಿ ಆಫ್ ಯೂನಿವರ್ಸ್. ಈಗ ಜಗತ್ತು ಪರಮಾತ್ಮ ಜೊತೆಗೆ ಒಟ್ಟು ಹೇಗೆ? ಈಗ ಜೀವನು ಪರಮಾತ್ಮ ಒಂದು ಹೇಳಿದ್ದೀವಿ, ಈಗ ಜಗತ್ತು ಪರಮಾತ್ಮ ಒಂದು ಎಂದು ಅದು ಹೇಗೆ ಅದು ಹೇಳೋಣ. ಅದು ಸ್ವಲ್ಪ ಡಿಫಿಕಲ್ಟ್. ಅಂದರೆ ಅದು ಸ್ವಲ್ಪ ವಿಚಾರ ಮಾಡಿ ಸರಿಯಾದ ಶಾಸ್ತ್ರ ಹೇಳಿರುವ ದೃಷ್ಟ್ಯ ವಿಚಾರ ಮಾಡಿದ್ದರೆ ಆಗುತ್ತದೆ. ಜಗತ್ತನ್ನು ಈ ಪರಮಾತ್ಮ ಜೊತೆಗೆ ಒಂದಂటే ಜಗತ್ತೆಂಬುದಿಲ್ಲ, ಅದರ ನಿಜ ಸ್ವರೂಪ ಬ್ರಹ್ಮವೇ. ಜಗತ್ತೆಂಬುದು ಜೀವದೃಷ್ಟಿಗೆ ತೋರುವ ಬಗೆ, ಅಲ್ಲಿ ಜಗತ್ತೇನಿಲ್ಲ, ಅದು ತೋರುವ ಬಗೆಗೂ ಜಗತ್ತು. ಜೀವ ಬುದ್ಧಿ ಇಟ್ಕೊಂಡು ಜೀವ ಬುದ್ಧಿ ಬಿಡಿಸಿ ನೋಡು, ಅಲ್ಲಿ ಬ್ರಹ್ಮೇ ಇದೆ, ಜಗತ್ತಿಲ್ಲ, ಪಂಚಭೂತಗಳಿಲ್ಲ, ಅದಿರುವುದು ಬ್ರಹ್ಮೆ. ಹಾಗೆ ಅದು ತಿಳಿಸಬೇಕು. ಹೇಗೆ ಎಂಬುದು ನಾಳೆ ನೋಡೋಣ. ಇವತ್ತು ಭಾನುವಾರ ಅಲ್ಲ, ಆಯಿತು. ಸೊ ನಾಳೆ ಸೋಮವಾರ ಹೇಳೋಣ. ಈಗ ನಾಳೆನೂ ಇದೆ, ಸ್ವಲ್ಪ ಇಲ್ಲಿಲ್ಲೇ ನೀವೇನಾದರೂ ಅಡ್ಜಸ್ಟ್ ಮಾಡ್ಕೊಂಡು, ನಿಮಗೆ ಹೆಚ್ಚು ಬಿಸಿಲು ಅನಿಸಿದ್ದರೆ ವಿಂಡೋ ಮುಚ್ಚಿ, ಅಥವಾ ಇಲ್ಲಿಲ್ಲೇ ಅಥವಾ ಇಲ್ಲಿ ಬನ್ನಿ, ಇಲ್ಲಿ ಕೂತಿರಿ, ಎಲ್ಲ ಮಾಡ್ಕೊಂಡು ನೀವು ಕೇಳಿಸುವ ಹಾಗೆ ಇಲ್ಲೂ ಹತ್ತಿರಕ್ಕೋ ಇಲ್ಲಿ ಜಾಗ ಇದೆ, ಇಲ್ಲಿ ಎಲ್ಲಾದರೂ ಕೊಡ್ತೀರಿ ಅಷ್ಟೇ. ಈಗ 20 ದಿವಸ ಹೀಗಿರಬೇಕು, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.